ಕೈವಲ್ಯದಾಯಕ ಶ್ರೀ ಲಕ್ಷ್ಮೀ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಲವ ಕರುಣಿಪುದೆ ಮಗೆ ಮಂಗಲವ ತ್ರಿಜಗವಂದಿತನೆ ಸುಜನರ ಪೊರೆಬವನೆ ಗಜವದನ ತ್ರಿಜಗವಂದಿತನೆ ಸುಜನರ ಪೊರೆಬವನೆ ಗಜವದನ ಗೌರಿ ತನಯನೆ ಗೌರಿ ತನಯನೆ ಗೌರಿ ತನಯನೆ ಜಗವಂದಿತನ ಸುಜನರ ಪೊರೆಬವನೆ ಗಜವದನ ಬೇಡುವೆ ಆಶಾಂಕುಶಧರ ಪರಮ ಪವಿತ್ರನೇ ಆಶಾಂಕುಶಧರ ಪರಮ ಪವಿತ್ರನೇ ಪಾಶಾಂಕುಶಧರ ಪರಮ ಪವಿತ್ರನೇ ಪಾಶಾಂಕುಶಧರ ಹರೇ ಪಾಶಾಂಕುಶಧರ ಪರಮ ಪವಿತ್ರನೇ ನಂಬಿದೆ ಮೋದದಿ ನಿನ್ನಾಯ ಪಾದವ ನಂಬಿದೆ ಸಾಧುವಂದಿತನೇ ಆದರದಿಂದಲೇ ಸಾಧುವಂದಿತನೇ ಆದರದಿಂದಲೇ ಸರಸಿದ ನಾಮ ಶ್ರೀ ಪುರಂದರ ವಿಠಾಲರೇ ಸರಸಿದ ನಾಭಶ್ರೀ ಪುರಂದರ ವಿಠಾಲರೇ ನಿರೂತನೆ ನೆಯುವಂತೆ ದಯ ಮಾಡೋ ದಯ ಮಾಡೋ ಜಗವಂದಿತನ ಸುಜನರ ಪೊರೆಬವನೆ ಗಜವದನ ಬೇಡುವೆ ಗೌರಿ ತನಯನೆ ಗೌರಿ ತನಯನೆ ಜಗವಂದಿತನ ಸುಜನರ ಪೊರೆಬವನೆ ಗಜವದನ 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 ಬೇಡುವೆ ಇದ್ದಿನಂ ಹರಿಕೀರ್ತನಂ ತದ್ದಿನಂ ಸುದಿನಂ ಅಂದ್ರೆ ಎಂದಿಗೆ ಹರಿಸೇವೆಯ ಭಾಗ್ಯ ಹರಿಭಕ್ತರ ಸೇವೆಯ ಭಾಗ್ಯ ಈ ಮಾನವನಿಗೆ ದೊರಕುವುದು ಅಂದೇ ಶುಭ ದಿವಸ ಎಂಬುದಾಗಿ ಸಕಲ ವೇದ ಶಾಸ್ತ್ರ ಪುರಾಣಗಳಲ್ಲಿ ಸಾರ್ಥ ಎಂದ ಮೇಲೆ ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದಂತಹ ಜನ್ಮ. ಅಣುರೇಣು ತೃಣಗಾಸು ಮತ್ತು 4 ಲಕ್ಷ ಜೀವರಾಶಿಗಳಲ್ಲಿ ಪರಮ ಪವಿತ್ರವಾದದ್ದು ಮಾನವ ಜನ್ಮ. ಅಂಡಜ ಪಿಂಡಜ ಜಲಜ ಸಸ್ಯಜ ಅಂಡಜ ಪಿಂಡಜ ಜಲಜ ಸಸ್ಯಜ 4 ಹಂತದ ಜೀವರಾಶಿಗಳು ಜಗತ್ತಿನಲ್ಲಿ. ಯಾವುದು ಅಂಡಜ ಅಂದ್ರೆ ಮೊಟ್ಟೆಯಿಂದ ಹುಟ್ಟುವಂತಹ ಜೀವರಾಶಿಗಳನ್ನ ಅಂಡಜ ಅಂತ ಕರೀತಾರೆ. ಯಾವುದು ಮೊಟ್ಟೆಯಿಂದ ಹುಟ್ಟದು? ತೆಂದು ಬಾಯಿ
ಮೊಟ್ಟೆಯಿಂದ ಹುಟ್ಟುವಂತಹ ಜೀವರಾಶಿಗಳನ್ನ ಅಂಡದ ಅಂತ ಕರೀತಾರೆ. ಉದಾಹರಣೆಗೆ ಕಾಗೆ, ಗೂಬೆ, ಕೋಳಿ, ನವಿಲು, ಪಾರಿವಾಳ, ಗಿಳಿ, ಕೋಗಿಲೆ, ಅನೇಕ ಪಕ್ಷಿ ರಾಶಿಗಳು 21 ಲಕ್ಷ ಜಾತಿಯಂತೆ ಮೊಟ್ಟೆಯಿಂದ ಹುಟ್ಟುವಂತಹ ಜೀವರಾಶಿಗಳು. ಪಿಂಡಜ ಗರ್ಭಧಾರಣೆಯಲ್ಲಿ ಕತ್ತೆ, ನಾಯಿ, ಮಾನವ, ಹಸು, ಎಮ್ಮೆ, ಕೋಣ, ಹುಲಿ, ಸಿಂಹ, ಚಿರತೆ ಇತ್ಯಾದಿ ಜೀವರಾಶಿಯಾಗಿ ಗರ್ಭವನ್ನು ಧರಿಸಿ ಹುಟ್ಟುವಂತಹ ಜೀವರಾಶಿಗಳನ್ನ ಪಿಂಡಜ ಅಂತ ಕರೀತಾರೆ. ಜಲಜ ಈ ಭೂಮಿ ಮೇಲೆ ವಾಸ ಮಾಡಲಾರದೆ ನೀರಿನಲ್ಲಿ ವಾಸ ಮಾಡುವಂತಹ ಜೀವರಾಶಿಗಳನ್ನ ಜಲಜ ಅಂತ ಕರೀತಾರೆ. ಕಪ್ಪೆ, ಮೀನು, ಮೊಸಳೆ, ಹಾವು, ಹೇಡಿ ಅನೇಕ ಜೀವರಾಶಿಗಳು ನೀರಿನಲ್ಲಿ ವಾಸ ಮಾಡುವಂತಹ ಜೀವರಾಶಿಗಳು. ಸಸ್ಯಜ ಅಂದರೆ ನಾವು ತಿನ್ನುವಂತಹ ಆಹಾರ ಸಸ್ಯರಾಶಿಯಾದಿಯಾಗಿ ಈ ಭೂಮಿ ಮೇಲೆ ನಾವು ನೋಡುವಂತಲ್ಲಿ ಪರಮ ಪವಿತ್ರವಾದದ್ದು ಮಾನವ ಜನ್ಮ. ಪುರಂದರದಾಸರು ಒಂದು ಮಾತು ಹೇಳಿದ್ದಾರೆ, ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಬೇಡಿರೋ. ಮಾನವ ಜನ್ಮ ಬಹಳ ದೊಡ್ಡದಂತೆ, ನಾವು ಹಾನಿ ಮಾಡಬಾರ್ದು. ಯಾಕೆಂದ್ರೆ ಭಗವಂತ ಮನುಷ್ಯನಿಗೆ ಅತ್ಯಮೂಲ್ಯವಾದ ಒಂದು ವಸ್ತುವನ್ನು ಕೊಟ್ಟಿದ್ದಾನೆ. ಯಾವುದಾ ವಸ್ತು? ಯಾವುದೇ ಪ್ರಾಣಿಗಳಿಗಾಗಲಿ, ಯಾವುದೇ ಪಕ್ಷಿಗಳಿಗಾಗಲಿ, ಸರೀಸೃಪಾದಿ ಜಲಚರಾದಿಯಾಗಿ ಯಾವ ಜೀವರಾಶಿಗಳಿಗೂ ಕೊಡತಕ್ಕಂಥ ಅತ್ಯಮೂಲ್ಯವಾದ ಜ್ಞಾನ ಎಂಬ 2 ಅಕ್ಷರವನ್ನು ಕೊಟ್ಟು ಮಾನವ ಜನ್ಮವನ್ನು ದೊಡ್ಡದು ಮಾಡಿದ ಭಗವಂತ. ಅದಕ್ಕೆ ದೊಡ್ಡವರೊಂದು ಕಡೆ ಹೇಳ್ತಾರೆ, ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನ, ಒಂದೇ ಮೋಕ್ಷಕ್ಕೆ ಸಾಧನ. ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನ, ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನ, ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನ, ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನ. ವರವ ನೀಡಿ ದೊಡ್ಡ ವರವ ಕೊಡುವ ಪರಶಿವನ ಬರಬಲದೆ ಜಗವು ತಾನಾಗ. ಕರವ ನೀಡಿ ದೊಡ್ಡ ವರವ ಕೊಡುವ ಪರಶಿವನ ಬರಬಲದೆ ಜಗವು ತಾನಾಗ. ಕರವ ನೀಡಿ ದೊಡ್ಡ ವರವ ಕೊಡುವ ಪರಶಿವನ ಬರಬಲದೆ ಜಗವು ತಾನಾಗ. ಕರವ ನೀಡಿ ದೊಡ್ಡ ವರವ ಕೊಡುವ ಪರಶಿವನ ಬರಬಲದೆ ಜಗವು ತಾನಾಗ. ಕರವ ನೀಡಿ ದೊಡ್ಡ ವರವ ಕೊಡುವ ಪರಶಿವನ ಬರಬಲದೆ ಜಗವು ತಾನಾಗ. ವರವ ಕೊಡುವ ಪರಶಿವನ ವರಬಲದೆ ಜಗವು ತಾನಾಗ. ಜಪ ತಪ ಯೋಗ ಸಾಧನ ಅನುಭವಿಸಲು ಬಲು ಕಠಿಣ. ಜಪ ತಪ ಯೋಗ ಸಾಧನ ಅನುಭವಿಸಲು ಬಲು ಕಠಿಣ. ಒಂದೇ ಜ್ಞಾನ ಒಂದೇ, ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನ, ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನ, ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನ, ಮೋಕ್ಷಕ್ಕೆ ಸಾಧನ, ಮೋಕ್ಷಕ್ಕೆ ಸಾಧನ. ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನಂತೆ. ಯಾವುದು ಜ್ಞಾನ? ಜ್ಞಾನ ಎಂಬ 2 ಅಕ್ಷರಕ್ಕೆ, ಜ್ಞಾನ ಎಂಬ 2 ಅಕ್ಷರಕ್ಕೆ ಒಂದೊಂದು ಅಕ್ಷರವನ್ನು ಸೇರಿಸಿದಾಗ ಅದು ಒಂದೊಂದು ಜ್ಞಾನವಾಗಿ ಮಾರ್ಪಡಾಗ್ತದೆ. ಯಾವ ಅಕ್ಷರ? ಉದಾಹರಣೆಗೆ ಆ ಎಂಬ ಅಕ್ಷರ ಸೇರಿಸಿದಾಗ ಅಜ್ಞಾನವಾಗಿ, ವಿ ಎಂಬ ಅಕ್ಷರ ಸೇರಿಸಿದಾಗ ವಿಜ್ಞಾನವಾಗಿ, ಸು ಎಂಬ ಅಕ್ಷರ ಸೇರಿಸಿದಾಗ ಸುಜ್ಞಾನವಾಗಿ, ಪ್ರ ಎಂಬ ಅಕ್ಷರ ಸೇರಿಸಿದಾಗ ಪ್ರಜ್ಞಾನವಾಗಿ, ಆತ್ಮ ಎಂಬ 2 ಅಕ್ಷರ ಸೇರಿಸಿದಾಗ ಆತ್ಮಜ್ಞಾನವಾಗಿ, ಕಾಲ ಎಂಬ 2 ಅಕ್ಷರ ಸೇರಿಸಿದಾಗ ಕಾಲಜ್ಞಾನವಾಗಿ, ತತ್ವ ಎಂಬ 2 ಅಕ್ಷರ ಸೇರಿಸಿದಾಗ ತತ್ವಜ್ಞಾನವಾಗಿ, ಬ್ರಹ್ಮ ಎಂಬ 2 ಅಕ್ಷರ ಸೇರಿಸಿದಾಗ ಬ್ರಹ್ಮಜ್ಞಾನವಾಗಿ ಮಾರ್ಪಡಾಗುವುದೇ ಜ್ಞಾನ ಎಂಬತಕ್ಕಂಥ 2 ಅಕ್ಷರದ ಅರ್ಥ ಅಂದಾಗ ಅದರಲ್ಲಿ ಅನುರೂಪಿಗಳಾದ ನಾವುಗಳು
ದಾನ ಧರ್ಮ ಪರೋಪಕಾರ ಗುರು ಹಿರಿಯ ತಾಯಿ ತಂದೆ ದೈವ ಒಳ್ಳೆಯದು ಕೆಟ್ಟದ್ದು ಎಂಬತಕ್ಕಂಥ ವಿಚಾರವನ್ನು ಅರಿತು ಮಾಡುವುದು ನಿಜವಾದ ಜ್ಞಾನ. ಆದ್ದರಿಂದ ನೀವೆಲ್ಲ ಗಲಾಟೆ ಮಾಡ್ಲಿಲ್ಲ ಅಂದ್ರೆ ಕತೆ ಸ್ಟಾರ್ಟ್ ಮಾಡ್ತೀನಿ. ಅಮ್ಮ ಕೂತ್ಕೊಳ್ಳಿ, ಮಹಾಮಂಗಳಾರತಿ ಆಮೇಲೆ ಕೊನೆಗೆ ಕೂತ್ಕೊಳ್ಳಿ, ಕತೆ ಕೇಳಿ 1 ಗಂಟೆ ಎಲ್ಲ ಕೂತ್ಕೊಳ್ಳಿ. ಏನ್ ಗೊತ್ತಾ, ನಿಮ್ಗೋಸ್ಕರ ಕತೆ ಏರ್ಪಾಡು ಮಾಡಿವ್ರೆ, ನೀವೆಲ್ಲ ಬರ್ತೀರಾ, ಚೆನ್ನಾಗಿ ಕತೆ ಮಾಡ್ತಾರೆ ಅಂತ ನಮ್ಮನ್ನು ಕರೆಸವ್ರೆ. ಆಯ್ತಾ, ಮಂಗಳಾರತಿ ಕೊನೆಗೆ ತಗೊಳೋಣ. ನಿಜವಾಗ್ಲು ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ. ಯಾಕೆ ಗೊತ್ತಾ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ. ಯಾಕೆಂದ್ರೆ ಅನ್ಯಕ್ಷೇತ್ರದಲ್ಲಿ ಮಾಡತಕ್ಕಂಥ ಪಾಪ ಕರ್ಮವನ್ನ ಇಂತಹ ಪುಣ್ಯಕ್ಷೇತ್ರ, ಇದು ದೇವಸ್ಥಾನದಲ್ಲ, ಪುಣ್ಯಕ್ಷೇತ್ರದಲ್ಲಿ ನಾವು ಕಳ್ಕೋಬೇಕು. ಪುಣ್ಯಕ್ಷೇತ್ರ ಕೃತಂಬ ಅಂದ್ರೆ ಈ ಪುಣ್ಯಕ್ಷೇತ್ರದಲ್ಲಿ ಏನಾದ್ರು ನಾವು ಪಾಪ ಕರ್ಮ ಮಾಡಿದ್ರೆ ಜನ್ಮ ಜನ್ಮದಲ್ಲೂ ಆ ಪಾಪ ನಮಗೆ ಬಿಟ್ಟೋಗಲ್ವಂತೆ. ಅಮ್ಮೋರೆ ಸ್ಟಾರ್ಟ್ ಮಾಡ್ಲಾ ಕತೆನ? ನೀವು ಮಾತಾಡು, ನಾನು ಏನ್ ಮಾಡಿ ಮತ್ತೆ ಅಲ್ಲಿರೋ ಅಕ್ಕನ್ ಕರೀತದೆ. ಮಾತು ಹಾಡಿದ್ರೆ ಹೇಗಾಡ್ಬೇಕು ಗೊತ್ತಾ, ಭಗವಂತ ಮೆಚ್ಚಂಗಿರ್ಬೇಕಂತೆ. ಮಾತಿನೊಳಗಣ ಮಾತು ಜಾಣನ ಮಾತು ಮುತ್ತಿನಂತಿಗುದ ಕಾರಣ ಸರ್ವಜ್ಞ ಅಂತ ಹೇಳ್ತಾರೆ. ಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಮೆಚ್ಚನು, ನುಡಿದಂತೆ ನಡೆಯಿಲ್ಲದರೆ ಮೆಚ್ಚ ಕೂಡಲ ಸಂಗಮ ಅಂತ ಹೇಳ್ತಾರೆ ಭಗವಂತನಿಗೆ ಬಸವಣ್ಣವರು. ಅದಕ್ಕೋಸ್ಕರವಾಗಿ ನಾವು ಮಾತಾಡ್ಬೇಕು ಬಿಡಿ, ನಾವಂತೂ ಬೆಳಗ್ಗೆ ಮಾತಾಡ್ತೀವಿ ಕುಂತ್ಕೊಂತೀವಿ. ರೇಣುಕಾದೇವಿ ಮಹಾತ್ಮೆ ಎಂಬತಕ್ಕಂಥ ಕತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಗದಾದಿಮಾತಾ ಆದಿಪರಾಶಕ್ತಿ ಲೋಕಮಾತಾ ರೇಣುಕಾದೇವಿಯ ದೇವಸ್ಥಾನದಲ್ಲಿ ಅವರು ಅದಾದ್ಮೇಲೆ ಒಂದು 2-3 ಹರಿಕತೆ ಮಾಡಿಸಿ ಇಲ್ಲಿ ಲೋಕಲ್ನಲ್ಲಿ. ಈ ವರ್ಷವೂ ಸಹ ಮಹಾತಾಯಿ ಭಗವತಿ ಕರ್ಸ್ಕೊಂಡಿದ್ದಾಳೆ ಸನ್ನಿಧಾನದಲ್ಲಿ ದೇವಿಯ ಕತೆ ಮಾಡಬೇಕು ಅಂತ. ನಿಮ್ಮೆಲ್ಲರ ಸಂಪೂರ್ಣ ಆಶೀರ್ವಾದ ನನ್ನ ಮೇಲಿದ್ರೆ ಈ ಕತೆ ಯಶಸ್ವಿ ಆಗುತ್ತೆ. ಅದಕ್ಕೋಸ್ಕರವಾಗಿ ನೀವು ಯಾರೂ ಮಾತಾಡಲಿಲ್ಲ ಅಂದರೆ ಕತೆ ತುಂಬ ಅದ್ಭುತವಾಗಿ ಬರುತ್ತೆ. ಅದಕ್ಕೋಸ್ಕರವಾಗಿ ಇವತ್ತಿನ ಈ ಕಥಾ ಭಾಗವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮಹಾತಾಯಿ ಲಕ್ಷ್ಮಮ್ಮನವರು ಇಡೀ ತಮ್ಮ ಜೀವಮಾನವನ್ನೇ ಭಗವತಿಯ ಸೇವೆಗೆ ಅರ್ಪಣೆ ಮಾಡಿದ್ದಾರೆ. ಮಹಾತಾಯಿ ಲಕ್ಷ್ಮಮ್ಮನವರಿಗೆ, ಅವರ ಕುಟುಂಬದವರಿಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಭಗವತಿ ಸಕಲ ಆಯುರಾರೋಗ್ಯ ಐಶ್ವರ್ಯ ಧನ ಕನಕ ವಾಹನಾದಿ ಮುಂತಾದ ಕೊಟ್ಟು ಕಾಪಾಡಲಿ, ಸನ್ಮಂಗಳ ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಹೆಚ್ಚಿನದಾಗಿ ನಿಮಗೆಲ್ಲ ಸೇವೆ ಮಾಡುವಂತಹ ಭಕ್ತಾದಿಗಳು ನಿಮಗೆಲ್ಲ ಸಹ ಭಗವತಿ ಹೆಚ್ಚಿನದಾದಂಥ ಅನುಗ್ರಹ ಮಾಡಲಿ, ಸಕಲ ಆರೋಗ್ಯ ಐಶ್ವರ್ಯ ಧನ ಕನಕ ವಾಹನ ನೀಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಈ ಕಥಾ ಭಾಗವನ್ನು ಪ್ರಾರಂಭ ಮಾಡ್ತಿದ್ದೇನೆ. ಇಂದಿರಾ ರಮಣ ಗೋವಿಂದ. ಎಲ್ಲರೂ ಜೋರಾಗಿ ಗೋವಿಂದ ಆದರೆ ನಮಗೆ ಸ್ಫೂರ್ತಿ ಜಾಸ್ತಿ ಆಗುತ್ತೆ, ಮನೋಧರ್ಮ ಬರುತ್ತೆ. ಲಕ್ಷ್ಮೀ ರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಭಗವತಿಯ ಗೋವಿಂದ ವೇಗದ ಗೋವಿಂದ, ಹರ ನಮ ಪಾರ್ವತಿ ಪದಗೆ. ಶ್ರವಣ ಮಾಡು ಹರಿ ಕಥೆಯ ಕಥೆಯ, ಶ್ರವಣ ಮಾಡು ಹರಿ ಕಥೆಯ. ಶ್ರವಣ ಮಾಡು ಹರಿ ಕಥೆಯ ಕಥೆಯ, ಶ್ರವಣ ಮಾಡು ಹರಿ ಕಥೆಯ. ದೂರ ಮಾಡು ಭವ ವ್ಯಥೆಯ, ದೂರ ಮಾಡು ಭವ ವ್ಯಥೆಯ, ದೂರ ಮಾಡು ಭವ ವ್ಯಥೆಯ. ಶ್ರವಣ ಮಾಡು ಹರಿ ಕಥೆಯ ಕಥೆಯ, ಶ್ರವಣ ಮಾಡು ಹರಿ ಕಥೆಯ. ಶ್ರವಣದಿಂದಲೇ ಧ್ಯಾನ ವಿರಕ್ತಿ, ಶ್ರವಣದಿ ಮನದಿ ಧ್ಯಾನಾಸಕ್ತಿ.
ಧ್ಯಾನಾಸಕ್ತಿ ಶ್ರವಣದಿ ಮನನದಿ ಧ್ಯಾನಾಸಕ್ತಿ ಶ್ರವಣದಿ ಮೂಲ ನಾರಾಯಣನಲ್ಲಿ ಶ್ರವಣದಿ ಮೂಲ ನಾರಾಯಣನಲ್ಲಿ ಶ್ರವಣವೇ ಮನುಜನ ಮೋಕ್ಷ ಸಾಧನ ಶ್ರವಣವೇ ಮನುಜನ ಮೋಕ್ಷ ಸಾಧನವು ಶ್ರವಣ ಮಾಡು ಹರಿ ಕಥೆಯ ಕಥೆಯ ಶ್ರವಣ ಮಾಡು ಹರಿ ಕಥೆಯ ದೂರ ಮಾಡು ಭವವ್ಯತೆಯ ದೂರ ಮಾಡು ಭವವ್ಯತೆಯ ದೂರ ಮಾಡು ಭವವ್ಯತೆಯ ಶ್ರವಣ ಮಾಡು ಹರಿ ಕಥೆಯ ಕಥೆಯ ಶ್ರವಣ ಮಾಡು ಹರಿ ಕಥೆಯ ಭಗವತಿಯ ಪದಾರವಿಂದಲೇ ಗೋವಿಂದ ಜೋರಾಗನಿ ನಿನ್ ಬಾಯಿಂದ ಗೋವಿಂದ ಮನೆಗೆ ಕೋಟಿ ಕೋಟಿ ದುಡ್ಡು ಬರ್ಲಯ್ಯ ಗೋವಿಂದ ಗೋವಿಂದ ಅಂದವ್ರ ಮನೆಗೆ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಬರ್ಲಯ್ಯ ಗೋವಿಂದ ಹರ ನಮ ಪಾರ್ವತಿ ಪದಗೆ ಕಥಾಭಾಗದಲ್ಲಿ ಮಾಡಿ ಪೂಜೆ ಮಾಡಿ ಹಾರ ಇದು ಹಾಕಿಬಿಡಿ. ಯುಗಗಳಲ್ಲಿ 4 ಯುಗ. ಯಾವ ಯುಗ? ಕೃತಯುಗ, ತ್ರೇತಾಯುಗ, ದ್ವಾಪರಾಯುಗ ಮತ್ತು ಕಲಿಯುಗ. ಈ 4 ಯುಗಗಳಲ್ಲಿಯೂ ಸಹ ಭಗವಂತನಾಗಿರ್ತಕ್ಕಂಥ ಯಾವ ಶ್ರೀಮನ್ನಾರಾಯಣ ದಶಾವತಾರವನ್ನು ಎತ್ತಿ ದುಷ್ಟರನ್ನ ಶಿಕ್ಷಣೆ ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡಿ ಸಾಕಿ ಸಲುಗುತ್ತಿದ್ದಾರೆ ಮಹಾನುಭಾವ. ಅಂತಹ ಕೃತಯುಗದಲ್ಲಿ ಒಮ್ಮೆ ಭಗವಂತನಾದಂತಹ ಶ್ರೀಮನ್ನಾರಾಯಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಮನ್ನಾರಾಯಣ ಆದಿಶೇಷನ ಮೇಲೆ ವಿರಾಜಮಾನ ಮಗಳಿದ್ದ ಅವಳಿಸಿ ನಿದ್ರೆಗೈಯುತ್ತಿದ್ದಾರೆ. ನಿದ್ರೆಗೈಯುವಾಗ ಆದಿಶೇಷನ ಕರದಲ್ಲಿರುವ ಸುದರ್ಶನ ಇವತ್ತಿನ ಕಥಾಭಾಗದಲ್ಲಿ ನಮ್ಮ ಕೀಬೋರ್ಡ್ ವಾದನದಲ್ಲಿ ಹಾರ್ಮೋನಿಯಂ ವಾದನದಲ್ಲಿ ಮಹಾನುಭಾವರಾದಂತಹ ಮಹೇಶ್ ಉದಯೋನ್ಮುಖ ಕಲಾವಿದ ತುಂಬ ಚೆನ್ನಾಗಿ ನುಡಿಸುವಂಥ ಮಹಾನುಭಾವ ಇವತ್ತಿಲ್ಲಿ ಬಂದಿದ್ದಾರೆ. ಅವರಿಗೆ ಹೆಚ್ಚಿನದಾದ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ, ಸನ್ಮಾನ ಹುಟ್ಟು ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಮತ್ತು ತಬಲ ವಿದ್ವಾಂಸರಾಗಿ ರವೀಂದ್ರಣ್ಣವರು ಸುಮಾರು 40 ವರ್ಷದಿಂದ ಈ ತಬಲ ನುಡಿಸ್ಕೊಂಡು ಭಗವಂತನ ಸೇವೆ ಮಾಡ್ತಾರೆ. ಅವ್ರಿಗೂ ಸಹ ಭಗವಂತ ಹೆಚ್ಚಿನ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ, ಸನ್ಮಾನ ಹುಟ್ಟು ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಇನ್ನು ನನ್ನ ಹೆಸರು ಮಂಜುನಾಥ ಎಂಬುದಾಗಿ ಊರೂರು ತಿರುಗುತ್ತಾ ಉದರವ ಪೊರೆಯುತ್ತಾ. ಏನಕ್ಕೆ ನಾವು ಬಂದಿರೋದು? ಹೊಟ್ಟೆಪಾಡಿಗೋಸ್ಕರವಾಗಿ. ಹೌದಾ? ಹೌದು, ಹೊಟ್ಟೆಪಾಡಿಗೋಸ್ಕರವಾಗಿ ಬಂದಿದ್ದೀವಿ ನಾವೆಲ್ಲ. ನಾವು ದಾಸರಾಗಿದ್ದೀವಿ ಅಷ್ಟೇ. ಭಗವಂತ ನಮ್ಮನ್ನ ದಾಸರು ಮಾಡ್ಕೊಂಡವ್ರ ಮೊದಲು ನಾವು ಯೋಚನೆ ಮಾಡಬೇಕು. ದೇವರು ನಮ್ಮನ್ನ ದಾಸರು ಮಾಡ್ಕೊಂಡವ್ರ ಗೊತ್ತಿಲ್ಲ ಕಣವ. ಭಗವಂತ ಮಾಡಿಕೊಂಡಂತಹ ದಾಸರು ಎಷ್ಟು ಜನ ಗೊತ್ತಾ? ಪಟ್ಟದಾಸ, ಪುಟ್ಟದಾಸ, ಸುಟ್ಟದಾಸ, ಪಟ್ಟದಾಸ, ಕೊಟ್ಟದಾಸ, ಕಿಟ್ಟದಾಸ, ಹರಿದಾಸ, ಗಿರಿದಾಸ, ಕನಕದಾಸ, ಕಬೀರ್ ದಾಸ, ಪುರಂದರ್, ಇವರು ಭಗವಂತ ಮಾಡಿಕೊಂಡಂತ ದಾಸರುಗಳು. ಹೊಟ್ಟೆದಾಸ ಅಂದ್ರೆ ಏನು? ಬಂಡಿ ಬಂಡಿ ಅನ್ನವನ್ನು ತಿಂದು ಬಂಡ ಬಕರನ್ನೆಲ್ಲ ಕೊಂದು ದುರ್ಯೋಧನ ದುಶ್ಯಾಸನ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಸಂಹಾರ ಮಾಡಿ ದೇಹವನ್ನು ಕಾಯಿ ಮಾಡಿ ಆತ್ಮವನ್ನು ಹಣತೆ ಮಾಡಿ ಜ್ಞಾನವೆಂಬ ಜ್ಯೋತಿಯಲ್ಲಿ ಮನವೆಂಬ ಕರ್ಪೂರ ಬೆಳಗುತ್ತಾ ಕೃಷ್ಣನ ಸ್ಮರಣೆ ಮಾಡಿದ ಮಹಾನುಭಾವ ಹೊಟ್ಟೆದಾಸ. ಯಾರು ದುರ್ಯೋಧನ ದುಶ್ಯಾಸ ಕೊಂದವರು? ಅವರು ಹೊಟ್ಟೆದಾಸ. ಪುಟ್ಟದಾಸ, ಪ್ರಹ್ಲಾದ ಕುಮಾರನನ್ನ ಪುಟ್ಟದಾಸ ಅಂತ ಕರೀತಾರೆ. ಸುಟ್ಟುದಾಸ, ಅಜ್ಞಾನವೆಂಬಂತಹ ಲಂಕಾಪುರವನ್ನು ಸುಟ್ಟಂತ ಮಹಾನುಭಾವನಾದಂತ ಆಂಜನೇಯನನ್ನ ಸುಟ್ಟದಾಸ ಅಂತ. ಸುಡುಗಾಡುದಾಸ. ಕೆಲವರು ಹೇಳ್ತಾರೆ, ಬೆಳಿಗ್ಗೆ ಅಮ್ಮವ್ರು ಮಾತಾಡ್ತಾರೆ, ಅಮ್ಮರೇ ಅದ್ಯಾವ ಸುಡುಗಾಡ ದಾಸ ಕರ್ಕೊಂಡ್ ಬಂದಿದ್ದೀರಿ ನೀವು? ಹೋಗಿ ಆ ಸುಡುಗ ತುಮಕೂರಿಂದ ಬರ್ಬೇಕಾಯ್ತಾ? ಆ ಸುಡುಗಾಡ ದಾಸ ಕತೆ ಏನಾದ್ರು ಕೆಟ್ಟೋದ್ರಂಗಂತಾರೆ. ಯಾರು ಸುಡುಗಾಡ ದಾಸ? ಸಕಲ ರಾಜ್ಯ ಕೋಶಾದಿಗಳಿಂದ ವಿಶ್ವಾಮಿತ್ರ ಮಹರ್ಷಿಗಳಿಗೆ ದಾರಿ ಎಳೆದುಕೊಟ್ಟು ಹೆಂಡತಿ ಮಗುವನ್ನು ಕರೆದುಕೊಂಡು ಕಾಡನ್ನು ಸೇರಿ ತಿನ್ನದ
ಉಣ್ಣಲು ಅನ್ನವಿಲ್ಲದಂತೆ, ಕುಡಿಯಲು ಜಲವಿಲ್ಲದಂತೆ, ಉಡಲು ವಸ್ತ್ರವಿಲ್ಲದಂತೆ ಪಡಬಾರದ ಕಷ್ಟಪಡುತ್ತಾ ಸತ್ಯನಿಷ್ಠೆಗೋಸ್ಕರವಾಗಿ ಹೆಂಡತಿ ಮಗುವನ್ನು ಮಾರಿಕೊಂಡು ಸ್ಮಶಾನದಲ್ಲಿ ಹೆಣಗಳನ್ನು ಸುಡುತ್ತ ಕಾಲವನ್ನು ಕಳೆದ ಮಹಾನುಭಾವ ಯಾರು? ಹರಿಶ್ಚಂದ್ರ ಮಹಾನುಭಾವ. ಅವರು ಸುಡುಗಾಡು ದಾಸ. ಇನ್ನು ಕೊಟ್ಟು ದಾಸ ದಾನಶೂರ ಕರ್ಣ. ಕೊಟ್ಟು 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 ದಾನಕ್ಕೆ ಶೂರಾದ. ಪಟ್ಟು ದಾಸ ವಿಭೀಷಣ. ಕೆಟ್ಟು ದಾಸ ಧರ್ಮರಾಜ. ಇಡೀ ಸಕಲ ಸಾಮ್ರಾಜ್ಯವನ್ನ, ತನ್ನನ್ನ, 4 ಜನ ತಮ್ಮಂದಿರನ್ನ, ಹೆಂಡತಿಯನ್ನ ಪಗಡೆಯಾಟಕ್ಕೆ ಪಣವಾಗಿಟ್ಟು ಕೆಟ್ಟು ಬಿಟ್ಟ ಕೆಟ್ಟು ದಾಸ. ಇನ್ನು ಹರಿದಾಸ, ಗಿರಿದಾಸ, ಕನಕದಾಸ, ಕಬೀರ್ ದಾಸ, ಎಂತೆಂತ ಮಹಾನು ಭಗವಂತ ಮಾಡ್ಕೊಳ್ಳಿ ದಾಸರುಗಳವರಲ್ಲ. ನಾವು ಗೊತ್ತಿಲ್ಲ ಎಂದರು ಮಹಾನುಭಾವರು. ಅಂದರಕ್ಕೆ ಒಂದರನ್ನು ವೇದವಾಕ್ಯದಂತೆ ಇವತ್ತು ನಿಮ್ಮ ಮುಂದೆ ದಾಸರಾಗಿ ನಿಂತಿದ್ದೇನೆ. ನಿಮ್ಮೆಲ್ಲರ ಸಂಪೂರ್ಣ ಆಶೀರ್ವಾದ ನನ್ನ ಮೇಲೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ, ವೈಕುಂಠದಲ್ಲಿ ವಿರಾಜಮಾನವಾಗಿ ಮಲಗಿದ್ದಾರೆ ನಾರಾಯಣ. ನಾರಾಯಣದ ಕಲದಲ್ಲಿ ವಿಜೃಂಭಿಸುವಂತಹ ಸುದರ್ಶನ ಚಕ್ರ ನೋಡಿದ್ರ? ಚಕ್ರ ಅವನಿಗೆ ಅಹಂಕಾರ ಬಂತಂತೆ. ನೋಡಿ, ಅಹಂಕಾರ ಬಂದ್ರೆ ಭಗವಂತ ಏನಂತಾನೆ? ಹಿಂಗಂತಾನೆ ಅಷ್ಟೇ. ಹೋಗಪ್ಪ, ಕಷ್ಟಪಟ್ಟು ಸಂಹಾರ ಮಾಡೋದು ನಾನು, ಹೊಗಳದು ಶ್ರೀಹರಿ ನಾರಾಯಣನನ್ನ. ನೋಡಿ, ನಾನು ಅನ್ನತಕ್ಕಂಥ ಮಹಾನ್ ಆ ಗರ್ವ ಇದೆಯಲ್ಲ, ಅಹಂಕಾರ, ಇದು ಯಾರಿಗೂ ಬರಬಾರ್ದಂತೆ. ನಾನು ಅಂದುಬಿಟ್ರೆ ಸಾಕಂತೆ, ಅಲ್ಲಿ ನಮಗ ಸರ್ವ ಪತನ ಖಂಡಿತ. ಯಾಕೆ ಅಂದ್ರೆ ಈ ನಾನು ಅನ್ನತಕ್ಕಂಥ ಅಹಂಕಾರ ಎಲ್ಲರನ್ನ ನಾಶ ಮಾಡುತ್ತೆ. ಅಹಂಕಾರ. ಇಲ್ಲಿ ಅನ್ನಛತ್ರ ಕಟ್ಸಿರೋರು ಯಾರೀ? ನಾನು. ಅನ್ನದಾನ ಮಾಡಿಸ್ತಿರೋರು ಯಾರೀ? ನಾನು. ಇಲ್ಲಿ ದೇವ್ರ ಉತ್ಸವ ಮಾಡಿಸ್ತಿರೋರು ಯಾರೀ? ನಾನು. ಎಲ್ಲ ಕಡೆ ನಾನು ಅಂತಾನೆ. ಒಂದ್ ಕಡೆ ನಾನಲ್ಲ ಅಂದ್ರೆ ಇಲ್ಲಿ 2000 ರೂಪಾಯಿ ತಗೊಂಡ್ರ ನಾನಲ್ಲ. ನಾನು ಅಂದ್ರೆ ಕೊಡ್ಬೇಕಲ್ಲ ವಾಪಸ್ಸು, ಅದಕ್ಕೆ ನಾನಲ್ಲ ಅಂತಾನೆ. ನಾನು ಅನ್ನತಕ್ಕಂಥ ಶಬ್ದ ಎಷ್ಟು ಕೆಟ್ಟದ್ದು ಅಂದ್ರೆ, ಒಂದು ಸಾರಿ ಕಾಶಿ ಕ್ಷೇತ್ರದಲ್ಲಿ ವಿವೇಕಾನಂದ ಸ್ವಾಮಿಗಳು ಕುಳಿತಿದ್ದಾರೆ. ತಂಗಾಳಿ ಬೀಸ್ತು, ಮೈಯೊಡ್ಡಿದ. ಏನನ್ನಿಸ್ತು? ಎಂತ ಉಪಾಯ ಹೇಳ್ಕೊಟ್ರು ಸ್ವಾಮಿಗಳು. 10 ನಿಮಿಷ ನೋಡ್ದ, ಬೆಳಿಗ್ಗೆ 10 ನಿಮಿಷ ನೋಡ್ದ, 15 ನಿಮಿಷ ನೋಡ್ದ. 1 ತಿಂಗಳಾಗೋಷ್ಟೊತ್ತಿಗೆ 1 ಗಂಟೆ ನೋಡಕ್ ಸ್ಟಾರ್ಟ್ ಮಾಡ್ದ. 1 ಗಂಟೆ ನೋಡ್ಬೇಕಾದ್ರೆ ಅವನ ಮನಸ್ಸಿಗೆ ಏನನ್ನಿಸ್ತು ಅಂದ್ರೆ, ವಿಶಾಲವಾದ ಆಕಾಶ ಮಂಟಪ, ಎಲ್ಲೂ ಕಂಬಗಳಿಲ್ಲ, ಸಿಂಬೆಗಳಿಲ್ಲ. ಇದೆಯಾ? ಆಕಾಶ ಹೊತ್ಕೊಂಡಿರೋ ಕಂಬ ಸಿಂಬೆ ಇದೆಯಾ? ಎಲ್ಲೂ ಇಲ್ಲ, ಕಂಬಗಳಿಲ್ಲ, ಸಿಂಬೆಗಳಿಲ್ಲ. ಈ ಆಕಾಶ ಮಂಟಪದಲ್ಲಿ ಫಳಫಳನೆ ಒಳೆಯುವಂತಹ ನಕ್ಷತ್ರಗಳನ್ನು ಇಟ್ಟವ್ರು ಯಾರು? ನಾವು ನೀವು ಇಡಕ್ಕಾಗತ್ತಾ? ಚಂದ್ರ ಸೂರ್ಯರನ್ನ ಇಟ್ಟವ್ರು ಯಾರು? ಹಗಲನ್ನು ಇಟ್ಟವರು ಯಾರು? ರಾತ್ರಿ ಇಟ್ಟವರು ಯಾರು? ಚಳಿಗಾಲ, ಬೇಸಿಗೆಗಾಲ, ಮಳೆಗಾಲ, ಇವೆಲ್ಲ ಇಟ್ಟವ್ರು ಯಾರು? ನಾವಿಡಕ್ಕಾಗತ್ತಾ? ಇಡಕ್ಕಾಗಲ್ಲ. ಇಡೀ ಪ್ರಪಂಚದಲ್ಲಿ ಸಪ್ತ ಖಂಡದಲ್ಲಿ ಶ್ರೇಷ್ಠವಾದಂತಹ ಏಷ್ಯಾ ಖಂಡ, ಏಷ್ಯಾ ಖಂಡದಲ್ಲಿ ಪವಿತ್ರವಾದಂತಹ ಭಾರತ ದೇಶ, ಆ ಭಾರತ ದೇಶದಲ್ಲಿ ಶ್ರೇಷ್ಠವಾದಂತಹ ಕರ್ನಾಟಕ ರಾಜ್ಯ, ಆ ಕರ್ನಾಟಕ ರಾಜ್ಯದಲ್ಲಿ ಪವಿತ್ರವಾದಂತಹ ಈ ಬೆಂಗಳೂರು ನಗರ, ಈ ಬೆಂಗಳೂರು ನಗರ ಮಹಾನಗರ ಪಾಲಿಕೆಯಲ್ಲಿ ವ್ಯಾಪ್ತಿರುವಂತಹ ಈ ವಡೇರಳ್ಳಿ ಅಂತ ಗ್ರಾಮ ಅಲ್ವಲ್ವ? ವಡೇರಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಒಂದು ಮನೆ, ಆ ಮನೆಯೊಳಗೆ ಒಂದು ಕೋಣೆ, ಕೋಣೆಯೊಳಗೆ ಒಂದು ಮಂಚ, ಮಂಚದ ಮೇಲೆ ನಾನು. ಎಷ್ಟು ಚಿಕ್ಕದು ನೋಡಿ. ವಿಶಾಲವಾದ ಪ್ರಪಂಚದಲ್ಲಿ ನಾನು ಎಂಬತಕ್ಕಂಥ ಪದ ಎಷ್ಟು ಚಿಕ್ಕದೊಳಿ, ನಮ್ಮನ್ನ ನಾಶ ಮಾಡುತ್ತೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಮಾಯ ತುಂಬಿದೆ ಜಗದೆ ಮರಮಣ್ಣಿ ತೊರೆಯೋ, ನಾನು ಎಂಬುವ ಮೋಗ ಬಲು ಕಾಡಿದೆ. ಮಾಯ ತುಂಬಿದೆ ಜಗದೆ ಮರಮಣ್ಣಿ ತೊರೆಯೋ, ನಾನು ಎಂಬುವ ಮೋಗ ಬಲು ಕಾಡಿದೆ. ಹರಿಯೇ ಮಾಯ ತುಂಬಿದೆ ಜಗದೆ ಬದಲಿಸುವೆ ಎಂದೆಂಬ
ವಸುಮತೀಶ ಜಗಕ್ಕೆ ಸುಮತಿಯನ್ನು ನೀಡು ವಸುದ ಪಾಲಕ ವಾಸುದೇವ ತೋರೆಯೋ ವಸುದ ಪಾಲಕ ವಾಸುದೇವ ತೋರೆಯೋ ಮಾಯ ತುಂಬಿದೆ ಜಗದೆ ಮಾರಮಣ ನೀ ಪೊರೆಯೋ ನಾನು ಎಂಬುವ ಮೋಹ ಬಲು ಕಾಡಿದೆ ಹರಿಯೇ ಮಾಯ ತುಂಬಿದೆ ಜಗದೆ ನಾನು ಎಂಬತಕ್ಕಂಥ ಮಾಯೆ ಸರ್ವ ಪತನ ಮಾಡ್ತದೆ. ಅಂತಹ ನಾನು ಎಂಬತಕ್ಕಂಥ ಅಹಂಕಾರ ಶ್ರೀಹರಿಯ ಕರದಲ್ಲಿರುವಂತಹ ಸುದರ್ಶನನಿಗೆ ಬಂದಂತಹ ಅಹಂಕಾರ. ಅಹಂಕಾರದಿಂದ ಗರ್ವದಿಂದ ಮೆರೆಯುವಾಗ ತಟ್ಟನೆ ಪ್ರತ್ಯಕ್ಷನಾಗಿದ್ದಾನೆ ನಾರಾಯಣ ಸುದರ್ಶನ. ಹೌದಪ್ಪ, ಸರ್ವವನ್ನು ಮಾಡುತ್ತೆ ನೀನು. ವೈಕುಂಠದಲ್ಲಿದ್ದರೂ ಸಹ ನಾನು ಎಂಬುದಾಗಿ ಅಹಂಕಾರ ಪಡ್ತಿಯಲ್ಲ, ಆಗಲಿ ನೀನು ಭೂಲೋಕದಲ್ಲಿ ಒಬ್ಬ ಪ್ರಬಲವಂತನಾದಂತಹ ರಾಜನಾಗಿ ಹುಟ್ಟು, ನಾನು ಒಬ್ಬ ಬ್ರಾಹ್ಮಣ ಕುಮಾರನಾಗಿ ಹುಟ್ಟಿ ಸೈನ್ಯವಿಲ್ಲದೆ ನಿನ್ನನ್ನು ಯುದ್ಧದಲ್ಲಿ ಸಂಹಾರ ಮಾಡ್ತೀನಿ. ನಿನ್ನನ್ನು ಯುದ್ಧದಲ್ಲಿ ಸಂಹಾರ ಮಾಡ್ತೀನಿ ಅಂದ್ರೆ ಇವಾಗ ಏನ್ ಮಾಡ್ತಾ ಇದ್ದೆ ತಾಯಿ? ಏನ್ ಮಾಡ್ತಾ ಇದ್ದೀನಿ? ಅವ್ರ ಮನೆಗೆ ಹೋಗಿ ಬೆಳಿಗ್ಗೆ ಮಾತಾಡುವಂತ ಬಾಯಲ್ಲಿ ಕೂತ್ಕೊ. ಮನೆಗೆ ಹೋಗ ಸಿಗ್ತಾರೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ? ಸುದರ್ಶನ ಹೇಳ್ತಿದ್ದಾನೆ, ಸ್ವಾಮಿ ತಪ್ಪಾಯ್ತು, ನನ್ನದು ತಪ್ಪಾಯ್ತು, ಮನ್ನಿಸೆನ್ನ ಪರಾಜವ. ಒಂದು ಸಾರಿ ನಾನು ಅಂತ ಅಹಂಕಾರ ಪಟ್ಟಿದಕ್ಕೋಸ್ಕರವಾಗಿ ಸುದರ್ಶನನಿಗೆ ವೈಕುಂಠದಲ್ಲಿ ಜಾಗವಿಲ್ಲದೆ ಭೂಲೋಕದಲ್ಲಿ ಮಾಹಿಷ್ಪತಿ ನಗರದಲ್ಲಿ ಐಹಯ ವಂಶದಂತಹ ಮಹಾನುಭಾವ ಕಾರ್ತ್ಯವೀರ್ಯಾರ್ಜುನನಾಗಿ ಜನಿಸುತ್ತಿದ್ದಾನೆ. ಮಹಾನುಭಾವ ಅವನಿಗೆ 1000 ತೋಳುಗಳು, 1000 ತೋಳುಗಳಾಗಿ ಇಡೀ ಭೂಮಂಡಲವನ್ನು ಹಾಡುತ್ತಿದ್ದಾನೆ ಮಹಾನುಭಾವ. ಅವನಿಗೆ ಭಗವಂತನಾದಂತಹ ತ್ರಿಮೂರ್ತಿ ಸ್ವರೂಪನಾದಂತಹ ದತ್ತಾತ್ರೇಯನೇ ಗುರುಗಳಾಗಿದ್ದಾರೆ ಮಹಾನುಭಾವ ಆ ಕಾರ್ತ್ಯವೀರ್ಯಾರ್ಜುನನಿಗೆ. ಹೀಗೆ ಕಾಲವನ್ನು ಕಳೆಯುವಾಗ ಕನ್ಯಾಕುಬ್ಜ ದೇಶದಲ್ಲಿ ರೇಣುಕ ರಾಜನಿಗೆ ಮದುವೆಯಾಗಿ ಬಹು ವರ್ಷಗಳ ಕಾಲ ಮಕ್ಕಳಿಲ್ಲ, ಪುತ್ರ ಸಂತಾನವಿಲ್ಲ. ಒದ್ದಾಡ್ತಾರೆ. ಚಂದ್ರನಿಲ್ಲದ ಗಗನದಂತೆ, ಜಲಬತ್ತಿದ ಸರೋವರದಂತೆ, ದೇವರಿಲ್ಲದ ಗುಡಿಯಂತೆ, ಮಕ್ಕಳಿಲ್ಲದ ಎನ್ನ ಮನೆ ಪರಿಶೋಭಿಸದು. ಏನೇ ಆದ್ರೂ ಒಂದು ಹೆಣ್ಣಾಗಿ ಹುಟ್ಟಿದ ಮೇಲೆ ಒಂದು ಮಗು ಹಗೆದರೇನೆ ಹೆಣ್ಣುತನ ಪೂರ್ತಿ ಆಗೋದು. ಓಡಾಡ್ತಿದ್ದಾರೆ. ರಾಜಗುರು ಹೇಳ್ತಾರೆ, ಅಪ್ಪ ರೇಣುಕಾ ರಾಜ, ಒಂದು ಶಕ್ತಿ ಶಾಂತಿ ಯಜ್ಞವನ್ನು ಮಾಡು, ಆ ಭಗವತಿಯೇ ನಿನ್ನ ಮಗಳಾಗಿ ಹುಟ್ಟುತ್ತಾಳೆ ಅಂದಾಗ ಆ ಮಹಾನುಭಾವ ರೇಣುಕ ರಾಜ ಒಂದು ಶಕ್ತಿ ಶಾಂತಿ ಯಜ್ಞವನ್ನು ಮಾಡ್ತಾರೆ. ಯಜ್ಞವನ್ನು ಮಾಡುವಾಗ ಪೂರ್ಣಾಹುತಿಯ ಸಮಯದಲ್ಲಿ ಆ ಮಹಾನುಭಾವ ಪೂರ್ಣಾಹುತಿಯನ್ನು ಕೊಡುವಾಗ ಧಗಧಗನ ಜ್ವಲಿಪ ಜ್ವಾಲೆಯಲ್ಲಿ, ಧಗಧಗನ ಜ್ವಲಿಪ ಜ್ವಾಲೆಯಲ್ಲಿ ಮುಗಿಸಿದಳ ರೇಜೇಶ್ವರಿ. ಒಂದು ಪಾಯಸವನ್ನ ಬಟ್ಟೆಲ್ಲ ಹಿಡಿದುಕೊಂಡು ಪಾಯಸವನ್ನು ಹಿಡಿದುಕೊಂಡು, ಮಹಾರಾಜ ರೇಣುಕ ರಾಜ ತೆಗೆದುಕೋ, ಈ ಪಾಯಸವನ್ನ ನಿನ್ನ ಮಡದಿಗೆ ಕೊಡು. ನವಮಾಸ ಕಳೆದ ದಶತಾರಿಯ ಸುಯೋಗದಲ್ಲಿ ಭಗವತಿಯೇ ನಿನ್ನ ಮಗಳಾಗಿ ಹುಟ್ಟುತ್ತಾಳೆ. ಸಂತೋಷದಿಂದ ಆ ರೇಣುಕ ರಾಜ ಆ ಮಹಾತಾಯಿ ಕೊಟ್ಟಂತಹ ಪಾಯಸವನ್ನ ತನ್ನ ಮಡದಿಗೆ ತಿನ್ನಿಸಿದ್ದಾನೆ.
ಆ ತಿನ್ನಿಸಿದ ದಿನ ಕಳೆದಿದೆ. ದಿನ 1, 2, 3, 4 ಕಳೆಯುವ ತರದಲ್ಲಿ ನವಮಾಸ ಕಳೆದು ದಶತಾರಿಯ ಸುಯೋಗದಲ್ಲಿ ಆ ಜಗದಾದಿ ಮಾತೆಯ ಅಂಶವೇ ಆ ಮಹಾತಾಯಿಯ ಗರ್ಭಾಂಬುದಿಯಿಂದ ಹುಟ್ಟಿದ್ದಾಳೆ. ಇಂದಿರಾ ರಮಣ ಗೋವಿಂದ. ಆ ಮಗು ಹುಟ್ಟಿದ ಕೂಡಲೇ ಹೆಣ್ಣು ಮಗು ಎಂಬುದಾಗಿ ಸಂತೋಷ ಪಡುತ್ತಾ, ಈಗಿನ ಕಾಲದಲ್ಲಿ ಹೆಣ್ಣು ಮಗು ಅಂದ್ರೆ ಸ್ವಲ್ಪ ಕಷ್ಟ, ಮಕನ ಹೆಂಗೆ ಕ್ಯೂಚ್ಕೊಂಡಂಗ್ ಮಾಡ್ಕೊಂಡ್ಬಿಡ್ತಾರೆ ಹೆಣ್ಮಗ ಅಂದ್ರೆ. ಯಾವ ಮಗು? ಗಂಡು ನಾಡುಗೊಂಡೆಂಚು ಅಂತಾರೆ. ಯಾವ ಮಗು? ಹೆಣ್ಣು ಕೊಡೋ ಕಡ್ಲೆಪುರಿನಾ ಅಂತಾರೆ. ಈಗಿನ ಕಾಲದಲ್ಲಿ ಹೆಣ್ಣುಗಳು ಸಿಗ್ತಾ ಇಲ್ಲ. ಯಾಕೆ ಹೇಳಿ? ಹೌದಮ್ಮ, ಯಾಕೆ ಸಿಗ್ತಾ ಇಲ್ಲ ಅಂದ್ರೆ 2 ಗಂಡು ಆಪರೇಷನ್, 2 ಗಂಡು ಆಪರೇಷನ್, ಇನ್ನೆಲ್ಲಿಂದ ತರಬೇಕು? ಹೆಣ್ಣು ಹೆಣ್ಣು ಅಂತ ನಾವು ಆ ಮಹಾತಾಯಿನ ಹೆಣ್ಣು ಮಕ್ಕಳನ್ನ ಜರಿಯಬಾರದಂತೆ. ಯಾಕೆಂದ್ರೆ ಕೃತಯುಗ ನಡ್ಕೊಂಡೋಗಿದ್ದು ರೇಣುಕಾದೇವಿಯಿಂದ, ತ್ರೇತಾಯುಗ ನಡೆದದ್ದು ಸೀತಾದೇವಿಯಿಂದ, ದ್ವಾಪರಾಯುಗ ನಡೆದು ಹೋದದ್ದು ದ್ರೌಪದಿಯಿಂದ. ಈ ಕಲಿಯುಗ ನಡೆದದ್ದು ಯಾರಿಂದ ಗೊತ್ತಾ? ಯಾರಿಂದ ಹೇಳಿ ನೋಡೋಣ. ಕಲಿಯುಗ ನಡೆದಿದ್ದು ಮನೆಯ ಹೆಣ್ಣು ಮಕ್ಕಳಿಂದ ಇವತ್ತು ಕಲಿಯುಗ ನಡ್ಕೊಂಡು ಹೋಗ್ತಾ ಇದೆ. ನಮ್ಮಿಂದಲ್ಲ ಕಣವ, ಮನೆ ಹೆಣ್ಣು ಮಕ್ಕಳಿಂದ ಕಲಿಯುಗ ನಡ್ಕೊಂಡು ಹೋಗ್ತಾ ಇದೆ. ಅದಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳನ್ನು ನಾವು ಜರಿಯಬಾರದಂತೆ. ಅಂತಹ ಮಹಾತಾಯಿಯಾದಂತಹ ರೇಣುಕಾದೇವಿಯನ್ನ ಚವನ ಭಾರ್ಗವನ ಮಗನಾದಂತಹ ಯಾವ ರುಚಿಕ, ಆ ರುಚಿಕನ ಮಗನಾದಂತಹ ಜಮದಗ್ನಿಗೆ ಈ ಮಹಾತಾಯಿಯನ್ನ ಮದುವೆ ಮಾಡಿಕೊಡುತ್ತಿದ್ದಾರೆ. ಸ್ವಯಂವರವನ್ನು ಏರ್ಪಾಡು ಮಾಡಿದ್ದಾರೆ. ರಾಜಾದಿರಾಜರು ಬಂದಿದ್ದಾರೆ. ಸಪ್ತ ಋಷಿಗಳು, ದೇವಾನುದೇವತೆಗಳು ಎಲ್ಲರೂ ಸಹ ಈ ರೇಣುಕಾ ದೇವಿಯನ್ನು ಮದುವೆ ಮಾಡಿಕೊಳ್ಳಬೇಕು ಎಂಬತಕ್ಕಂಥ ಆಸೆಯಿಂದ ಬಂದಾಗ ಮಹಾನುಭಾವ ರುಚಿಕ ತನ್ನ ಮಗನಾದಂತಹ ಯಾವ ಜಮದಗ್ನಿಯನ್ನು ಸಹ ಕರೆದುಕೊಂಡು ಆ ಸ್ವಯಂವರ ಸಭೆಯಲ್ಲಿ ಬಂದಿದ್ದಾರೆ. ಸ್ವಯಂವರದ ಸಭೆಯಲ್ಲಿ ಎಲ್ಲರೂ ಕುಳಿತಿರುವಾಗ ಮಹಾತಾಯಿ ರೇಣುಕಾದೇವಿಯ ಅವರ ಕೈಗೆ ಕೊಟ್ಟಿದ್ದಾರೆ ಹಾರವನ್ನು ಕೊಟ್ಟ ಕ್ಷಣ ರಾಜಾದಿರಾಜರುಗಳ ಕಂಡು, ರಾಜಾಜರ ಸಕಲ 56 ದೇಶದ ರಾಜಕುಮಾರರು ಅವರೆಲ್ಲರನ್ನ ಕಂಡು ಮಹಾತಾಯಿ ರೇಣುಕಾದೇವಿ ತಲೆ ತಗ್ಗಿಸಿದ್ದಾಳೆ. ರತ್ನಾಧಾರ ಹಗಲು ಬಹಾರ ಎನಗೆ ದೊರಕುವುದೇ ವಿಧಿ. ನಾನು ಮೆಚ್ಚುವಂತಹವರ ನನಗೆ ಸಿಗುವನೆ ಎಂಬುದಾಗಿ ಆ ಸ್ವಯಂವರ ಸಭೆಯನ್ನು ಪ್ರವೇಶ ಮಾಡಿದಾಗ ಜಗಿಪ ಜಗದಿಂದ ಕಣ್ಣಿನಲ್ಲಿ ಅಗ್ನಿಯನ್ನ ಹೊತ್ತಿಸಿ ಜಗತ್ತನ್ನೇ ಸುಡಬಲ್ಲಂತಹ ಶಕ್ತಿ ಇರುವಂತಹ ಮಹಾನುಭಾವ ಜಮದಗ್ನಿಯನ್ನು ಕಂಡು ಮಹಾತಾಯಿ ರೇಣುಕಾದೇವಿ, ಆಹಾ, ಇವರೇ ನನ್ನ ಪತಿರಾಯ, ಎಷ್ಟು ರಾಜ ಭೋಗ ಭಾಗ್ಯವಿದ್ದರೆ ಏನು ಪ್ರಯೋಜನ? ಮೋಕ್ಷಾರ್ಥ ಸಾಧನೆಗೋಸ್ಕರವಾಗಿ ನಮಗೆ ಮೋಕ್ಷ ಸಿಗಬೇಕಾದ್ರೆ ಇಂತಹ ಒಬ್ಬ ಶರಣರನ್ನ, ಇಂತಹ ಒಬ್ಬ ತಪಸ್ಸಿಯನ್ನು ಮದುವೆ ಮಾಡಿಕೊಂಡು ನಮ್ಮ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳಬೇಕು ಎಂಬುದಾಗಿ ಆ ಮಹಾತಾಯಿ ರೇಣುಕಾದೇವಿ ಆ ಜಮದಗ್ನಿಗೆ ಅವರ ಕೊರಳಿಗೆ ಹಾರವನ್ನ ಧಾರಣೆ ಮಾಡಿದ್ದಾರೆ. ರಾಜಾದಿರಾಜರಿಗೆ ಏನಿದೆ ಅನ್ಯಾಯ? ಸ್ವಯಂವರ ಸಭೆಯಲ್ಲಿ ರಾಜಾದಿರಾಜರನ್ನು ಕರೆಸಿ ಒಬ್ಬ ಋಷಿ ಕುಮಾರನಿಗೆ ಸ್ವಯಂವರದಲ್ಲಿ ಹಾರನ್ನು ಹಾಕುವುದೇ? ಯಾರಲ್ಲಿ ನಿಲ್ಲಿ ಯುದ್ಧಕ್ಕೆ? ಎಲ್ಲರೂ ಯುದ್ಧ ಮಾಡುವಾಗ ಆ ಋಷಿ ಕೇಳಿದ್ದಾನೆ, ಕುಮಾರ ಜಮದಗ್ನಿ, ಈ ಋಷಿಕುಮಾರರು ಏನಕ್ಕೂ ಪ್ರಯೋಜನವಿಲ್ಲದವರು, ಯಾವಾಗಲೂ ಯಾಗ ಯಜ್ಞಾದಿಗಳನ್ನು ಮಾಡಿಕೊಂಡು ಭಗವಂತನ ಸೇವೆಯಲ್ಲಿ ಕಾಲ ಕಳೆತಿರುವುದಾಗಿ ಇವರೆಲ್ಲರೂ ನಮ್ಮ ಮೇಲೆ ಯುದ್ಧಕ್ಕೆ ಬಂದು ಒಂದು ಸಾರಿ ತೆರೆ ನಿನ್ನ ಆ ರೋಷವುಳ್ಳಂತಹ
ಕ್ರೋಧಾದೇವಿ ತುಂಬಿರುವಂತಹ ನಿನ್ನ ಕಣ್ಣನ್ನು ತೆರೆ, ಇವರೆಲ್ಲ ಸುಟ್ಟು ಭಸ್ಮವಾಗಲಿ ಎಂದಾಗ ಆ ಕ್ರೋಧಾದೇವಿ ಆ ಮಹಾತಾಯಿ ಜಮದಗ್ನಿಯ ಉರಿಯುವಂತಹ ಆ ಕಣ್ಣಿನಿಂದ ಬಂದು ಎಲ್ಲರನ್ನು ಸುಟ್ಟು ಭಸ್ಮ ಮಾಡಿದ್ದಾರೆ. ಎಲ್ಲರೂ ಸುಟ್ಟು ಭಸ್ಮ ಮಾಡಿದಾಗ ರೇಣುಕರಾಜ ಸಂತೋಷದಿಂದ ಜಮದಗ್ನಿಗೆ ರೇಣುಕಾದೇವಿಯನ್ನು ಕೊಟ್ಟು ವಿವಾಹ ಮಾಡುತ್ತಿದ್ದಾರೆ. ಓಂ ಸುಲಗ್ನೋ ಸಾವಧಾನ, ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ, ಓಂ ಪಾರ್ವತಿ ಪರಮೇಶ್ವರ ಧ್ಯಾನ ಸಾವಧಾನ. ತದೇವ ಲಗ್ನಂ ಸುದಿರಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ದೈವಬಲಂ ವಿದ್ಯಾಬಲಂ ತದೇವ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ಗಟ್ಟಿ ಮೇಳ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೇ ಪದ್ಮಾಮಿ ಶುಭನೇತ್ರಂ ಜೀವ ಶರದಶತಂ. ಮದುವೆ ಆಯಿತು. ಮದುವೆ ಆದರೆ ಮಹಾತಾಯಿ ರೇಣುಕಾದೇವಿ ಜಮದಗ್ನಿಯ ಜೊತೆಯಲ್ಲಿ ಅವರ ಆಶ್ರಮಕ್ಕೆ ನಡೆಯುವಾಗ ರೇಣುಕರಾಜ, ಸ್ವಾಮಿ, ಇಡೀ ತನ್ನ ಸಕಲ ಸಾಮ್ರಾಜ್ಯ ಸಕಲ ಐಶ್ವರ್ಯ ಭೋಗ ಭಾಗ್ಯವನ್ನು ನಿಮಗೆ ಅರ್ಪಿಸುತ್ತೇನೆ, ಸುಖವಾಗಿದೆ ಎಂದಾಗ ಜಮದಗ್ನಿ ಮಹರ್ಷಿ ಹೇಳ್ತಿದ್ದಾರೆ, ಮಾವನವರೇ, ನಮ್ಮಂತಹ ತಪಸ್ವಿಗಳಿಗೇಕೆ ಈ ರಾಜ ವೈಭೋಗ, ನಾವು ಆಶ್ರಮದಲ್ಲಿ ಇರ್ತೇವೆ ಎಂದಾಗ ರೇಣುಕಾದೇವಿ ಸಕಲ ಸಿರಿ ಸಂಪತ್ತನ್ನ ತ್ಯಜಿಸಿದ್ದಾರೆ. ಸಕಲ ಸಿರಿ ಸಂಪತ್ತನ್ನ ತ್ಯಜಿಸಿ ಆ ಗಂಡನೊಂದಿಗೆ ಜಮದಗ್ನಿಯೊಂದಿಗೆ ಆಶ್ರಮ ಸೇರಿಕೊಂಡಿದ್ದಾರೆ. ಆಶ್ರಮದಲ್ಲಿ ಪತಿದೇವರು ಮಾಡುವಂತಹ ಯಾಗ ಯಜ್ಞಾದಿಗಳಿಗೆ ಅನುಷ್ಠಾನಗಳಿಗೆ ಪೂಜೆ ಪುನಸ್ಕಾರಗಳಿಗೆ ಸತಿಯಾದ ರೇಣುಕಾದೇವಿ ಸಹಾಯ ಮಾಡುತ್ತಿದ್ದಾಳೆ. ಸಹಾಯ ಮಾಡುತ್ತಾ ದಿನಗಳು ಕಳೀತಾ ಇದೆ. ನೋಡಿ ಎಂತ ಮಹಾತಾಯಿ ಅಂದ್ರೆ ಮಹಾಪತಿವ್ರತ ಶಿರೋಮಣಿ. ಲವಲೇಶವು ಗಂಡನಿಗೆ ಕೋಪ ಬಾರದಂತೆ ಆಶ್ರಮವನ್ನು ನಡೆಸುತ್ತಾ ಕಾಲ ಕಳೀತಿದ್ದಾಳೆ. ಮಹಾನುಭಾವನಾದ ಇಂದ್ರದೇವ ಇವರ ಮದುವೆಗೆಂದೇ ಒಂದು ಬಹುಮಾನವನ್ನು ಆದಿಕೊಟ್ಟಿದ್ದ. ಯಾವ ಬಹುಮಾನವಂದ್ರೆ, ಯಾರಾದರೂ ಅತಿಥಿಗಳು ಬಂದಾಗ ಅವರನ್ನು ಉಪಚರಿಸುವುದಕ್ಕೋಸ್ಕರವಾಗಿ ಮತ್ತು ಇವರ ಉದರ ಪೋಷಣೆಗೋಸ್ಕರವಾಗಿ ಕಾಮಧೇನು, ದೇವಲೋಕದ ಸಂಪತ್ತಾದಂತಹ ಕಾಮಧೇನುವಿನ ಕರುವಾದಂತಹ ನಂದಿನಿ ಎಂಬತಕ್ಕಂಥ ಒಂದು ಕರುವನ್ನ ಬಹುಮಾನವಾಗಿ ಬಳುವಳಿ ಹಾಕೊಟ್ಟಿದೆ. ಬಳುವಳಿ ಹಾಕೊಟ್ರೆ ಆ ಕಾಮಧೇನುವನ್ನು ಕರುವಾದಂತಹ ಯಾವ ನಂದಿನಿ ಎಂಬತಕ್ಕಂತಹ ಎಲ್ಲ ಇಷ್ಟಾರ್ಥವನ್ನ, ಊಟ ಬೇಕಾದ್ರೆ ಊಟ, ಪೂಜಾ ಸಾಮಗ್ರಿಗಳು ಬೇಕಾದ್ರೆ ಪೂಜಾ ಸಾಮಗ್ರಿ, ಇಂಥವೆಲ್ಲ ಇಷ್ಟಾರ್ಥವನ್ನ ಈಡೇರಿಸುತ್ತಾ ಆ ಕಾಲ ಕಳೆದಾಗ ಈ ಮಹಾತಾಯಿಯ ಮಕ್ಕಳಿಲ್ಲ. ಯಾರಿಗೆ? ರೇಣುಕಾದೇವಿ ಹಲವಾರು ವರ್ಷಗಳು ಕಳೆದರೂ ಸಹ ಒದ್ದಾಡ್ತಾಳೆ, ನನಗೆ ಮಕ್ಕಳಿಲ್ಲವಲ್ಲ, ಬಾಲಕರಿರಬೇಕು, ಬಾಲೆಗೆ ಬಾಲಕರಿರಬೇಕು, ಬಾಲಕರಿಲ್ಲದ ಮೇಲೆ ಹೆಣ್ಣಿನ ಬಾಳು ಕಣ್ಣೀರಿನ ಗೋಳು, ಕಣ್ಣೀರಿನ ಗೋಳು, ಕಣ್ಣೀರಿನ ಗೋಳು. ಭಗವಂತನ ಅನುಗ್ರಹದಿಂದ ಈ ಮಹಾತಾಯಿಗೆ 4 ಜನ ಮಕ್ಕಳಾದರು. ವಸು, ವಿಶ್ವವಸು, ಬೃಹತ್ಪಾನು, ಬೃಹತ್ಕರ್ಮ ಎಂಬತಕ್ಕಂಥ 4 ಜನ ಮಕ್ಕಳಾದ್ರೆ ಆ ಮಕ್ಕಳೊಂದಿಗೆ ಸುಖವಾಗಿ ಸಂತೋಷವಾಗಿ ಪತಿದೇವರ ಜೊತೆಯಲ್ಲಿ ಕಾಲ ಕಳೆದಿದ್ದಾರೆ. ಪತಿದೇವರ ಜೊತೆಯಲ್ಲಿ ಕಾಲ ಕಳೆಯುವಂತಹ ಸಂದರ್ಭದಲ್ಲಿ ಮಹಾನುಭಾವರಾದಂತಹ ಯಾವ ಜಮದಗ್ನಿ ಮಹರ್ಷಿ
ಲೋಕ ಕಲ್ಯಾಣಾರ್ಥವಾಗಿ ಒಂದು ಶ್ರೇಷ್ಠವಾದಂತಹ ಯಾಗವನ್ನು ಮಾಡಲು ಪ್ರಾರಂಭಿಸಿದ್ದಾರೆ. ಶ್ರೇಷ್ಠವಾದಂತಹ ಯಾಗ. ಆ ಯಾಗವನ್ನು ಪ್ರಾರಂಭ ಮಾಡಿದರೆ ಈ ಮಹಾತಾಯಿ ರೇಣುಕಾದೇವಿ ಕೆಲಸ ಏನು ಅಂದ್ರೆ, ಮುಂಜಾನೆ ಎದ್ದು ನದಿಯಲ್ಲಿ ಮಿಂದು, ನದಿಯ ನೀರಿನಲ್ಲಿ ಮಿಂದು ಆ ಮುಡಿ ಬಟ್ಟೆಯಲ್ಲಿ ಹಸಿ ಮರಳನ್ನು ತೆಗೆದು ಒಂದು ಮಡಕೆಯನ್ನಾಗಿ ಮಾಡಿ, ಹಸಿ ಮರಳನ್ನು ತೆಗೆದು ಆಗತ್ತ ಮಡಕೆ ಮಾಡಕ್ಕೆ, ಹಸಿ ಮರಳನ್ನು ತೆಗೆದು ಒಂದು ಮಡಕೆಯನ್ನಾಗಿ ಮಾಡಿ ಆ ಮಡಕೆಯೊಳಗೆ ಮಡಕೆ ತುಂಬ ನೀರನ್ನು ತಂದು ಪತಿದೇವರು ಮಾಡುವಂತಹ ಪ್ರತಿನಿತ್ಯ ಮಾಡುವಂತಹ ಯಾಗಕ್ಕೆ ಅರ್ಘ್ಯವನ್ನು ಕೊಡೋದಕ್ಕೋಸ್ಕರವಾಗಿ ಆ ಮಡಕೆಯಲ್ಲಿ ನೀರು ತರ್ತಿದ್ರು. ಯಾಕೆಂದ್ರೆ ಮಹಾತಾಯಿ ಅವತಾರವಾಗಿರುವುದೇ ಭಗವಂತನನ್ನ ತನ್ನ ಗರ್ಭದಲ್ಲಿ ಇಟ್ಟು ಜನಿಸ ಭಗವಂತನ ಅಡೆಯುವುದಕ್ಕೋಸ್ಕರವಾಗಿ. ಎಲ್ಲರ ಕೈಲೂ ಆಗಲ್ಲ, ಭಗವಂತ ಹುಡ್ತಾನೆ ಅಂದ್ರೆ ಎಲ್ಲರ ಕೈಲೂ ಆಗಲ್ಲ. ಮಹಾತಾಯಿ ಅಂತಹ ಶ್ರೇಷ್ಠವಾದ ಮಹಾಮಾತೆ. ಹೀಗೆ ಕಾಲ ಕಳೆಯುವಾಗ ಒಂದು ಸಾರಿ ವೈಕುಂಠದಲ್ಲಿ ದೇವಾನು ದೇವತೆಗಳೆಲ್ಲೂ ಸಹ ಈ ಭೂಲೋಕದ ರಾಕ್ಷಸರ ಹಾವಳಿಯಿಂದ ಕಂಗೆಟ್ಟು ಭಗವಂತನ ಅವತಾರವನ್ನ ಎಚ್ಚರ ಮಾಡುವುದಕ್ಕೋಸ್ಕರವಾಗಿ ಎಲ್ಲರೂ ಸಹ ವೈಕುಂಠಕ್ಕೆ ಬರ್ತಿದ್ದಾರೆ. ಶ್ರೀಹರಿ ನಾರಾಯಣ ಕಾಪಾಡು, ಪಾಹಿಮಾ ರಕ್ಷಮಾ ಪಾಹಿಮಾ ಬರುತ್ತಿದ್ದಾರೆ. ಶ್ರೀ ಹರಿ ದಿವಿಜರ ಸಲಭೋ ಶೌರಿ ಭಕ್ತ ರಕ್ಷಕನು ನೀನೇ, ದೀನರ ಸಲಭೋ ಖಳವಿದಾರಿ. ಪೊರೆಯದಯಾ ಘನ ನಾರಾಯಣ, ಪೊರೆಯದಯಾ ಘನ ನಾರಾಯಣ, ಸ್ಮರಣೆಯ ಭಯಸಿರೆ ತನುಮನ. ಪೊರೆಯದಯಾ ಘನ ನಾರಾಯಣ, ಸ್ಮರಣೆಯ ಭಯಸಿರೆ ತನುಮನ. ಪೊರೆಯದಯಾ ಘನ ನಾರಾಯಣ. ಮದಿಸಿದ ಧನುಜರ ಓದಿಸಿದೆ, ಕರೆಯೋ ಧರ್ಮವ ಉತ್ತರಿಸಿ ಪೊರೆದೆ. ಮದದಿಂದ ಮದಿಸಿದ ಮದದಿಂದ ಮದಿಸಿದ ಧನುಜರ ಓದಿಸಿದೆ, ಕರೆಯೋ ಧರ್ಮವ ಉತ್ತರಿಸಿ ಪೊರೆದೆ. ದೇವಾದಿ ದೇವಾಶ್ರೀ ವೈಕುಂಠವಾಸ, ನೀನೆ ಸದಾ ರಕ್ಷಕರುಣಾಗನ, ನೀನೆ ಸದಾ ರಕ್ಷಕರುಣಾಗನ. ಪೊರೆಯುದಯಾ ಘನ ನಾರಾಯಣ, ಸ್ಮರಣೆಯ ಬಯಸಿದೆ ತನುಮನ. ಪೊರೆಯುದಯಾ ಘನ ನಾರಾಯಣ. ಕ್ಷೀರಸಾಗರ ಶಯನ, ಹರೇ
ಕೇಶವ ಮಾಧವ ಕ್ಷೀರಸಾಗರ ಶಯನ ಆದಿನಾರಾಯಣ ಕ್ಷೀರಸಾಗರ ಶಯನ ಆದಿನಾರಾಯಣ ಭಕ್ತರ ರಕ್ಷಿಸುವ ಲಕ್ಷ್ಮೀ ರಮಣ ಭಕ್ತರ ರಕ್ಷಿಸುವ ಲಕ್ಷ್ಮೀ ರಮಣ ಬಾರಯ್ಯ ಬಾರಯ್ಯ ನೀರೇ ಜನಯನ ಬಾರಯ್ಯ ಬಾರಯ್ಯ ನೀರೇ ಜನಯನ ನೀನೆ ಸದಾ ರಕ್ಷಕರು ನಾಯನ ನೀನೆ ಸದಾ ರಕ್ಷಕರು ನಾಯನ ಹೊರೆಯದಯ ಘನ ನಾರಾಯಣ ಸ್ಮರಣೆಯ ಬಯಸಿದೆ ಕನುಮನ ಹೊರೆಯದಯ ಘನ ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ಶ್ರೀರಮಣ 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 ಇಂದಿರಾ ರಮಣ ಗೋವಿಂದ ನೋಡಿ ನೋಡಿ ನೀವೆಲ್ಲ ಗೋವಿಂದ ಅಂದ್ರೆ ಆಗೋದೇ ಇಲ್ಲ ಗೋವಿಂದ ಅನ್ನಬೇಕು ನಾಳೆ ಗೋವಿಂದ ಅಂದ್ರೆ ಇದೊಂದೇ ಜಾಗ ಗೋವಿಂದ ಅನ್ನಕ್ ನಮ್ಗೆ ಅವಕಾಶ ಹೌದಾ ಎಷ್ಟು ಜೋರ ಬೇಕಾದ್ರೆ ಗೋವಿಂದ ಅಂತ ಕೂಗ್ಬೋದು ನಾಳೆ ದಾರಿಗೆ ಹೋಗ್ಬೇಕಾದ್ರೆ ಗೋವಿಂದ ಅಂತ ಕೂದ್ರೆ ನೆನ್ನೆ ತಕ ಚೆನ್ನಾಗಿದ್ದೀವಿ ಅಮ್ಮ ಇವತ್ತಾಲಿ ಮುಚ್ಚಿಡ್ಕೊಂಡ್ಬಿಡ್ತು ಅಂತಾರ ಇಲ್ವಾ ಗೋವಿಂದ ಅಂದ್ರೆ ಮನುಷ್ಯನ ಜನ್ಮದಲ್ಲಿ ಬಂದು ಗೋವಿಂದ ಅಂದ್ರೆ ಮೋಕ್ಷ ಪಡ್ಕೊಳಕೋಸ್ಕರ ಗೋವಿಂದ ಅನ್ನೇ ಅಂತಾರೆ ನಮಗೆ ಗೋವಿಂದ ಅಂದ್ರೆ ಹುಟ್ಟು ಸಾವುಗಳಿರುವಂತೆ ಭಗವಂತನ ಪಾದ ನಾವು ಸೇರ್ಕೊಂಡ್ಬಿಡ್ತೀವಂತೆ ಈ ಹುಟ್ಟು ಈ ಸಾವು ಈ ಸಂಸಾರ ಈ ಜಂಜಾಟ ಈ ಸಾವು ಈ ನೋವು ಈ ನಲಿವು ಅಲ್ವಾ ಅಯ್ಯೋ ರಾಮ ಯಾಕೆ ಬೇಕಿದು ನಾವೆಲ್ಲ ಮೋಕ್ಷಾರ್ಥವಾಗಿ ಹೋಗ್ಬೇಕಂದ್ರೆ ನಾವು ಗೋವಿಂದ ಅನ್ಬೇಕಂತೆ ಅಂತೀರಾ ನೀವಿಷ್ಟು ಜನ ಕೂತ್ಕೊಂಡಿದ್ರೆ ಹೆಣ್ಮಕ್ಳು ಒಂದ್ಸರಿ ಗೋವಿಂದ ಅಂದ್ರೆ ದಾಸರು ಬಿಟ್ಟು ಆಚ್ಕೋಗ್ಬೇಕಲ್ವಾ ಅಂತೀರಾ ನೋಡೋಣ ಲಕ್ಷ್ಮೀ ರಮಣ ಗೋವಿಂದ ಬಲೆ ಬಲೆ ಜಾನಕಿ ರಮಣ ಗೋವಿಂದ ಸೀತಾರಮಣ ಗೋವಿಂದ ಭಾರತೀ ರಮಣ ಗೋವಿಂದ ನಮ್ಮ ಪಾರ್ವತಿ ಪದಗೆ ಹೌದು ನಾವು ಗೋವಿಂದ ಅಂದಾಗ ನಮ್ಮ ಎಷ್ಟು ಜನ್ಮದ ಪಾಪಗಳೆಲ್ಲ ನಾಶವಾಗುತ್ತೆ ಅದಕ್ಕೆ ನಾವು ಗೋವಿಂದ ಅನ್ಬೇಕು ಸರ್ ಕೂತ್ಕೊಳ್ಳಿ ಕುಂತು ಕತೆ ಕೇಳಬೇಕಂತೆ ಏನ್ ಹೇಳಿ ಕುಂತು ಕತೆ ಕೇಳಿದಾಗ ನಮಗೆ ಭಗವಂತ ಅನುಗ್ರಹ ಮಾಡ್ತಾನಂತೆ ಆಚೆ ಚೇರಿದೆ ಎಲ್ಲ ತಂದು ಹಾಕೊಂಡಾದ್ರೆ ಕೂತ್ಕೊಳ್ಳಿ ಯಾಕೆಂದ್ರೆ ಇದು ದೇವಸ್ಥಾನ ವೈಕುಂಠದಲ್ಲಿ ನಾರಾಯಣ ಲಕ್ಷ್ಮೀ ಇಬ್ಬರಿಗೂ ಪಂಥ ಲಕ್ಷ್ಮಿ ಏನ್ ಸ್ವಾಮಿ ಭೂಲೋಕದಲ್ಲಿ ನಾನೇ ದಾಸರ ಕತೆ ಮಾಡಿ ಇಡೀ ಭೂಲೋಕದ ಜನನೆಲ್ಲ ನಾನು ಸೆಳಿತೀನಿ ನೋಡ್ತೀಯಾ ಆಗಲ್ಲ ಕಂಡು ನಿಮ್ಗೆ ಇಬ್ರಿಗೂ ಪಂಥ ನಿಮ್ ಕತೆ ಕೇಳಕ್ ಒಬ್ರು ಜನ ಬರಲ್ಲ ನೋಡ್ಕೊಳ್ಳಿ ಯಾಕೆ ಬರಲ್ಲ ನಾನೇ ದಾಸರಾಗಿ ನಿಂತ್ಕೊಂಡು ಕತೆ ಮಾಡಿದ್ರು ಯಾಕೆ ಬರಲ್ಲ ಪಂಥ ನೋಡೋಣ ಕಣ್ರಿ ನೋಡೋಣ ಅಂತ ವೈಕುಂಠದಲ್ಲಿ ಲಕ್ಷ್ಮಿ ಮತ್ತು ನಾರಾಯಣ ಇಬ್ರು ಪಂಥ ಮಾಡಿದ್ರೆ ನಾರಾಯಣ ಬಂದ ಒಳ್ಳೆ ಹರಿಕತೆ ದಾಸರ ವೇಷದಲ್ಲಿ ಬಂದು ಹೀಗೆ ಒಂದು ದೇವಸ್ಥಾನದಲ್ಲಿ ಹರಿಕತೆ ಮಾಡ್ತಾನೆ ಮೊದಲು ಒಂದಿಬ್ರು ಮೂವರು ಸೇರ್ಕೊಂಡು ಮೊದಲನೇ ದಿನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಕತೆ ದಾಸರು ಅವತ್ತು ಮಾರನೇ ದಿನ ಒಂದು 15 ಜನ ದಿನ 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 ಜನ ಹೆಚ್ಚಾಯ್ತು ಊರಿನಲ್ಲಿ ಒಬ್ಬರು ಇಲ್ಲಂಗೆ ಜನ ಕತೆ ಬರೋಕ್ ಸ್ಟಾರ್ಟ್ ಆದ್ರು ಹರಿಕತೆ ಮಾಡ್ತಾರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಆಹಾ ಹರಿನಾಮ ಸ್ಮರಣೆ ಇದಲ್ವಾ ಅಂತ ಎಲ್ಲರೂ ಕೊಂಡಾಡ್ತಿದ್ದಾರೆ
ಒಂದ್ ದಿವಸ ಒಂದ್ 7-8 ದಿವಸ ಆದ್ಮೇಲೆ ಒಂದ್ ಅಜ್ಜಿ ಬರೋದ್ ಸ್ವಲ್ಪ ತಡ ಆಯ್ತು. ಬಾಕ್ಲಾಗ್ತಾ ಐತೆ. ಲಕ್ಷ್ಮಿ ಮಾರ್ವೇಶದಲ್ಲಿ ಬಂದ್ಬಿಟ್ಲು, ಅಮ್ಮ ಕುಡಿಯಕ್ ಒಂದೆರಡು ನೀರ್ ಕೊಡವ. ಯಾವಾಗಮ್ಮ ಅತ್ತ ಅಲ್ಲಿ ಕತೆ ಮುಗ್ದೋಯ್ತೈತೆ, ಹರಿಕತೆ ದಾಸು ಚೆನ್ನಾಗಿ ಕತೆ ಮಾಡ್ತಾರೆ. ಅವ್ವ ನೀನೇನ ಒಂದ್ ಲೋಟ ನೀರ್ ಕೊಟ್ರೆ ನೀನು ಬಂಗಾರದ ಒಂದು ತಟ್ಟೆ ಒಂದು ಚೊಂಬು ಕೊಡ್ತೀನಿ ಅಂದ್ಬಿಟ್ಟು ಮಹಾಲಕ್ಷ್ಮಿ. ಬಂಗಾರದ ಬಾಯಿ ಬಿಟ್ಬಿಟ್ಟು ಅಜ್ಜಿ ಒಂದ್ ಲೋಟ ನೀರ್ ಕೊಟ್ಲು, ಬಂಗಾರ ಚಂಬು ತಟ್ಟೆ ಇಸ್ಕೊಂಡ್ರು. ಅವ ನಾಳೆನು ಬರ್ಲಿ ನಾವು ಇಷ್ಟೊತ್ತಿಗೆ, ನಾಳೆನು ಬರ್ತೀಯ, ಯಾರ ಮನೆಗೆ ಇರ್ತಾರೋ ಅವ್ರಿಗೆಲ್ಲ ಕೊಡ್ತೀನಿ ಅಂದ್ರು. ಈ ಅಜ್ಜಿ ಏನ್ ಮಾಡ್ಬಿಟ್ಟು ಅವತ್ತು ಹೋಗ್ಲೇ ಇಲ್ಲ, ಕತೆಗೆ ಹೋಗ್ಲೇ ಇಲ್ಲ. ಯಾಕಜ್ಜಿ ಕತೆಗೆ ಬರ್ಲಿಲ್ಲ? ಅಕ್ಕಪಕ್ಕದವ್ರು ಇರ್ತಾರಲ್ಲ, ಕೇಳ್ತಾರಲ್ಲ, ಯಾರು ಹೇಳೋದು ಅವ್ರೊಂದು ಮಾತಾಡ್ತೀನಿ. ಅವ್ರು ಗುಟ್ಟು ಗುಟ್ಟಾಗೆ ಪ್ರಚಾರ ಮಾಡ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಏನಜ್ಜಿ ಯಾರೋ ಬೊಮ್ಮ ಬಂದ್ಬಿಟ್ಟು ಒಂದ್ ಲೋಟ ನೀರು ಕೇಳಿದ್ದು ಕೊಡಲ್ಲ ಅಂದೆ, ಒಂದ್ ಬಂಗಾರ ತಟ್ಟೆ ಚೊಂಬ್ ಕೊಡ್ತೀನಿ ಎಂದು ಒಂದ್ ಲೋಟ ನೀರು ಕೊಟ್ಟೆ ನೋಡ, ಬಂಗಾರ ತಟ್ಟೆ ಚೊಂಬ್ ಕೊಟ್ಟಂತೆ. ನಾಳಿಗೂ ಗೊತ್ತಾಳಂತೆ ಅವಳು ಭಕ್ತಗಳು, ನಾಳಿಗೂ ಗೊತ್ತಾಳ. ಒಂದ್ 15 ದಿವಸ ಬೆಳಿಗ್ಗೆ ಒಂದ್ 15 ಜನ ಹೋಗ್ಲಿಲ್ಲ, ಒಂದ್ 15 ಮನೆಯವರು ಗೊತ್ತಾಳೆ ಮಹಾಲಕ್ಷ್ಮಿ ಅಂತ. ಅವತ್ತು ಮಹಾಲಕ್ಷ್ಮಿ ಬಂದು 15 ಮನೆಗೂ ನೀರು ಇಸ್ಕೊಂಡ್ಬಿಟ್ಟು ಒಂದೊಂದು ತಟ್ಟೆ ಒಂದ್ ಚೊಂಬು ಕೊಟ್ಟು 15 ಜನ ಇಸ್ಕೊಂಡ್ರಲ್ಲ, ಅವ್ರು ಸುಮ್ಕಿರೋದ್ ಬೇಡವಾ? 3ನೇ ದಿವಸಕ್ಕೆ ಊರ್ಗೂರೇ ಒಬ್ರು ಹರಿಕತೆ ಕೇಳಕ್ ಹೋಗ್ಲಿಲ್ಲ. ಯಾಕೆ? ತಟ್ಟೆ ಚೊಂಬು ಸಿಗ್ತದೆ ಅಂತ. ನೋಡಿ, ಹೀಗೆ ಕಲಿಗಾಲದಲ್ಲಿ ಭಗವಂತನಿಗೆ ಬಂದು ಕತೆ ಮಾಡ್ತೀನಿ ಅಂದ್ರೂ ಸಹ ಮೆಚ್ಚಿಸಕ್ಕಾಗಲ್ಲ. ಏನ್ ಹೇಳಿ? ಬಹಳ ಸಂಕ್ಷಿಪ್ತವಾಗಿ ಕತೆ ಮುಗಿಸ್ತೀನಿ. ಕತೆ ಕೇಳಬೇಕಂತೆ, ವ್ಯಥೆಯನ್ನ ಮರಿಬೇಕಂತೆ. ವ್ಯಥೆ ಮನುಷ್ಯನ ಪ್ರತಿಯೊಬ್ಬರಿಗೂ ವ್ಯಥೆ ಅನ್ನೋದಿರ್ತಲ್ಲ, ಕತೆಗೆ ಕೇಳುತ್ತಾ ವ್ಯಥೆ ಮರಿಬೇಕಂತೆ. ಅದಕ್ಕೋಸ್ಕರವಾಗಿ ಮಹಾನುಭಾವರು ದೇವಾನು ದೇವತೆಗಳೆಲ್ಲರೂ ಸಹ ವೈಕುಂಠಕ್ಕೆ ಬಂದಿದ್ದಾರೆ. ನಾರಾಯಣ ನಾರಾಯಣ ಶ್ರೀಹರಿ ಕೇಶವ ಮಾಧವ ಅಚ್ಯುತ ರಕ್ಷಮಾ ಪಾಹಿಮಾ. ಏನಾಯಿತು ದೇವತೆಗಳೇ? ಭೂಲೋಕದ ಅವಿಸ್ಸನ್ನ ರಾಕ್ಷಸಾದಮರು ಎಲ್ಲರೂ ಸಹ ಅಪಹರಿಸುತ್ತಿದ್ದಾರೆ. ಆದ್ದರಿಂದ ಕಾರ್ತ್ಯವೀರ್ಯಾರ್ಜುನನ ಉಪಟಳವನ್ನು ಸಹಿಸಲು ಸಾಧ್ಯವಾಗ್ತಲ್ಲ. ಅವನ ಪ್ರಬಲ ಜಾಸ್ತಿ ಆಗಿದೆ. ನೀನು ಭೂಮಿಯಲ್ಲಿ ಅವತಾರವಾಗಿ ಅವನನ್ನು ಸಂಹಾರ ಮಾಡು. ಅವನನ್ನು ಸಂಹಾರ ಮಾಡು ಅಂದ್ರೆ ಮಹಾನುಭಾವ ಹೇಳ್ತಿದ್ದಾನೆ. ಹರಿಹರಿಯ ವಂಶದಂತಹ ಆ ರಾಜನಾದಂತಹ ಕಾರ್ತ್ಯವೀರ್ಯಾರ್ಜುನನ್ನು ಕೊಲ್ಲಬೇಕಾದ್ರೆ ನಾನೇ ಭೂಲೋಕದಲ್ಲಿ ಋಷಿಕುಮಾರನಾಗಿ ಹುಟ್ಟಬೇಕಾಗಿದೆಯಾದ್ರಿಂದ ಚಿಂತೆಯನ್ನು ಬಿಡಿ. ನಾನು ಆ ಮಹಾನುಭಾವನಾದಂತಹ ಯಾವ ರೇಣುಕಾದೇವಿಯ ಗರ್ಭಾಂಬುದಿಯಲ್ಲಿ ನಾನು ಅವತಾರ ಮಾಡ್ತೇನೆ ಎಂಬುದಾಗಿ ಮಹಾನುಭಾವನಾದಂತಹ ನಾರಾಯಣ ಅಭಯವನ್ನು ಕೊಟ್ಟಿದ್ದಾನೆ. ಅಭಯವನ್ನು ಕೊಡುವಾಗ ಮಹಾತಾಯಿ ರೇಣುಕಾದೇವಿಯ ಗರ್ಭಾಂಬುದಿಯಲ್ಲಿ ನವಮಾಸ ಕಳೆದು ದಶತಾರೆಯ ಸುಯೋಗದಲ್ಲಿ ನವಮಾಸ ಕಳೆದು ದಶತಾರೆಯ ಸುಯೋಗದಲ್ಲಿ ಒಂದು ಚಪ್ಪಾಳೆ ಹೊಡಿರಿ ದಾನಿಗಳಿಗೆ. ಸರ್, ನಿಮ್ಮ ಕುಟುಂಬಕ್ಕೆಲ್ಲ ಭಗವತಿ ಸಕಲ ಆರೋಗ್ಯೇಶ್ವರಿಯ ಧನಕನಿಕ ವಾಹನ ಅಂತ ಕೊಟ್ಟು ಕಾಪಾಡ್ಲಿ ಸರ್. ನಿಮ್ಗೆ ಒಳ್ಳೇದಾಗತ್ತೆ ಸರ್. ಪ್ರತಿಯೊಬ್ರು ಯಾರೇ ಆಗ್ಲಿ ದಾನಿಗಳು, ಯಾರು ದಾನಿಗಳು ನಾವೇನು ತಂದಿಲ್ಲ, ಏನೋ ತಂದಿದೀವ ಅವ್ರು ಭಗವಂತ ಕೊಡೋದ್ನ ಭಗವಂತನಿಗೆ ಅರ್ಪಣೆ ಮಾಡೋದಿದೆಯಲ್ಲ. ಕೆರೆಯ ನೀರನ್ನು ಕೆರೆಗೆ ನಾವೇನ್ ಕಳ್ಕೊಂತೀವಿ ಅಲ್ವಾ? ಏನ್ ಕಳ್ಕೊಂತೀವಿ? ನಮ್ಮ ಹತ್ರ 1000 ರೂಪಾಯಿ ಇದ್ರೆ 100 ರೂಪಾಯಿ ಏನೋ ದೇವರಿಗೆ ಖರ್ಚು ಮಾಡಿದ್ರೆ ನಾವೇನಾದ್ರು ಕಳ್ಕೊಂತೀವ? ಸಂತೋಷ ಆಗುತ್ತೆ. ಆಗ ನಮ್ಮ ಆತ್ಮಾಭಿಮಾನಿ ದೇವತೆಗೆ ಭಗವಂತನಿಗೆ ಸಂತೋಷ ಆಗುತ್ತಲ್ಲ, ಆಗ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಒಂದ್ 4 ಜನಕ್ಕೆ ಅನ್ನದಾನ ಮಾಡಿ, ಅದ್ರ ಕಥೆನೇ ಬೇರೆ. ಕೆಲವರೆಲ್ಲ ಬರ್ತಡೆಗಳು ಮಾಡ್ಕೊಂತಾರೆ ಅಲ್ವನವ, ಅವ್ರ ಮನೆಗೆ ನಾಯಿ ಬರ್ತಡೆ ಮಾಡ್ಕೊಂತಾರೆ. ಸತ್ಯವಾಲು ಈ ಶ್ರಾವಣ ಮಾಸ ಬಂದ್ಬಿಟ್ಟು ಅಂದ್ರೆ ನಾವೆಲ್ಲ ಕಳೆದೋಗ್ಬಿಡ್ತೀವಿ ಗ್ಯಾರಂಟಿ. ಯಾಕೆ ಅಂತಂದ್ರೆ ನಮ್ಮನೆಯವರು ಭೀಮ್ ಅಮಾವಾಸ್ಯೆ ಬಂದ್ರೆ ಅಲ್ಲಿಂದ ಪ್ರಾರಂಭ ಮಾಡ್ಕೊಳ್ಳಿ. ಭೀಮ್ ಅಮಾವಾಸ್ಯೆ ಬಂದ್ರೆ ಕಾಲ್ ತೊಳೆಯಕ್ಕೆ 2,000 ರೂಪಾಯಿ ಕೊಡ್ಬೇಕು. ಆ ತಾಳೆ 3 ದಿವಸಕ್ಕೆ ಮುನಿಸ್ಕೊಂತಾಳೆ. ಯಾಕೆ? ವರಮಹಾಲಕ್ಷ್ಮಿ ಹಬ್ಬ ಬಂತು, ಬಟ್ಟೆ ಬರೆ ತರಲಿಲ್ಲ. ಬಟ್ಟೆ ಹೆಂಗಸು ಮಕ್ಳಿಗೆ ಬರೆ ಹೆಂಗೆ ಖರ್ಚು ಮಾಡ್ತೀನಿ ಅಂದ್ರೆ 25,000 ರೂಪಾಯಿ ಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲ್ವಾ? ಶ್ರಾವಣದ ಕತೆ ಮಾಡಿ ದುಡ್ಡೆಲ್ಲ ಹೋಯ್ತಾ?
ಮತ್ತೊಂದು 15 ದಿವಸ ಕಳೀತದಂಗೆ ಯಾಕೆ ಅಲ್ಲಿ ಮಕ್ಕ ಊದ್ಕೊಂಡಿದೆ ವರ್ಷಕ್ಕೊಂದು ಹಬ್ಬನ ಗೌರಿ ಹಬ್ಬ ಬಟ್ಟೆ ತರಲಿಲ್ಲ. ಬಟ್ಟೆ ಹೌದು ಬಟ್ಟೆ. ಅದಾದ ನಂತರ ಪಿತೃಪಕ್ಷ ಎಡೆ ಮುಂದೆ ಬಟ್ಟೆ ತರಲಿಲ್ಲ. ಅದಾದ್ಮೇಲೆ ದೀಪಾವಳಿ ಹಬ್ಬದ ಬಟ್ಟೆ ತರಲಿಲ್ಲ. ಅದಾದ್ಮೇಲೆ ಬರ್ತಡೆಗಳು, ಮಕ್ಳು ಬರ್ತಾರೆ, ಗಂಡನ್ ಬರ್ತಾರೆ, ಹೆಂಡತಿ ಬರ್ತಾರೆ, ಅವ್ರ ಮನೆ ನಾಯಿ ಬರ್ತಾರೆ, ಅವ್ರ ಮನೆ ಅಪ್ಪ ಅಮ್ಮನ್ ಬರ್ತಾರೆ, ಎಲ್ಲಾರ್ಗು ಬಟ್ಟೆ ತರಲೇಬೇಕು ತಾನೆ. ಅವ್ರ ಮನೆಯೊಳಗೆ ಏನೋ ಯಾವ್ದಾನ ಅಕ್ಕಪಕ್ಕದ ನೆಂಟರ ಮನೆದ ಏನೋ ಮದುವೆ ಸ್ಟಾರ್ಟ್ ಆಗ್ಬಿಡ್ಬೇಕು. ಮದುವೆ ಒಂದು ಅಲಂಕಾರ ಮಾಡ್ಕೊಳಕ್ ಒಂದು ವ್ಯವಸ್ಥೆ ಮಾಡ್ಕೊಂತಾರೆ. ಏನಕ್ಕೋಸ್ಕರ ನಾವು ಹಿಂದೂಗಳು ಉದ್ಧಾರ ಆಗ್ತಿಲ್ಲ ಅಂತ ಎಲ್ಲ ತಗೊಂಡ್ ದುಡ್ದು ಬಟ್ಟೆ ಬರಗಿಕ್ಕದೆ ಜಾಸ್ತಿ. ಹೌದು ತಾನೆ? ಆ ಬಟ್ಟೆ ಬರಗಿಕ್ಕದಕ್ಕೋಸ್ಕರವಾಗಿ ನಾವು ದುಡಿತಿದ್ದೀವಿ. ನಾವು ಸಂತೋಷ ಪಡ್ಬೇಕು ಅಂತಂದ್ರೆ ದೇವ್ರು ಹೇಳ್ತೀನಪ್ಪ, ಒಂದು ಗುಡಿಸ್ಲು ಮನೆ ಕಟ್ಕೊಂಡಿರೋ ಚೆನ್ನಾಗಿರ್ತೀಯ, ಐಲ ಗಣೆ ನನಗೆ ಐಫೈ ಜೀವನನೇ ಬೇಕು, ಕಟ್ಟಪ್ಪ ಲೋನ. ನಡ್ಕೊಂಡು ಓಡಾಡೋ ಶುಗರ್ ಬರೋಲ್ಲ ಅಂತಾನೆ, ನನಗೆ ಕಾರ್ಯ ಬೇಕು, ಕಟ್ಟಪ್ಪ ಲೋನ. ಹೌದ್ ತಾನೆ? ಹೌದು. ನಾವು ನಮ್ಮ ಜೀವನ ಶೈಲಿ ಹೇಗಿರುತ್ತೋ ಹಾಗೆ ಭಗವಂತ ನಮಗೆ ಫಲ ಕೊಡ್ತಾ ಇರ್ತಾನೆ. ಅದಕ್ಕೋಸ್ಕರವಾಗಿ ದಾನ ಮಾಡಬೇಕಂತೆ. ದಾನ ಮಾಡಿದ್ರೆ ನಮ್ಮ ದಾರಿದ್ರ್ಯ ನಾಶವಾಗುತ್ತಂತೆ ಸತ್ಯವಾಗಿ. ಅದಕ್ಕೋಸ್ಕರವಾಗಿ ಮಹಾನುಭಾವರು, ಅವರ ಹೆಸರು ಗೊತ್ತಾಗಲಿಲ್ಲ, ಸನ್ಮಾನ ಮಾಡಿ ಶಾಲು ಹಾರಾಕಿ ಸನ್ಮಾನ ಮಾಡಿ ಅವ್ರಿಗೆ ಖಂಡಿತ ಅವರ ಭಗವಂತನ ಅಂತರಂಗದ ಭಕ್ತರು ಅಂತ ಹೇಳ್ಬಿಡ್ತೀನಿ. ಹೆಸರು ಹೇಳಿದ್ರು ಸಹ ಅದು ಫಲ ಸಿಗಲ್ವ? ಹೌದು, ಆದ್ರೂ ಸಹ ಹೌದಮ್ಮ. ಅದಕ್ಕೋಸ್ಕರ ನಿಮ್ಮೆಲ್ಲರೂ ಸಹ ನಿಮ್ಮೆಲ್ಲರ ಒಂದು ಪ್ರೀತಿಯಿಂದ ಇವತ್ತು ಮಹಾತಾಯಿ ದೇವಸ್ಥಾನ, ಭಗವತಿ ದೇವಸ್ಥಾನ ಅಲ್ವಾ? ಅದಕ್ಕೋಸ್ಕರ ಮಹಾನುಭಾವನಾದಂತಹ ಆ ಭಗವಂತ ರೇಣುಕಾದೇವಿ ಗರ್ಭಾಂಬುದಿಯಿಂದ ಅವತಾರವಾಗ್ತಿದ್ದಾನೆ. ಲಕ್ಷ್ಮೀ ರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಹರ ನಮಃ ಪಾರ್ವತಿ ಪದಗೆ. ಮಹಾನುಭಾವ ಸೂರ್ಯ ಚಂದ್ರ ಉದಯಿಸುವ ಹಾಗೆ ಉದಯವಾಗಿದ್ದಾನೆ ಮಹಾನುಭಾವ ಶ್ರೀಮನ್ನಾರಾಯಣ. ಅವತಾರವಾಗಿ ಆ ಮಗುವಿಗೆ ಭಾರ್ಗವರಾಮ ಎಂಬುದಾಗಿ ಹೆಸರಿಟ್ಟಿದ್ದಾರೆ. ರಾಮ ಅಂದ್ರೆ ನಮ್ಮ ಒಳಗಿರ್ತಕ್ಕಂಥ ಪಾಪವನ್ನೆಲ್ಲ ಹೊರಗಡೆ ಬಂದು ಪುನಃ ಆ ಪಾಪ ಹೊರಗಡೆ ಹೋಗದೆ ತುಟಿ ಮುಚ್ಕೊಳ್ತದೆ ಕವಾಟ ಮುಖವಾಗಿ. ರಾಮ ಅಂದಾಗ ರಾ ಎಂದ ಮಾತ್ರದಲ್ಲೂ ರಕ್ತ ಮಾಂಸದಲ್ಲಿರುವ ಪಾಪವೆಲ್ಲ ಹೊರಗಡೆ ಬಂದು ಮಾ ಎಂದಾಗ ತುಟಿ ಮುಚ್ಕೊಳ್ತದೆ. ಅದಕ್ಕೋಸ್ಕರ ರಾಮ ಅಂತಾರೆ. ಒಂದು ಸಾರಿ ನಾವೆಲ್ಲ ರಾಮನ ಧ್ಯಾನ ಮಾಡೋಣ. ನೀವೆಲ್ಲ ಮಾಡೋಣ ಅಂದ್ರೆ ಹೇಳ್ಕೊಡ್ತೀನಿ, ಹೇಳೋಣ. ಜೈ ಜೈ ರಾಮ ಹರಿ ಜೈ ಜೈ ಸೀತಾ ಹರಿ ರಾಮ ಹರಿ ಜೈ ಜೈ ಹೇಳ್ಬೇಕು. ಜೈ ಜೈ ರಾಮ ಹರಿ ಜೈ ಜೈ ಸೀತಾ ಹರಿ. ಏನಕ್ಕೋಸ್ಕರ ನಿಮ್ ಕೈಲಿ ರಾಮನಾಮ ಸ್ಮರಣೆ ಮಾಡಿಸ್ತೀನಿ ಅಂದ್ರೆ, ರಾಮ ಎಂಬತಕ್ಕಂಥ ರಾಮ 1 ವರ್ಷ ಆಯ್ತು ಈಗಾಗಲೇ ಪ್ರತಿಷ್ಠಾಪನೆ ಆಗಿ ನಮ್ಮ ಭವ್ಯ ಭಾರತ ದೇಶ ಅಯೋಧ್ಯೆಯಲ್ಲಿ. ಹೌದಾ? ಹೋದ ವರ್ಷದಿಂದ ಇಲ್ಲಿ ತನಕ ಎಲ್ಲೇ ಹರಿಕತೆ ನಡೆದು ರಾಮನಾಮ ಸ್ಮರಣೆ ಮಾಡಿಸ್ತಿರ್ತೀನಿ. ಯಾಕೆಂದ್ರೆ ನಮಗೆ 3 ಸರಿ ರಾಮ 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 ಅಂದ್ರೆ ಒಂದು ವಿಷ್ಣು ಸಹಸ್ರನಾಮಕ್ಕೆ ಸರಿ ಹೋಗುತ್ತಂತೆ. ರಾಮ ಎಂಬತಕ್ಕಂಥ ಕುಲಹೀನನಾಗಿ ಕೂಗಿ ಜಪಿಸಿದರು ಮಂತ್ರ. ಬೇರೆ ಮಂತ್ರ ಓಂ ಭೂರ್ಭುವಸ್ವಾಹಾರಸ್ತ್ರಿದುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಒಂದು ಮಂತ್ರ ಜಪಿಸಬೇಕಾದ್ರೆ ಒಂದು ಕಟ್ಟಪ್ಪನೆ ಹಿಂದೆ ಜಾಗದಲ್ಲಿ ಹೀಗೆ ದೀಕ್ಷೆ ತಗೊಂಡು ಗುರುಗಳ ಆದೇಶ ತಗೊಂಡು ನಾವು ಹೇಳ್ಬೇಕು ಮಂತ್ರ. ಆದ್ರೆ ರಾಮ ಮಂತ್ರ ಹಾಗಲ್ಲ. ಕುಲಹೀನನಾದರು ಕೂಗಿ ಜಪಿಸುವ ಮಂತ್ರ, ಸೆಲೆಬೀದಿಗಳು ನಿಂತು ಉಚ್ಚರಿಪ ಮಂತ್ರ ರಾಮ ಮಂತ್ರ. ಹೇಳ್ಬೇಕು ರಾಮ ಅಂತ. ನೀವೆಲ್ಲ ಹೇಳ್ತೀರಾ ಅಂದ್ರೆ ಹೇಳ್ಕೊಡ್ತೀನಿ. ಸುಮ್ನೆ ನಾನು ಬಲಂತ ಮಾಡಲ್ಲ. ಏನವ ನೀವೆಲ್ಲ ಬಾಯಿ ಉಪಯೋಗಿಸ್ಬೇಕಾದ್ರೆ ಗಂಡನ್ ಜೋರ್ ಮಾಡಕ್ಕಲ್ಲ, ಯಜಮಾನ್ರು ಜೋರ್ ಮಾಡಕ್ ಬಹಳ ಚೆನ್ನಾಗಿ ಉಪಯೋಗಿಸ್ತಾರೆ. ಕಾಸು ತಕೊಂಡೇನೋ ಜೋಗ ಮಕ್ಕಳು ಸತ್ವಾಗ ನಾನು ತಗೊಂಡಿಲ್ಲ ಅಂತಾರೆ. ಅಲ್ಲ, ಈ ಕಡೆ ಇಲ್ಲ, ನಮ್ಮ ಕಡೆ ತುಮಕೂರು ಕಡೆ. ಹೌದಾ? ಗೊತ್ತಾಯ್ತು ಈ ಕಡೆ. ಜೈ ಜೈ ರಾಮ ಹರಿ ಜೈ ಜೈ ಸೀತಾ ಹರಿ ಜೈ ಜೈ ರಾಮ ಹರಿ ಜೈ ಜೈ ಸೀತಾ ಹರಿ ಜೈ ಜೈ ರಾಮ ಹರಿ ಜೈ ಜೈ ಸೀತಾ ಹರಿ ರಾಮ ಹರೇ ಹರೇ ಸೀತಾ ಹರೇ ಹರೇ ರಾಮ ಹರೇ ಹರೇ ಸೀತಾ ಹರೇ ಹರೇ ಜೈ ಜೈ ರಾಮ ಹರಿ ಜೈ ಜೈ ಸೀತಾ
ರಾಮ 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 ಜೋರಾಗಿ ರಾಮ 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 ಆತ್ಮರಾಮ ಪರಬ್ರಹ್ಮ ಗೋವಿಂದ. ಭಗವಂತನ ನಂಬಿಟ್ರೆ, ಭಗವತಿಯನ್ನು ನಂಬಿಟ್ರೆ ಖಂಡಿತವಾಗಿ ನಮ್ಮ ಮನದ ಇಷ್ಟಾರ್ಥವನ್ನೆಲ್ಲ ಈಡೇರಿಸ್ಬಿಡ್ತಾರೆ. ನಾವು ನಂಬಿಕೆ ಬೇಕಷ್ಟೇ. ಯಾಕೆಂದ್ರೆ ರಾಮನಾಮ ಸ್ಮರಣೆ ಏನಕ್ಕೋಸ್ಕರ ಮಾಡಿಸ್ತೆ ಅಂದ್ರೆ, ಒಬ್ಬ ಕುರುಡ 50-60 ವರ್ಷದ ಕುರುಡ ಅವನಿಗೆ ಬುದ್ಧಿ ಬಂದಾಗ ಮೊದಲುಗೊಂಡು ಅಷ್ಟು ವರ್ಷದ ತನಕ ರಾಮ 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 ಉಸಿರಿಗೆ ರಾಮ 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 ಅಂತವನೆ. ಆ ರಾಮ ರಾಮ ಅನ್ನುವಾಗ ಒಂದು ಸಾರಿ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ಕೋಲೂರು ಕಂಡು, ಒಂದು ಕಲ್ಲು ಎಡವಿ ಬೀಳಬೇಕು. ಒಂದು ಕಲ್ಲು ಎಡವಿ ಬೀಳಬೇಕಾದ್ರೆ ರಾಮ ಅಂದ. ರಾಮ ಎಂದ ಕೂಡಲೇ ನಿಜವಾಗ್ಲೂ ರಾಮ ಬಂದು ಬಾಚಿ ತೊಕ್ಕೊಂಬಿಟ್ಟ. ನಿಜವಾಗ್ಲೂ ರಾಮ ಪ್ರತ್ಯಕ್ಷವಾದ. ಅಪ್ಪ ಅವನಿಗೆ ಮೈ ಪುಳಕವಾಗೋಯ್ತು, ರೋಮಾಂಚನವಾಗೋಯ್ತು. ಯಾರು ಸಾಮಾನ್ಯ ಮನುಷ್ಯರ ದೇಹ ಸ್ಪರ್ಶ ಮಾಡಿದ್ರೆ ರೋಮಾಂಚನವಾಗಲ್ಲ. ನೀವು ಯಾರು ಯಾರು ಅಂದ್ರೆ ರಾಮ ಕೇಳ್ತಾನೆ, ಅಪ್ಪ ನಾನು ಕೂಡ ನಿನ್ನ ನಿಜವಾದ ರಾಮ ಬಂದಿದ್ದೇನೆ. ರಾಮ ರಾಮ ನಿನ್ನ ದರ್ಶನ ಮಾಡಲು ನನಗೆ ಕಣ್ಣುಗಳಿಲ್ಲ ಪರಮಾತ್ಮ. ರಾಮ 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 ಅಂತ ತಡಕಾಡ್ತಿದ್ದಾನೆ. ರಾಮ ದಿವ್ಯವಾದ ಚಕ್ಷಸ್ಸು, ದಿವ್ಯವಾದ ಕಣ್ಣು ಕೊಟ್ಟ. ದಿವ್ಯವಾದ ಕಣ್ಣು ಕೊಟ್ರೆ ಕುರುಡ ಕಣ್ಣ ಬಿಟ್ಟ ಕೂಡಲೇ ಪ್ರಥಮ ದರ್ಶನವೇ ರಾಮನ ದರ್ಶನ. ಹೇಗಾಗಿರ್ಬೇಡ ಅವನ ಜನ್ಮ. ಕಣ್ಣು ಬಿಟ್ಟ ಕೂಡಲೇ ರಾಮನ ದರ್ಶನ. ಕಣ್ಣು ನೀರು ಸಿರುತ್ತಾ ಇದೆ. ರಾಮ ರಾಮ ಎವೆ ಇಕ್ಕದೆ ಕಣ್ಣನ್ನು ಮಿಟಕಿಸದೆ ನೋಡ್ತಿದ್ದಾನೆ, ರಾಮನನ್ನು ನೋಡ್ತಿದ್ದಾನೆ. ರಾಮ ಕೇಳ್ತಾನೆ, ಏನು ಬರಬೇಕಪ್ಪ, ಏನು ಬರಬೇಕು? ನನ್ಗೇನು ಬೇಡ. ಯಾಕೋ ಹೆಂಡತಿ ಮಕ್ಕಳು ಬಂದು ನನಗೆಲ್ಲ ನಶ್ವರ ಪರಮಾತ್ಮ. ರಾಮ ನನಗೊಂದು ವರ ಕೊಡು. ಏನಪ್ಪಾ? ಮತ್ತೆ ನನ್ನ ಕುರುಡನನ್ನಾಗಿ ಮಾಡ್ಬಿಡು. ಮತ್ತೆ ಕುರುಡನನ್ನಾಗಿ. ಯಾಕಪ್ಪ? ಈ ಕೆಟ್ಟ ಪ್ರಪಂಚ ನೋಡೋದು ಬೇಡ ಪರಮಾತ್ಮ. ನಿನ್ನ ಕಣ್ಣ ತುಂಬಿಕೊಂಡಿದ್ದೀನಿ ಪರಮಾತ್ಮ. ರಾಮ ನಾನು ರಾಮ ಅಂದಾಗ, ರಾಮ ಎಂದಾಗ ನನ್ನ ಹೊಲಗಳಿಗೆ ಅಂತರಂಗದ ಕಣ್ಣಿಗೆ ನೀನು ದರ್ಶನ ಕೊಟ್ಬಿಡು ಸಾಕು ಅಂದಂತೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಕಣ್ಣ ತುಂಬಿ ನಿಂತಿಹನು ರಾಮಚಂದಿರ. ಕಣ್ಣ ತುಂಬಿ ನಿಂತಿಹನು ರಾಮಚಂದಿರ. ನನ್ನ ಹೃದಯ ಅವನು ವಾಸ ಮಾಡೋ ಮಂದಿರ. ನನ್ನ ಹೃದಯ ಅವನು ವಾಸ ಮಾಡೋ ಮಂದಿರ. ಅಲ್ಲಿ ನೆಲೆಸಿನ ಭೂತಿಗನು ಶ್ಯಾಮ ಸುಂದರ. ಅಲ್ಲಿ ನೆಲೆಸಿನ ಭೂತಿಗನು ಶ್ಯಾಮ ಸುಂದರ. ಜೊತೆಗೆ ಈಗಳು ನಳಿನಾಕ್ಷಿ ಮಾತೆಯಂದಿಯ. ಜೊತೆಗೆ ಈಗಳು ನಳಿನಾಕ್ಷಿ ಮಾತೆಯಂದಿರ. ಕಣ್ಣ ತುಂಬಿ ನಿಂತಿಹನು ರಾಮಚಂದಿರ. ರಾಮ 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 ಎಂದಾಗ ಆ ರಾಮದೇವರು ಕುರುಡನ ಪಾಚಿ ತಪ್ಪಿಕೊಂಡು ವೈಕುಂಠ ಕರ್ಕೊಂಡು ಹೊರಟೋದಂತೆ. ಅವನ ಭಕ್ತಿಗೆ ಅಂತಹ ಭಕ್ತರಾಗಬೇಕು. ಭಗವಂತನನ್ನು ನಾವು ನಂಬಬೇಕು. ಭಗವಂತ ಇದಾನ ಇಲ್ವಾ ಹೇಳಿ ನೋಡೋಣ. ಅಲ್ವಾ ನಮ್ಮ ನೋಡಿ, ನಮ್ಮ ಜ್ಯೋತಿ ಅಮ್ಮರು ಬಂದ ತಕ್ಷಣ ನನ್ನ ಮಂಜುನಾಥ್ ಅಣ್ಣವರೇ ಅಂತ ಅಂದ್ರು. ಎಷ್ಟು ಸಂತೋಷವಾಗಿ 1 ವರ್ಷ ಆಗಿದೆ ಕತೆ ಮಾಡಿ ಅವ್ರ ಮಂತಿಗೆ. ನನ್ನ
ದೇವರು ಏನ್ ದೇವರು ಅಂದ್ರೆ ಮೂರೇ ಅಕ್ಷರ. ದೇ ಅಂದ್ರೆ ದೇಹವಿಲ್ಲ, ವಾ ಅಂದ್ರೆ ವರ್ಣವಿಲ್ಲ, ರು ಅಂದ್ರೆ ರೂಪವಿಲ್ಲ. ದೇಹವಿಲ್ಲ, ವರ್ಣವಿಲ್ಲ, ರೂಪವಿಲ್ಲ. ದೇವರು ಇದ್ದಾನೆ ಸಚ್ಚಿದಾನಂದ ಸ್ವರೂಪವಾಗಿ. ಅವರು ಹೇಳಿದ್ರಲ್ಲ, ಪ್ರತಿಯೊಬ್ಬರ ಮನ ಮಂದಿರದಲ್ಲಿ ಅವರ ಅಂತರಂಗದಲ್ಲಿ ದೇವರು ಇದ್ದಾನೆ. ಅದ್ರ ಜೊತೆಲಿ ನಮ್ಮ ಕಣ್ಣಲ್ಲಿ ನೋಡ್ತಾವೆ ದೇವ್ರನ್ನ. ಹೆತ್ತಂತ ತಾಯಿ ತಂದ ರೂಪದಲ್ಲಿ ದೇವ್ರು ನೋಡ್ತೀವಿ. ಹುಟ್ಟುವಂತಹ ಸೂರ್ಯ ಚಂದ್ರಾದಿಗಳ ರೂಪದಲ್ಲಿ ದೇವ್ರು ನೋಡ್ತೀವಿ. ಮೆಟ್ಟುವಂತಹ ಭೂಮಿ ತಾಯಿ ರೂಪದಲ್ಲಿ ದೇವ್ರು ನೋಡ್ತೀವಿ. ತಿನ್ನುವಂತಹ ಅನ್ನಪೂರ್ಣೇಶ್ವರಿ, ಕುಡಿಯುವಂತಹ ಗಂಗಮ್ಮ ತಾಯಿ, ನಾವು ಸೇವೆ ಮಾಡುವಂತಹ ಪ್ರಕೃತಿ ಗಾಳಿ ರೂಪದಲ್ಲಿ ದೇವರಿದ್ದಾನೆ. ನಾವು ನೋಡ್ಬೇಕಷ್ಟೇ. ನೋಡ್ತೀವ? ದೇವರು ಪ್ರತ್ಯಕ್ಷವಾಗಿ ಏನು ಬರಬೇಕು ಅಂತ ನಮ್ಮನ್ನು ಕೇಳಲಿ, ಮನೆ ಕಡೆ ಹೇಳುದು. ಈಗಲೇ ತಲೆ ಕಟ್ಟೋದು, ಬೆಳಗಿನ ತಿಂಡಿ ತಿಂದಿಲ್ಲ. ದೇವ್ರು ಬಂದ್ರೆ ನಾವು ನಂಬಲ್ಲ. ನಂಬ್ತೀವಿ ಅಂತ ತಿಳ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ದೇವ್ರು ಬಂದ್ರೆ ನಾವು ನಂಬಲ್ಲ. ಒಂದು ವೇಳೆ ದೇವರು ಥಟ್ಟು ಪ್ರತ್ಯಕ್ಷ ಆಗ್ಬಿಡುತ್ತೆ ಸಾಕು. ಇವನಿಗೆ ತೋರಿಸ್ಬೇಕು ಅಂತ ಥಟ್ಟು ಪ್ರತ್ಯಕ್ಷ ಆದ ಹೊರಟ್ಬಿಡ್ತಾನೆ. ಬೇಲಿಗಿಡದಲ್ಲಿ ಒಂದು ಓತಿಕೆ ಅಂತ ಸರ ಅಂದ್ರೆ ನಾವು ಜೀವ ಇರಲ್ಲ, ಅದ ಡಬ ಅಂತ ಮಾಡ್ಕೊಂಡು ದೇವರೇ ಪ್ರತ್ಯಕ್ಷ ಇರಕ್ಕಾಗುತ್ತೆ. ಇದು ಕಲಿಗಾಲ. ಅದಕ್ಕೆ ಕಲಿಗಾಲದಲ್ಲಿ ಕಲವು ನಾಮ ಸಂಕೀರ್ತನ. ನಿಮ್ಗೆ ಏನಕ್ಕೋಸ್ಕರವಾಗಿ ರಾಮನಾಮ ಹಾಡಿಸ್ತಿ ಅಂದ್ರೆ, ಆ ಸಂಗೀತದಲ್ಲಿ ರಾಮನಾಮನಿರ್ತಕ್ಕಂಥ ಶಕ್ತಿ ಜಗತ್ತಿನಲ್ಲಿ ಯಾವುದರಲ್ಲೂ ಇಲ್ಲ. ಇವತ್ತು ರಾಮನಾಮ ನೀವೆಲ್ಲ ಹೇಳಿದ್ರಲ್ವಾ, ಇಲ್ಲಿ ಮುಖ್ಯ ಪ್ರಾಣ ದೇವರು ಇಲ್ಲಿ ಹರಿಕತೆ ಕೇಳ್ತಾರೆ. ಗೊತ್ತಾ ಮುಖ್ಯ ಪ್ರಾಣ ದೇವರು ಯಾರು ಅಂದ? ಹನುಮಂತ ದೇವರು. ಹನುಮಂತ ದೇವರು ಈ ಜಾಗದಲ್ಲಿ ಎಲ್ಲಿಯಾದ್ರೂ ಒಂದ್ ಕಡೆ ಕೂತ್ಕೊಂಡು ನಮ್ಮ ಹರಿಕತೆ ರಾಮನಾಮ ಕೇಳ್ತಾರೆ. ಖಂಡಿತವಾಗ್ಲೂ ಕೇಳಿದ್ರೇನೆ ಅವರು ಈ ಹರಿಕತೆ ಹೇಳಕ್ಕಾಗದು. ನೀವು ಹರಿಕತೆ ಕೇಳಕ್ಕಾಗದು. ನಮ್ಮಲ್ಲಿ ಕುಳಿತು ಭಗವಂತ ಹರಿಕತೆ ಹೇಳಿಸ್ತಾನೆ, ನಿಮ್ಮಲ್ಲಿ ಕುಳಿತು ಭಗವಂತನೇ ಕೇಳ್ತಾನೆ. ನೀವು ಕೇಳ್ತೀವಿ ಅಂತ ಅನ್ಕೊಳಂಗಿಲ್ಲ. ಅದಕ್ಕೋಸ್ಕರವಾಗಿ ಮಹಾನುಭಾವನಾದಂಥ ಮಗುವಿಗೆ ಭಾರ್ಗವರಾಮ ಎಂಬುದಾಗಿ ನಾಮಕರಣ. ಭಾರ್ಗವರಾಮ ಪ್ರಾಪ್ತ ವಯಸ್ಸಿಗೆ ಬರುವ ತನಕ ತಂದೆಯಾದಂತಹ ಮಹಾನುಭಾವ, ತಂದೆಯಾದಂತಹ ಯಾವ ಜಮದಗ್ನ ಆಶ್ರಮದಲ್ಲಿ ತಂದೆಯನ್ನು ಗುರುವನ್ನಾಗಿ ಮಾಡಿಕೊಂಡು ಆ ಮಹಾನುಭಾವ ಸಕಲ ವಿದ್ಯೆಯನ್ನು ಕಲಿತಿದ್ದಾರೆ. ಇನ್ನೂ ಅಪಾರವಾದಂತಹ ಧನುರ್ವಿದ್ಯೆಯನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಎಂಬುದಾಗಿ ಕೈಲಾಸಕ್ಕೆ ಪರ್ವತಕ್ಕೆ ಬಂದಿದ್ದಾರೆ. ಕೈಲಾಸ ಪರ್ವತದಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡ್ತಿದ್ದಾರೆ. ಶಿವನನ್ನು ಕುರಿತು ತಪಸ್ಸು ಮಾಡುವಾಗ, ಹೇ ಶಂಕರ, ಕೆಂಜಡೆಯ ನಂಜುಂಡ ರುಂಡ ಮಾಲದ ಚಂಡ ಪ್ರಚಂಡನಾದಂತಹ ಪಾರ್ವತಿ ವಲ್ಲಭನಾದಂತಹ ಯಾವ ಪಾರ್ವತಿ ವಲ್ಲಭನಾದ ಶಂಕರನೇ ನನಗೆ ಧನುರ್ವಿದ್ಯೆಯನ್ನ ದಾನ ಮಾಡು ಎಂಬುದಾಗಿ ಮಹಾನುಭಾವರಾದಂತಹ ಭಾರ್ಗವರಾಮ ತಪಸ್ಸು ಮಾಡ್ತಿದ್ದಾರೆ, ಶಿವನಾಮ ಸ್ಮರಣೆ ಮಾಡ್ತಿದ್ದಾರೆ. ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟನಟವರ ಪಂಡಿತ ಶಿವಪಾರ್ವತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಶಿವನಾಮ ಸ್ಮರಣೆ ಮಾಡೋಣ. ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ. ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ. ಹೇಮಕೂಟ ತಟ ನಿವಾಸ, ಹೇಮಕೂಟ ತಟ ನಿವಾಸ ದಿಟನಟವರ ಪಂಡಿತ, ದಿಟನಟವರ ಪಂಡಿತ ಜಟಾಜೂಟ. ಗಿರಿಜಾವರ ಧಮರುಡಗರ ಸುಂದರ ಶಿವ ಶಂಕರ. ಶಿವ ಶಂಕರ ಕೃಪಾಸಾಗರ ಗುಣಗಂಭೀರ.
ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ದೇವಕೂಟ ತಟ ನಿವಾಸ ದೇವಕೂಟ ತಟ ನಿವಾಸ ದಿಟ ನಟವರ ಪಂಡಿತ ದಿಟ ನಟವರ ಪಂಡಿತ ಜಟಾಜೂಟ वसुमतेश पशुपतेश नत जन परिपालिका वसुमतेश पशुपतेश नत जन परिपालिका दोषनाश श्री महेश पापरहित पालिका दोषनाश श्री महेश पापरहित पालिका त्रिभुवन परिपालिका त्रिपुरा असुरांतका त्रिभुवन परिपालिका त्रिपुरा असुरांतक त्रिशूलधर त्रिनेत्रधर त्रिपुंडन सलधारक त्रिशूलधर त्रिनेत्रधर त्रिपुंडन सलधारक जटाजूट गंगा मकुट शशिललाट शोभित देवकूट तट निवास देवकूट तट निवास दिट नटवर पंडित ನಟವರ ಪಂಡಿತ ಜಟಾಜೂಟ ದೇವದೇವ ಧವಲಾಚಲ ಮಂದಿರ ಗಂಗಾಧರನಿಗೆ ನಮೋ ನಮೋ ದೇವದೇವ ಧವಲಾಚಲ ಮಂದಿರ ಗಂಗಾಧರನಿಗೆ ನಮೋ ನಮೋ ದಾನವ ದೈತ್ಯ ಕುಲಾರ್ಣವ ಚಂದಿರ ಚರ್ಮಾಂಬರನಿಗೆ ನಮೋ ನಮೋ ದಾನವ ದೈತ್ಯ ಕುಲಾರ್ಣವ ಚಂದಿರ ಚರ್ಮಾಂಬರನಿಗೆ ನಮೋ ನಮೋ ಸರಸ್ವತಿ ಪಾರ್ವತಿ ಮುಖ ಪಂಕಜವನ್ನು ವಿಕಸಿ ಬಳಸಿಕೆಗೆ ನಮೋ ನಮೋ ಸರಸ್ವತಿ ಪಾರ್ವತಿ ಮುಖ ಪಂಕಜವನ್ನು ವಿಕಸಿ ಬಳಸಿಕೆಗೆ ನಮೋ ನಮೋ ಹಾಲಾಹಲವನ್ನು ಲೀಲಾಜಾಲದ ಹೀರಿದ ಹರನಿಗೆ ನಮೋ ನಮೋ ಹಾಲಾಹಲವನ್ನು ಲೀಲಾಜಾಲದ ಹೀರಿದ ಹರನಿಗೆ ನಮೋ ನಮೋ ಶರಣ ಜನಾವನ ದುರಿತ ನಿವಾರಣ ಪರಮ ಪಾವನಿಗೆ ನಮೋ ನಮೋ ಶರಣ ಜನಾವನ ದುರಿತ ನಿವಾರಣ ಪರಮ ಪಾವನಿಗೆ ನಮೋ ನಮೋ ಕರುಣಾಸಾಗರ ಚಂದ್ರಕಲಾದರ ಚಿನ್ಮಯ ರೂಪಗೆ ನಮೋ ನಮೋ ಕರುಣಾಸಾಗರ ಚಂದ್ರಕಲಾದರ ಚಿನ್ಮಯ ರೂಪಗೆ ನಮೋ ನಮೋ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹೇಳಿ ಪರವಾಗಿಲ್ಲ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವ 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 ಶಿವಾಯ ನಮಃ ಹರ 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 ಹರಾಯ ನಮಃ ಶಂಕರ 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 ಶಿವ ಶಂಕರ ಅಮೃತೇಶನೇ ಶಂಕರ ಅಮರೇಶ್ವರನೇ ಶಂಕರ ಭೀಮೇಶ್ವರನೇ ಶಂಕರ ಚಿದಂಬರೇಶ್ವರ ಶಂಕರ ದಕ್ಷಿಣೇಶ್ವರ ಶಂಕರ ಪರಿಹಾರೇಶ್ವರ ಶಂಕರ ಗಂಗಾಧರನೇ ಶಂಕರ ಇಂದುಶೇಖರ ಶಂಕರ ಜಗದೀಶ್ವರನೇ ಶಂಕರ ಕಾಳೇಶ್ವರನೇ ಶಂಕರ ಲೋಕೇಶ್ವರನೇ ಶಂಕರ ಮಲ್ಲಿಕಾರ್ಜುನ ಶಂಕರ ನಂಜುಂಡೇಶ್ವರ ಶಂಕರ ಓಂಕಾರೇಶ್ವರ ಶಂಕರ ಶ್ರೀಕಂಠೇಶ್ವರ ಶಂಕರ ತ್ರಯಂಬಕೇಶ್ವರ ಶಂಕರ ಉಮಾಮಹೇಶ್ವರ ಶಂಕರ ವಿಶ್ವನಾಥನೇ ಶಂಕರ ವಾಗೀಶ್ವರನೇ ಶಂಕರ ಯೋಗೀಶ್ವರನೇ ಶಂಕರ ಜಲಗಂಡೇಶ್ವರ ಶಂಕರ ಭಕ್ತರದಾತ ಶಂಕರ ಕರುಣಾಸಾಗರ ಶಂಕರ ಹಿಮಗಿರಿವಾಸ ಶಂಕರ ಪಾರ್ವತಿ ವಲ್ಲಭ ಶಂಕರ ನಂದಿವಾಹನ ಶಂಕರ ಭಕ್ತೇಶ್ವರನೇ ಶಂಕರ ಗಿರಿಜಾವಲ್ಲಭ ಶಂಕರ ನಿತ್ಯ ಸುಂದರ ಶಂಕರ ಮೋಹಿಲೇಶ್ವರ ಶಂಕರ ಲಿಂಗರೂಪನೇ ಶಂಕರ ರಾಮೇಶ್ವರನೇ ಶಂಕರ 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 ಜಟಾಜೂಟಧರ ಶಂಕರ ಕೈಲಾಸವಾಸ ಶಂಕರ ಸ್ಮಶಾನವಾಸ ಶಂಕರ ಶಿವಗಣ ಸೇವಿತ ಶಂಕರ ತ್ರಿನೇತ್ರಧರನೇ ಶಂಕರ ತ್ರಿಪುಂಡಧರನೇ ಶಂಕರ ಭವಪಶನಾಶ ಶಂಕರ ನಿತ್ಯ ಸುಂದರ
ಶಂಕರ ವೀರಭದ್ರನೇ ಶಂಕರ ಮುರುಘಾಭರಣ ಶಂಕರ ಗಣಪತಿ ಜನಕ ಶಂಕರ ಭಕ್ತವತ್ಸಲ ಶಂಕರ ಗಿರಿಜಾವಲ್ಲಭ ಶಂಕರ ಅಭಯಂಕರನೇ ಶಂಕರ ಮೋಕ್ಷದಾಯಕ ಶಂಕರ ತ್ರಿಶೂಲಧರನೇ ಶಂಕರ ಲಿಂಗರೂಪನೇ ಶಂಕರ ಭೋಲಾ ಶಂಕರ ಶಂಕರ ರಾಮೇಶ್ವರನೇ ಶಂಕರ ರಾಜಶೇಖರ ಶಂಕರ ಗೋಕರ್ಣೇಶ್ವರ ಶಂಕರ ಬ್ರಹ್ಮಾಂಡಧರನೇ ಶಂಕರ ಭೋಭಯಹರಣ ಶಂಕರ ಓಂಕಾರ ರೂಪ ಶಂಕರ ಕಾಲವೈರವ ಶಂಕರ ಮಂಜುನಾಥನೇ ಶಂಕರ ನಾಗಾಭರಣ ಶಂಕರ ದಯಾಸಾಗರ ಶಂಕರ ಪ್ರಳಯಂಕರನೇ ಶಂಕರ ಕೇದಾರನಾಥ ಶಂಕರ ಭಕ್ತಿಂದ್ರಯನೇ ಶಂಕರ ಚಂದ್ರಶೇಖರ ಶಂಕರ ಜ್ಯೋತಿರ್ಲಿಂಗನೇ ಶಂಕರ ಪಶುಪತೀಶನೇ ಶಂಕರ ಪರಮದಯಾಕರ ಶಂಕರ ಮೋಹನ ಸುಂದರ ಶಂಕರ ಬಾಲಲೋಚನ ಶಂಕರ ಸಿದ್ದೇಶ್ವರನೇ ಶಂಕರ ಮಲ್ಲೇಶ್ವರನೇ ಶಂಕರ ಮುರುಡೇಶ್ವರನೇ ಶಂಕರ ಅರ್ಧನರೀಶ್ವರ ಶಂಕರ ಕಪಾಲಧರನೇ ಶಂಕರ ಸೋಮೇಶ್ವರನೇ ಶಂಕರ ಮಹದೇಶ್ವರನೇ ಶಂಕರ ಸಿದ್ಧಲಿಂಗೇಶ್ವರ ಶಂಕರ ಮುರುಗೇಶ್ವರನೇ ಶಂಕರ ಕೈತವೇಶ್ವರನೇ ಶಂಕರ ಬೃಹದೇಶ್ವರನೇ ಶಂಕರ ಕುಂಬೇಶ್ವರನೇ ಶಂಕರ ಕಳಶೇಶ್ವರನೇ ಶಂಕರ ಭೈರವೇಶ್ವರನೇ ಶಂಕರ ರೇವಣ ಸಿದ್ದೇಶ್ವರ ಶಂಕರ ಮೈಲಾರಲಿಂಗೇಶ್ವರ ಶಂಕರ ಭುವನೇಶ್ವರನೇ ಶಂಕರ ಸರ್ವಭೂಷಣ ಶಂಕರ ವಿಶ್ವೇಶ್ವರನೇ ಶಂಕರ ಸಂಗಮೇಶ್ವರನೇ ಶಂಕರ ಮಧುರೇಶ್ವರನೇ ಶಂಕರ ಭೋಗಿರೇಶ್ವರ ಶಂಕರ ಅಗಸ್ತ್ಯೇಶ್ವರ ಶಂಕರ ಭುವನೇಶ್ವರನೇ ಶಂಕರ ಬಾಣೇಶ್ವರನೇ ಶಂಕರ ತ್ರಿಗಿಲನೇತ್ರನೇ ಶಂಕರ ತ್ರಿಗುಣೇಶನೇ ಶಂಕರ ವೈದ್ಯನಾಥೇಶ್ವರ ಶಂಕರ ಪಂಚಲಿಂಗೇಶ್ವರ ಶಂಕರ ಮೌಕ್ತಿಕೇಶ್ವರ ಶಂಕರ ಮಹಾಬಲೇಶ್ವರ ಶಂಕರ ಗೌರೀವರನೇ ಶಂಕರ ಗಿರಿಜಾವರನೇ ಶಂಕರ ಪಿನಾಕವರನೇ ಶಂಕರ ದಾರೇಶ್ವರನೇ ಶಂಕರ ಗುಣವಂತೇಶ್ವರ ಶಂಕರ ಅನಂತೇಶ್ವರ ಶಂಕರ ಪಾತಾಳೇಶ್ವರ ಶಂಕರ ಭಸ್ಮೇಶ್ವರನೇ ಶಂಕರ 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 ಶಿವಶಂಕರ ಶಂಕರ ಶಂಕರ ಇಲ್ಲಿದ್ದಾನೆ, ಅದಕ್ಕೆ ನೀವೆಲ್ಲ ಬಂದಿದ್ದೀರಾ. ಶಿವನಿಲ್ಲದ ಜಾಗವಿಲ್ಲ. ಇದೆಯಾ? ಒಂದು ಅಣುರೇಣು ತೃಣಕಾಷ್ಟದಲ್ಲಿ ಸಹ ಭಗವಂತ ಇದ್ದಾನೆ. ಅದಕ್ಕೋಸ್ಕರವಾಗಿ ಅವ ಹೊರಟ್ರವ ಆ ಮರತ್ತ ನಿಧಾನಕ್ಕೆ ಹೋಗಿ ಅಲ್ಲ, ಅದೇನು ಇರಲ್ಲ. ಸುಮ್ಮನೆ ಅವ್ರು ಹೇಳಿದ್ಮೇಲೆ ದಾಸಿ ಇರ್ತದೆ ಅಲ್ಲ, ಅವರೇನು ಇರ್ತಾರೆ, ಮನೆಯವ್ರು ಸುಮ್ಮನೆ ಬಿಡಲ್ಲ. ಮನೆಯವ್ರು ಇರ್ತಾರಲ್ಲ, ಏಯ್ ಅಂತಾರೆ. ಸಾಮಾನ್ಯವಾಗಿ ಯಜಮಾನ್ರ ಗಂಡ ಹೆಣ್ಮಕ್ಳು ಯಜಮಾನ್ರು ಕರೀತಾರೆ ಏಯ್ ಏನು ಅಂತಾರೆ. ಈ ಕಡೆ ಸ್ವಲ್ಪ ರೀ ಅಂತಾರೆ ಅಲ್ವೇನಮ್ಮ? ಏ ಅಂದ್ರೆ ಏನು ಗೊತ್ತ, ನಾಯಿ ಅಂತ. ಸಾಮಾನ್ಯವಾಗಿ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಅಷ್ಟೇ, ಏ ಅಂದ್ರೆ ನಾಯಿ ಅಂತ. ಏನೇ ದೇವಸ್ಥಾನ ಕತೆ ಮಾಡಿಸ್ತಂತ ಹೋಗ್ರು, ಇದ್ ಕಡೆ ತೆಪ್ಪಗೆ ಬರೋರು ಸ್ನಾನ ಮಾಡ್ಸ್ಕೊಂಡು ನೋಡಿ ಒಂದು ಸುಮ್ತಿರುವಂತೆ. ತಾನು ಮಾಡ್ಸಲ್ಲ, ಮಾಡ್ಸತ್ತಲೂ ಕಳಿಸಲ್ಲ. ಹೌದಲ್ವ? ಹೌದಾ? ಅದಕ್ಕೋಸ್ಕರವಾಗಿ ನೋಡಿ, ಇನ್ನು ಸರಿಯಾಗಿನ್ನ ಯಾಲೆ 8:50 ಇನ್ನು 20ರಿಂದ 30 ನಿಮಿಷದೊಳಗೆ ಕತೆ ಮುಗಿಸ್ತೀನಿ. ಯಾಕೆಂದ್ರೆ ಇವರು ಬೇರೆ ಕಡೆ ಹರಿಕತೆಗೆ ಹೋಗ್ಬೇಕು. ಅದಕ್ಕೋಸ್ಕರವಾಗಿ ನೀವು ನಿಮ್ಮ ಮನೆಗೆ ಯಜಮಾನ್ರು ಫೋನ್ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಹೊರಟೋಗ್ಬಿಡಿ. ನೀವ್ ಮಾತ್ರ ಇಲ್ಲೇ ಇರ್ತೀರಾ, ಓದ್ತೀರ. ಪಾಪ ಇವರೆಲ್ಲ ಕತೆ ಸತ್ಯ. ಯಾರೊಬ್ಬ 8:30 ಕರೆಕ್ಟ್ ಕತೆ ಮುಗಿಸ್ಬೇಕು ದಾಸರೇ ಅಂದಂತೆ. ಆಯ್ತು ಸರ್ ಮುಗಿಸ್ತೀನಿ. ಟೈಮ್ ನೋಡ್ಕೊಂಡಿಲ್ಲ, 11 ಗಂಟೆ ಆಗೋಯ್ತು. 11 ಗಂಟೆ ಆದ್ರೆ ಗನ್ ತಂದ್ಬಿಟ್ಟ, ಗನ್ನ ಬಂದೂಕ ತಂದ್ಬಿಟ್ಟ, ಗುರಿ ಇಟ್ಟವನೆ. ದಾಸರು ಮುಗಿಸ್ತೀನಿ, ಇಲ್ಲ ಇಲ್ಲ ನೀವು ಮಾಡಿ, ಇಲ್ಲ ನಾನು ಮುಗಿಸ್ತೀನಿ, ಇಲ್ಲ ನೀವು ಮಾಡಿ. ಮತ್ತೆ ಗನ್ನೇನ್ಕೆ ನಿಮ್ಮನ್ನ ಕರ್ಕೊಂಬಂದಲ್ಲ ಅವನ್ ಹುಡುಕ್ತಾ ಇದ್ದೀನಿ ಅಂದಂತೆ. ಅಲ್ಲ, ವಿಚಾರ ಹೇಳಿತ್ತು. ಯಾಕೆಂದ್ರೆ ಅದಕ್ಕೋಸ್ಕರವಾಗಿ ಸಮಯವೇ. ಏಕೆಂದ್ರೆ ಒಂದು ಗಳಿಗೆನೂ ಸಹ ಹೆಚ್ಚು ಕಡಿಮೆ ಆಗಬಾರದು. ಅದಕ್ಕೋಸ್ಕರವಾಗಿ ಮಹಾನುಭಾವನಾದಂತಹ ಭಾರ್ಗವರಾಮ ಶಿವನನ್ನು ಮೆಚ್ಚಿಸಿದ್ದಾನೆ. ಶಿವನನ್ನು ಮೆಚ್ಚಿಸಿ ಸಕಲ ಧನುರ್ವಿದ್ಯಾಭ್ಯಾಸವನ್ನ ಕಲಿತುಕೊಂಡಿದ್ದಾರೆ. ಹಾಗೆ ಕೈಲಾಸದಲ್ಲಿ ಗಣಪತಿ ದೇವರನ್ನು ಮೆಚ್ಚಿಸಿ ಗಣಪತಿ ದೇವರಿಂದ ಪರಶುವನ್ನ, ಪರಶು ಅಂದ್ರೆ ಗೊತ್ತಾಗತ್ತಾ? ಪರಶು ಅಂದ್ರೆ ಕೊಡಲಿ. ನಾನು ಯಾರು ಅನ್ಕೊಂಡಿದ್ದೀನಿ ನಿಜವಾಗ್ಲು. ಪರಶು ಅಂದ್ರೆ ಒಂದು ಕೊಡಲಿಯನ್ನ ವರವನ್ನಾಗಿ ಪಡೆದುಕೊಂತಾರೆ. ಯಾವಾಗ ಪರಶುವನ್ನ ಕೊಡಲಿಯನ್ನಾಗಿ ವರವನ್ನಾಗಿ ಪಡೆದುಕೊಂಡನೋ ಶಿವ ಭಾರ್ಗವ ರಾಮನಿಗೆ ಪರಶುರಾಮ ಎಂಬುದಾಗಿ ನಾವು ಅಂದಿನಿಂದ ಪರಶುರಾಮ
ಪರಶುರಾಮ ಎಂಬುದಾಗಿ ಪ್ರಖ್ಯಾತನಾಗಿದ್ದಾನೆ. ಮಹಾನುಭಾವನಾದಂತಹ ರಾಮ ಅಂದಾಗ ಆ ಕೈಲಾಸ ಪರ್ವತದಲ್ಲಿ ಯಾವಾಗಲೂ ಶಿವನಾಮ ಸ್ಮರಣೆ ಮಾಡುತ್ತಾ ಕಾಲ ಕಳೆಯುವಂತಹ ಮಹಾನುಭಾವ ಒಂದು ಸಾರಿ ಮಹಾತಾಯಿ ರೇಣುಕಾದೇವಿ ಜಮದಗ್ನಿ ಮಾಡುವಂತಹ ಯಾವ ಆ ಶ್ರೇಷ್ಠವಾದಂತಹ ಯಾಗಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಲ ತರಲು ನೀರಿನಲ್ಲಿ ಸ್ನಾನ ಮಾಡಿದ್ದಾಳೆ. ನದಿಯಲ್ಲಿ ಸ್ನಾನ ಮಾಡಿ ಗಲಾಟೆ ಮಾಡಬಾರ್ದು. ನದಿಯಲ್ಲಿ ಸ್ನಾನ ಮಾಡಿ ಹಸಿ ಮರಳಿನ ಮಡಕೆಯನ್ನು ಮಾಡಿದ್ದಾರೆ. ಹಸಿ ಮರಳಿನ ಮಡಕೆಯನ್ನು ಮಾಡಿಕೊಂಡು ಜಲವನ್ನು ತುಂಬಿಕೊಂಡು ತಲೆಯ ಮೇಲೆ ಹೊತ್ತುಕೊಂಡಿದ್ದಾಳೆ ಮಹಾತಾಯಿ. ಹೊತ್ತುಕೊಂಡು ನೀರನ್ನು ನೋಡ್ತಿದ್ದಾರೆ. ನೀರಿನಲ್ಲಿ ಚಿತ್ರರಥ ಎಂಬತಕ್ಕಂಥ ಗಂಧರ್ವ ತನ್ನ ಹೆಂಡತಿಯರೊಡನೆ ಸರಸ ಸಲ್ಲಾಪಗಳು ನಡೆಸುವಾಗ ನೋಡ್ತಿದ್ದಾಳೆ. ಅವರು ಏನು ಗಂಧರ್ವರು ಮೊದಲೇ ಕೇಳಬೇಕೆ, ಬಯಸಿದೆನಲ್ಲೇ ಮಧುರಾಮೃತವ ನೀಡದೆ ಹೇಗೆ ಮಾಡುವೆ ನೀ, ಬಯಸಿದೆ ನಿನ್ನ ಮಧುರಾಮೃತವ ನೀಡದೆ ಹೇಗೆ ಮಾಡುವೆ ನೀ, ಪ್ರೇಮದ ಕಾರ್ಯ ಪ್ರೇಮದ ಕಾರ್ಯ ಸ್ಥಿರವಾಗಿರಲಿ ದರೆಯೊಳಗೆ, ಸ್ಥಿರವಾಗಿರಲಿ ದರೆಯೊಳಗೆ, ಮಿಲನದ ತನುಮನ ನಂದರಿ ಆಸೆ ನಿನ್ನ ಬಯಸುತ್ತಿದೆ, ಮನದಾಸೆ ನಿನ್ನ ಬಯಸುತ್ತಿದೆ ಸುಂದರಿ ಸಮಯ ಸಂಗೀತದೇ ಮನಗಾಂತವಾಗಿರುವ ಮನದಾಸೆ ನಿನ್ನ ಬಯಸುತ್ತಿದೆ ಸುಂದರಿ. ಏನವರ ಸಲ್ಲಾಪ ನೋಡಿದ್ದಾಳೆ ರೇಣುಕಾದೇವಿ. ಆ ಕ್ಷಣವೇ ಅವಳ ಮನಸ್ಸಿನಲ್ಲಿ ಏನು ಬಿಟ್ಟು ಅಂದ್ರೆ, ನಾನು ನನ್ನ ಪತಿ ಹೀಗೆ ಸರಸ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು ಅಂದುಕೊಂಡ ಕೂಡಲೇ ತಲೆಯ ಮೇಲಿರುವಂತಹ ಮಡಕೆ ಪಟ್ಟನೆ ಒಡೆದಿದೆ. ನೀರೆಲ್ಲ ಚೆಲ್ಲಾಡಿದೆ. ಮತ್ತೆ ಎಷ್ಟು ಪ್ರಯತ್ನ ಮಾಡಿದ್ರು ಸಹ ಮಡಕೆ ನಿರ್ಮಾಣವಾಗ್ತಿಲ್ಲ. ಮಹಾತಾಯಿ ಎಷ್ಟು ಪ್ರಯತ್ನ ಮಾಡಿದ್ರು ಸಹ ನಿರ್ಮಾಣವಾಗಿ ತಡವಾಗಿ ಬರುತ್ತಿದ್ದಾಳೆ. ಇತ್ತ ಜಮದಗ್ನಿ ಕಡು ಕೋಪದಿಂದ ಜಮದಗ್ನಿ ಏನ್ ಮಾಡಿದ್ದಾರೆ ಅಂದ್ರೆ, ಕಾದು ಕುಳಿತಿರುವಾಗ ಅರ್ಘ್ಯವನ್ನು ಅರ್ಪಿಸಲು ಜಲ ತರದೆ ಹೋದಂತಹ ರೇಣುಕಾದೇವಿ ತಡವಾಗಿ ಬಂದದ್ದನ್ನು ಕಂಡು, ಎಳೆ ಭ್ರಷ್ಟವೇ, ಚಂಚಲದ ಮನಸ್ವಭಾವದವಳೆ, ನೀನೇಕೆ ತಡವಾಗಿ ಬಂದೆ? ಎಲ್ಲವನ್ನ ಅರ್ಥ ಮಾಡಿಕೊಂಡು ಮಕ್ಕಳನ್ನು ಕಟ್ಟಿದ್ದಾರೆ. ವಿಶ್ವವಸು ಅಪ್ಪಾಜಿ ಕತ್ತರಿಸು ಇವಳ ತಲೆಯಿಂದ ಅಂದಾಗ ಮಕ್ಕಳು ಗಡಗಡ ನಡುಗಿ ಹೋಗಿದ್ದಾರೆ. ಮಾತೃವಧೆಯನ್ನು ಮಾಡಲು ಸಾಧ್ಯವಿಲ್ಲ ಜನಕ, ಸಾಧ್ಯವಿಲ್ಲ ಅಂದಾಗ ಬೃಹತ್ ಕಣ್ವ ಇಬ್ಬರು ಮಕ್ಕಳು ಕದ್ದಾರೆ. ಅವರು ಬಂದರೆ ಏನಪ್ಪಾ ಈ ನಿನ್ನ ತಾಯಿಯ ಕಲೆಯನ್ನು ಕತ್ತರಿಸುವಂತೆ, ಅವರೂ ಸಹ ಮಾತೃವಧೆ ನಮ್ಮಿಂದ ಸಾಧ್ಯವಿಲ್ಲ ಎಂದಾಗ ನೀವೆಲ್ಲ ನಾಶವಾಗಿ ಹೋಗಿ ಎಂದಾಕ್ಷಣ ಅವರಲ್ಲೂ ಸುಟ್ಟು ಬೂದಿಯಾದರೆ ಆ ಕ್ಷಣವೇ ಪರಶುರಾಮ ಎಂದ ಕ್ಷಣ ಮಹಾನುಭಾವರ ಭಾರ್ಗವ ರಾಮ ಪರಶವನ್ನು ಹಿಡಿದುಕೊಂಡು ನಡೆದಡೆ ಬರ್ತಿದ್ದಾನೆ. ಥಟ್ಟನೆ ಬಂದು, ಜನಕ ಸಮಾಚಾರವೇನು, ಏನು ಎತ್ತ ಎಂಬುದಾಗಿ ವಿಚಾರ ಮಾಡಿದೆ. ಕತ್ತರಿಸು ಇವಳ ತಲೆಯೆಂದಾಗ ಪರಶುರಾಮ ಪಿತೃವಾಕ್ಯ ಪರಿಪಾಲನಾರ್ಥನಾಗಿ ತಂದೆಯ ಮಾತಿಗೆ ಎದುರು ಪಡೆದೆ ತಾಯಿಯಾದಂತಹ ರೇಣುಕಾದೇವಿ ಶಿರವನ್ನು ಕಠಾರನೆ ಕತ್ತರಿಸಿದಾಗ ಆ ರೇಣುಕಾದೇವಿಯ ಕತ್ತರಿಸಿದಂತಹ ತಲೆ ಬಂದು ಸಹ್ಯಾದ್ರಿಯ ತೀರ ಸವದತ್ತಿ ಕ್ಷೇತ್ರದಲ್ಲಿ ತಲೆ ಬಂದು ನೆಲೆಗೊಂಡಿದೆ. ಅಲ್ಲಿಂದ ಮಹಾತಾಯಿಯನ್ನ ಎಲ್ಲಮ್ಮ ಎಂಬುದಾಗಿ ಇವತ್ತಿಗೂ ಸಹ ಕೋಟ್ಯಾನು ಕೋಟಿ ಭಕ್ತರು ಆ ಜಾಗಕ್ಕೆ ಹೋಗಿ ಸೇವೆ ಸಲ್ಲಿಸುತ್ತಿದ್ದಾರೆ.
ಯಾವಾಗ ಭಾರ್ಗವ ರಾಮ ಪರಶುರಾಮ ತಾಯಿಯ ಶಿರವನ್ನು ಚೆಂಡಾಡಿಬಿಟ್ಟು ತಂದೆಗೆ ಅತೀವವಾದ ಆನಂದವಾಯಿತು. ಮಗನೇ, ಪಿತೃವಾಕ್ಯ ಪರಿಪಾಲನಾ, ತಂದೆಯ ಮಾತಿಗೆ ಎದುರಾಡದ ತಾಯಿಯ ಶಿರವನ್ನು ಕತ್ತರಿಸಿದವನೇ, ಆಹಾ ಮೆಚ್ಚಿನ ಕಂದ ನಿನ್ನ ಪಿತೃಭಕ್ತಿಗೆ ನಿನಗೆ 3 ವರವನ್ನು ಕೊಡ್ತೀನಿ, ಏನು ಬೇಕು? 3 ವರಗಳು ಏನು ಬೇಕು ಅಂದಾಗ ಪರಶುರಾಮ ವರ ಕೇಳ್ತಪ್ಪ, ಜನಕ ನನ್ನ ತಾಯಿಯನ್ನ ನನ್ನ ಅಣ್ಣಂದಿರನ್ನ ಬದುಕಿಸಿಕೊಡು ಅಂತ ಕೇಳ. ಬದುಕಿಸಿಕೊಡು ಎಂದಾಗ ತಥಾಸ್ತು ಅಂದಾಕ್ಷಣ ಆ ರೇಣುಕಾದೇವಿ ಶಿರ ಹೊಸದೊಂದು ಶಿರ ಬಂದಿದೆ. ಆ ಅಣ್ಣಂದಿರೆಲ್ಲರೂ ಸಹ ಎಲ್ಲರೂ ಬದುಕಿದ್ದಾರೆ. 2ನೇ ವರಕ್ಕೆ ಬಾ, ನಾವು ಮಾಡಿದಂತಹ ಈ ಕಾರ್ಯ ಇವರಿಗೆ ನೆನಪಿಗೆ ಬಾರದೆ ಹೋಗಲಿ, ಅದೊಂದು ವರ ಆಗಲಿ. 3ನೇ ವರ, ನಿನ್ನಲ್ಲಿರುವಂತಹ ಈ ಕೋಪ ಎಂಬತಕ್ಕಂಥ ಈ ಕ್ರೋಧ ಎಂಬತಕ್ಕಂಥ ಗುಣವನ್ನ ಇಂದಿನಿಂದ ಬಿಟ್ಟು ಬಿಡಬೇಕು. ಇವತ್ತಿನಿಂದ ನಿಮಗೆ ಕೋಪನೆ ಬರೋದಿಲ್ಲ, ಆಗಲಿ ಕಂದ ಎಂಬುದಾಗಿ ಮಗನಿಗೆ ಆಶೀರ್ವಾದ ಮಾಡಿದ. ತಾಯಿಯ ತಲೆಯನ್ನು ಕತ್ತರಿಸಿಬಿಟ್ಟ. ಒಂದು ವಿಚಾರ ಹೇಳ್ತೀನಿ, ಇಲ್ಲಿ ಯಾರಿಂದ ಯಾರಿಗೆ ಸುಖ ಹೇಳಿ ನೋಡೋಣ. ಮಕ್ಕಳಿಂದ ತಂದೆಗೆ ಸುಖನ, ತಂದೆಯಿಂದ ಮಕ್ಕಳಿಗೆ ಸುಖನ, ಅಣ್ಣನಿಂದ ತಮ್ಮನಿಗೆ ಸುಖನ, ತಮ್ಮನಿಂದ ಅಣ್ಣನಿಗೆ ಸುಖನ, ಗಂಡನಿಂದ ಹೆಂಡತಿಗೆ ಸುಖಾನ, ಹೆಂಡತಿಯಿಂದ ಗಂಡನಿಗೆ ಸುಖಾನ, ತಾಯಿಯಿಂದ ಮಕ್ಕಳಿಗೆ ಸುಖಾನ, ಮಕ್ಕಳಿಂದ ತಾಯಿಗೆ ಸುಖಾನ ಹೇಳಿ ನೋಡೋಣ. ಯಾರಿಂದನೂ ಇಲ್ಲ. ಸುಖ ಯಾರಿಗೆ ಅಂದ್ರೆ, ಮಕ್ಕಳಿಂದ ತಂದೆಗೆ ಸುಖ ಅನ್ನೋದಾದ್ರೆ, ದಶರಥ ಮಹಾರಾಜನಿಗೆ ಎಷ್ಟು ಜನ ಮಕ್ಕಳು? 4 ಜನ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, 4 ಜನ ಗಂಡು ಮಕ್ಕಳನ್ನು ಹೊತ್ತಿದ್ದಂತಹ ದಶರಥ ಮಹಾರಾಜ ತಂದೆ ಸಾಯುವಾಗ ತಂದೆಯ ಬಾಯಿಗೆ ನೀರು ಬಿಡಕ್ಕೆ ಒಂದು ಕೊಟ್ಟು ನೀರು ಬಾಯಿ ಬಿಡಕ್ಕೆ ಒಬ್ಬ ಮಗನು ಸಹ ಜೊತೆ ನಿಲ್ಲುವಂತೀನಿ. ಎಂತ ಸುಖ ಮಕ್ಕಳಿಂದ ತಂದೆಗೆ. ನಾವು ಯೋಚನೆ ಮಾಡಬೇಕು, ತಂದೆಯಿಂದ ಮಕ್ಕಳಿಗೆ ಸುಖಾನ. ಪುಟ್ಟ ಬಾಲಕ ಪ್ರಹ್ಲಾದ ಕುಮಾರನ ಕೊಲ್ಲಬೇಕು ಅಂತ ತಂದೆಯಾದ ಹಿರಣ್ಯಕಶಿಪು ಎಷ್ಟೆಲ್ಲ ಕಷ್ಟ ಬಿದ್ದ. ಕೊಲ್ಲಕ್ಕಾಯ್ತಾ? ಯಾಕೆ? ಭಗವಂತನ ಒಂದು ಅನುಗ್ರಹ. ಅಣ್ಣನಿಂದ ತಮ್ಮನಿಗೆ ಸುಖಾನ. ಅಣ್ಣನಾದ ರಾವಣ ತನ್ನ ತಮ್ಮನನ್ನ ಓಡಿಸಿಬಿಟ್ಟ ಲಂಕೆಯಿಂದ. ತಮ್ಮನಿಂದ ಅಣ್ಣನ ಸುಖಾನ. ತಮ್ಮನಾದ ಸುಗ್ರೀವ ತನ್ನ ಅಣ್ಣನಾದ ವಾಲಿಯನ್ನ ರಾಮದೇವರಿಂದ ಕೊಲ್ಲಿಸ್ಬಿಟ್ಟ. ಗಂಡನಿಂದ ಹೆಂಡತಿಗೆ ಸುಖಾನ. 5 ಜನ ಗಂಡಂದಿರು, ಒಬ್ರಲ್ಲ ಇಬ್ರಲ್ಲ 3 ಜನ. ಯಾರಿಗೆ? 5 ಜನ ಗಂಡಂದಿರಿದ್ರು ಸಹ ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸನ ಸೀರೆಯನ್ನು ಸೆಳೆಯುವಾಗ ಗಂಡರು ಕಂಡಿದ್ದಾರೆ ವಿನಃ ಕಾಪಾಡಕ್ ಬರ್ಲಿಲ್ಲ. ಕಾಪಾಡಿದ್ಯಾರು? ಕೃಷ್ಣ ಪರಮಾತ್ಮ. ಹೌದು, ಕೃಷ್ಣ ಪರಮಾತ್ಮ ಕಾಪಾಡ್ದ. ಇನ್ನು ಗಂಡನಿಂದ ಹೆಂಡತಿಗೂ ಸುಖವಿಲ್ಲ, ಹೆಂಡತಿಯಿಂದ ಗಂಡನಿಗೆ ಸುಖನ. ಭಗವಂತ ರಾಮನಾಗಿ ಬಂದು ಮಹಾಲಕ್ಷ್ಮಿ ಸೀತೆಯಾಗಿ ಹುಟ್ಟಿದ್ರು ಸಹ 14 ವರ್ಷ ವನವಾಸ ಕಳೆದು ಅಗ್ನಿ ಪ್ರವೇಶ ಮಾಡಿ ಅಯೋಧ್ಯೆ ಸೇರಿಕೊಂಡ್ರು ಸಹ ಬಿಟ್ಟ ಹೆಂಡತಿಯನ್ನು ಕಟ್ಟಿಕೊಂಡ ರಾಮ ಎಂಬುದಾಗಿ ಒಂದೇ ಒಂದು ಮಾತಿಗೋಸ್ಕರವಾಗಿ ಹೆಂಡತಿಯನ್ನ ಕಾಡಿಗೆ ಬಿಟ್ಟುಬಿಟ್ಟ ರಾಮ. ಅಂತ ಮಹಾಲಕ್ಷ್ಮಿ ಸೀತೆಯಾಗಿ ಬಂದ್ರು ಹೆಂಡತಿಯಿಂದ ರಾಮನಿಗೆ ಸುಖವಿಲ್ಲ ಅಂದ್ರೆ ನಮ್ಮ ಕತೆ ಅಲ್ವೇ? ತಾಯಿಯಿಂದ ಮಕ್ಕಳಿಗೆ ಸುಖ ಅನ್ನೋದಾದ್ರೆ ತಾಯಿ ತನ್ನ ಪುಟ್ಟ ಕಂದನಿಗೆ ವಿಷಪ್ರಾಶನ ಮಾಡಿಸ್ಬಿಟ್ಟು ಪ್ರಹ್ಲಾದನಿಗೆ, ಹೌದಾ? ಇನ್ನು ಮಕ್ಕಳಿಂದ ತಾಯಿ ಸುಖ ಅನ್ನೋದಾದ್ರೆ ಮಹಾನುಭಾವನಾದ ಮಗ ಪರಶುರಾಮ ರೇಣುಕಾದೇವಿ ಶಿರವನ್ನೇ ಕತ್ತರಿಸಿಬಿಟ್ಟ. ಮತ್ತೆ ಯಾರಿಂದ ಯಾರಿಗೆ ಸುಖ ಅಂದ್ರೆ, ಯಾರು ಭಗವಂತನ ಸೇವೆಯಲ್ಲಿ ನಿರತರಾಗಿ ತಲ್ಲೀನನಾಗಿ ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಾಗಿ ಭಗವಂತನನ್ನೇ ನಂಬಿಕೊಂಡು ಯಾರು ಬದುಕುತ್ತಾರೆ ಅವರು ನಿಜವಾದ ಸುಖ ಪುರುಷರು, ಅವರು ನಿಜವಾದ ಸುಖಿಗಳು. ಸುಮಾರು 25-30 ಕೋಟಿ ಜನಸಂಖ್ಯೆ ಇವತ್ತೆಲ್ಲಿ, ಸುಮಾರು ಒಂದು 50 ಕೋಟಿ ಇವಾಗ ಕುಂಭಮೇಳದಲ್ಲಿ ಪ್ರಯಾಗದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು ಅಲ್ವಾ? ಅದ್ರಲ್ಲಿ ಅರ್ಧ ಭಾಗ ನಾಗಾ ಸಾಧುಗಳಿದ್ದು. ಅವರೆಲ್ಲ ಎಲ್ಲಿದ್ರು ಇಲ್ಲಿ ತನಕ? ನಾವೆಲ್ಲ ಕಂಡಿದೀವಾ? ಕಂಡಿಲ್ಲ. ಎಲ್ಲಿದ್ರು? ನಿಜವಾದ ಸುಖ ಪುರುಷರವರು. ಇಲ್ಲಿ ಮಹಾಕುಂಭಮೇಳ ನಡೀತಿದೆ, ಇಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ನಮಗೆಲ್ಲ ಪುಣ್ಯ ಬರ್ತದೆ ಅಂತ ಕೋಟ್ಯಾನುಕೋಟಿ
ಬಾಬಾಗಳು, ಸಾಧುಗಳು, ಅಘೋರಿಗಳು, ನಾಗಾಸಾಧುಗಳು ಅವರೆಲ್ಲ ಬಂದು ಇವತ್ತು ನಮಗೆಲ್ಲ ದರ್ಶನ ಕೊಟ್ಟರು ಅಲ್ವಾ. ಅವರು ನಿಜವಾದ ಸುಖ ಪುರುಷರು. ಇಲ್ಲಿ ಮಹಾತಾಯಿ ರೇಣುಕಾದೇವಿಗೆ ಯಾವ ಅಪಾಯವಾಗಿಲ್ಲ. ಅಣ್ಣಂದಿರು ಎದ್ದಿದ್ದಾರೆ. ಮಹಾನುಭಾವ ಭಾರ್ಗವ ರಾಮ ವರವನ್ನು ಕೇಳಿದ್ದಾರೆ. ವರವನ್ನು ಕೇಳಿ ಮಹಾನುಭಾವ ಮತ್ತೆ ಕೈಲಾಸಕ್ಕೆ ಹೋಗಿ ಆ ಭಗವಂತ ಸ್ಮರಣೆ ಮಾಡುತ್ತಾ ಕಾಲ ಕಳೆದಿರುವಾಗ ಇತ್ತ ಮಹಾನುಭಾವನಾದಂತಹ ಐಹಯ ದೇಶದ ರಾಜ ಕಾತ್ಯದೇವಿಯಾರ್ಜುನ ಬೇಟೆಗೋಸ್ಕರವಾಗಿ ಬಂದಿದ್ದಾರೆ. ಬೇಟೆಗೋಸ್ಕರವಾಗಿ ಬಂದಾಗ ಅರಣ್ಯದಲ್ಲಿ ಬೇಟೆ ಮಾಡಿಕೊಂಡು ಹಸಿವಿನಿಂದ ಬಳಲುತ್ತಿದ್ದಾರೆ. ಹಸಿವಿನಿಂದ ಬಳಲುವಾಗ ಯಾವ ಮಹಾನುಭಾವರಾದಂತಹ ಯಾವ ರೇಣುಕಾದೇವಿ ಮತ್ತು ಜಮದಗ್ನಿ ಮಹರ್ಷಿ, ಸ್ವಾಮಿ ಬನ್ನಿ, ನೀವು ಮಹಾರಾಜ ನಮ್ಮ ಆಶ್ರಮದಲ್ಲಿ ತಂಗಿ ನೀವು ಊಟ ಮಾಡ್ಕೊಂಡು ಬಂದಿರಂತೆ, ಬನ್ನಿ. ಬೇಡ ಸ್ವಾಮಿ, ಸೈನಿಕರು ಸೇರಿ ನಾವು ಸಾವಿರಾರು ಜನ ಇದ್ದೀವಿ. ನಮಗಿಷ್ಟೆಲ್ಲ ಊಟೋಪಚಾರದ ಕಷ್ಟವಾದ, ಏನು ಕಷ್ಟವಿಲ್ಲ, ಬನ್ನಿ. ಅನ್ನಗತ ಪ್ರಾಣವಿದು ಹೌದಲ್ವಾ. ಹಸಿವಿನಿಂದ ಅನ್ನ ಏನಾದ್ರು ಬದುಕ್ತೀವ? ಕೃತಯಿಗೆ ಅಸ್ಥಿಗತ ಪ್ರಾಣ, ತ್ರೇತಾಯಿಗೆ ಚರ್ಮಗತ ಪ್ರಾಣ, ದ್ವಾಪರಾಯಿಗೆ ರಕ್ತಗತ ಪ್ರಾಣ, ಕಲಿಯುಗೆ ಅನ್ನಗತ ಪ್ರಾಣ, ಅದರೊಳಗೆ ಈಗಲೇ ಮಾತ್ರಗತ ಪ್ರಾಣ. ಪ್ರತಿಯೊಬ್ಬರ ಮನೆಗೂ ಒಂದೊಂದು ಮೆಡಿಕಲ್ ಸ್ಟೋರ್ ಇರ್ತವೆ ಅಲ್ವಾ. ಅನ್ನಗತ ಪ್ರಾಣ, ಅನ್ನ ಇದ್ರೇನೆ ನಾವು ಬದುಕಕ್ಕಾಗದು. ಯಾರೋ ಒಬ್ಬ ಜ್ಯೋತಿಷ್ಯ ಹತ್ರ ಬಂದಂತೆ. ಜ್ಯೋತಿಷ್ಯ ಹೇಳಿದ, ಸ್ವಾಮಿ ಏನಪ್ಪಾ 20 ವರ್ಷ ಆಯ್ತು ಸ್ವಾಮಿ ಮದ್ವೆ ಆಗಿ, ನನ್ನ ಜೀವನವೇ ಸಾಕಾಗ್ಬಿಟ್ಟೈತಿ. ಯಾಕಯ್ಯ? ಒಂದ್ ದಿವಸ ನಾನು ಅಡಿಗೆ ಚೆನ್ನಾಗಿ ಮಾಡಲ್ಲ ಸ್ವಾಮಿ. ದಿನಾ ಜಗಳ, ಹೆಂಡತಿ ಜೊತೆ ದಿನಾ ಜಗಳ. ಅವರೊಂದು ನೀರಿನ ನದಿ ದಾಟ್ಬೇಕು, ತೆಪ್ಪಬೇಕು ಕಣೋ. ಸಂಸಾರದ ನದಿ ದಾಟ್ಬೇಕು, ಅವ್ರು ತೆಪ್ಪಗಿರ್ಬೇಕು ಕಣೋ ಅಲ್ವೇನವ. ತೆಪ್ಪಗಿರ್ಬೇಕು. ಒಂದ್ 4-5 ವರ್ಷ ಅಷ್ಟೇ ನಮ್ಮ ಹಿಡಿತದಲ್ಲಿ ಇರೋದು. ಹೆಣ್ಣು ಮಕ್ಳು ಗಂಡಸ ಹಿಡಿತದಲ್ಲಿ 2 ಮಕ್ಕಳಾಗಿ ಸ್ಕೂಲ್ಗೆ ಹೋಗ್ಬೇಕು. ಅಲ್ಲಿಂದ ಸ್ಟಾರ್ಟ್ ಆಗ್ತದ ನೋಡಿ ಸಂಸಾರ. ವಿರುದ್ಧ ದಿಕ್ಕಿಗೆ ತಿರುಗಿ ಮುಡ್ತದೆ. ಹೌದು, ಇಲ್ಲಿ ತನಕ ನೀನು ಅಡಿಗೆ ಚೆನ್ನಾಗಿ ಮಾಡಿಲ್ಲ ಅಂತಲ್ವಾ, ಜಗಳ ಕಾಯ್ತಿರಲ್ವಾ, ಒಂದು ಉಪಾಯ ಹೇಳ್ಕೊಡ್ತೀನಿ, ಹೇಳಿ ಸ್ವಾಮಿ. ಇನ್ನು ಮುಂದೆ ಅಡಿಗೆ ಹೆಂಗೆ ಮಾಡಿದ್ರು ಚೆನ್ನಾಗದೆ ಅಂತ ಊಟ ಮಾಡು. ನೀನು ಹೆಂಗಂತಿ ತುಂಬಾ ಚೆನ್ನಾಗಿರ್ತೀರ, ಹೋಗು. ಅವನು ಯೋಚನೆ ಮಾಡಿದ, ಹೌದಲ್ವ, ಇದುವರೆಗೆ ಚೆನ್ನಾಗಿಲ್ಲ ಅಂತ ಊಟ ಮಾಡ್ತಿದ್ದೆ, ಇನ್ನು ಮುಂದೆ ಚೆನ್ನಾಗದೆ ಅಂತ ತಿಂದ್ರೆ ನನಗೆ ಬಹಳ ಸುಖ ಅಂತ ಮನೆಗೆ ಹೋದ. ಊಟ ಸಮಯ ಆಯ್ತು, ಹೆಂಡತಿ ಒಬ್ಬಟ್ಟು ತಂದಿಕ್ಕಿರು. ಚೆನ್ನಾಗದೆ ಅಂತ ತಿಂದಿಲ್ಲ, ಒಳಗೋಡ್ ಸೌಟ್ ಒಂದು ಲಟ್ಟರಿಕ್ಕಿಲು ತಲೆ ಮೇಲೆ. ಯಾಕೆ? 20 ವರ್ಷದಿಂದ ಇಟ್ಟು ಮಾಡಿಕ್ತಾ ಇದ್ದೀನಿ, ಒಂದ್ ದಿವಸನೂ ಚೆನ್ನಾಗದೆ ಅಂದಿಲ್ಲ. ಅವ್ಳು ಯಾವಳ ಪಕ್ಕದ ಮನೆ ಒಬ್ಬಟ್ಟು ಕೊಟ್ರೆ ಚೆನ್ನಾಗದೆ ಅಂತ ತಿಂತಿ, ತೆಗೆದು ಇನ್ನೊಂದು ಬಿಟ್ಲಂತೆ. ಹೇಳ್ತಿಲ್ವಾ, ಒಂದು 2 ಮಕ್ಕಳು ಸ್ಕೂಲ್ಗೆ ಹೋಗತ್ತಕ್ಕ ಅಷ್ಟೇ. ಅದಾದ್ಮೇಲೆ ಅಷ್ಟೊಳಗೆ ನಮ್ಮ ವೀಕ್ನೆಸ್ ಎಲ್ಲ ತಿಳ್ಕೊಂಡ್ಬಿಟ್ಟು, ಗಂಡಸ ವೀಕ್ನೆಸ್ ಎಲ್ಲ ಹೆಣ್ಮಕ್ಳು ತಿಳ್ಕೊಂತಾರೆ. ಅದಕ್ಕೆ ಹೆಣ್ಣು ಮಕ್ಳೇ ಖಂಡಿತ ಹೆಣ್ಮಕ್ಳೇ ಸ್ಟ್ರಾಂಗು. ಅವ್ರು ಬಿಟ್ಟು ಇಲ್ಲಿ ಏನ್ ಜಗತ್ತಿಗೆ ಹೆಣ್ಣು ಮಕ್ಳಿಂದ ಜಗತ್ತು ನಡೆದುಕೊಂಡು ಹೋಗ್ತಾ ಇದೆ. ಅಂದಾಗ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆಲ್ಲ, ಜಗತ್ತಲ್ಲಿ ಶಿವ ದೊಡ್ಡವರ ಶಕ್ತಿ ದೊಡ್ಡವರ? ಹೇಳಿ ನೋಡಿ. ಇವೆಲ್ಲ ಶಕ್ತಿ ಇದ್ರ? ಹೌದು, ಶಕ್ತಿ ನಿಜ. ಯಾವ ಶಕ್ತಿ? ಸ್ತ್ರೀ ಶಕ್ತಿ. ಹೆಣ್ಮಕ್ಳೆಲ್ಲ ಸ್ತ್ರೀ ಶಕ್ತಿ ಸಂಘ ಮಾಡ್ಕೊಂಡು ಗಂಡಸರು ಮಾಡ್ಬಿಟ್ಟವ್ರೆ ನಿಶಕ್ತಿ. ಯಾರಿಗಾದ್ರೂ ಶಕ್ತಿ ಇದೆ ಗಂಡಸರಿಗೆ? ಇಲ್ಲ. ಯಾಕೆಂದ್ರೆ ಒಂದು ಒಳ್ಳೆ ವಿಚಾರ ಹೇಳ್ತೀನಿ, ಯಾರು ಗಲಾಟೆ ಮಾಡಬೇಡಿ. ಮಹಾನುಭಾವನಾದಂತಹ ಯಾವ ಪರಶುರಾಮನ ಒಂದು ಕತೆ ಒಂದು ಘಟ್ಟದಲ್ಲಿದೆ ಏನೇಳಿ ಅಲ್ವಾ. ನಿಮಗೋಸ್ಕರ ಈ ವಿಚಾರ. ಇಡೀ ಜಗತ್ತು ಸೂರ್ಯ ಚಂದ್ರ ಹುಟ್ಟೋಕ್ಕಿಂತ ಮುಂಚಿತವಾಗಿ, ಗ್ರಹ ತಾರೆ ನಭ ನಕ್ಷತ್ರ ಹುಟ್ಟೋಕ್ಕಿಂತ ಮುಂಚಿತವಾಗಿ ಮೊದಲು ಹುಟ್ಟಿತ್ತು ಓಂಕಾರ. ಇಡೀ ಜಗತ್ತಿನಲ್ಲಿ ಎಲ್ಲ ದೈವ ಶಕ್ತಿಗಿಂತ ಶಕ್ತಿಯುತವಾದಂತಹ ಮಂತ್ರ ಅಂದ್ರೆ ಓಂಕಾರ ಬಿಂದು ಸಂಯುಕ್ತಂ, ಓಂಕಾರ ನಾದಮಯಂ ಬೀಜಮಯಂ ಶಕ್ತಿಮಯಂ ಶಿವಶಕ್ತಿಂ ಜಗಂ. ಹೆಣ್ಣು ಮಕ್ಕಳು ದೊಡ್ಡವರು, ಆದ್ರೆ ಸ್ತ್ರೀ ಶಕ್ತಿ ಅಲ್ಲ, ಆದಿಶಕ್ತಿ ದೊಡ್ಡವರು ಅಲ್ವೇನಲ್ಲ. ಓಂಕಾರ ಇವತ್ತು ಯಾವುದೇ ಒಂದು ದೇವರನ್ನ ಉಚ್ಚಾರಣೆ ಮಾಡ್ಬೇಕಾದ್ರೆ ಮೊದಲೇನಂತೀವಿ ನಾವು? ಏನಂತೀವಿ? ಓಂ. ಯಾವುದೇ ದೇವರನ್ನ ಉಟ್ ಮಾಡ್ಬೇಕು, ಓಂಕಾರ ಬಿಂದು ಸಂಯುಕ್ತಂ ನಿತ್ಯ ಧ್ಯಾಯಂತಿ ಯೋಗಿನಃ ಕಾಮದ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ ಅಂತೀವಿ ಅಲ್ವೇನವ.
ಓಂಕಾರ ಅದ್ರಲ್ಲಿ 5 ಬಿಂದುಗಳು ಯಾವುದು? ಪ್ರಥಮಂ ತಾರಕಂ ಚೈವ, ದ್ವಿತೀಯಂ ದಂಡ ಮುಚ್ಚತೆ, ತೃತೀಯಂ ಕುಂಡಲಾಕಾರಂ, ಚತುರ್ಥಂ ಅರ್ಧಚಂದ್ರಕಂ, ಪಂಚಮಂ ಬಿಂದು ಸಮ್ಯಕ್ತಂ, ಓಂ ಜ್ಯೋತಿಮಯಂ ರೂಪಂ ಅಂತ ಹೇಳ್ಬೋದು. ಅಂತಹ ಓಂಕಾರದಲ್ಲಿ ಅಡಕವಾಗಿದ್ದಾನೆ ನನ್ನ ಪಶು. ಆ ಓಂಕಾರವನ್ನ ರಕ್ಷಣೆ ಮಾಡುವಂತ 16 ಶಕ್ತಿಗಳು ಯಾವುದು? ಅದು ಘನ ಅಥವಾ ನಿತ್ಯ ಅಥವಾ ಆತ್ಮ ಅಥವಾ ತೇಜಸ್ಸು ಅಂತ ಹೇಳ್ಕೊಂಡ್ಬಿಡ್ತೀವಿ. ಇಂತಹ ಘನವಸ್ತುನಾಶದಲ್ಲಿ ಶಕ್ತಿ ಎಂಬ 2 ಅಕ್ಷರವಾಯಿತು. ಶಕ್ತಿ ಎಂಬ 2 ಅಕ್ಷರದಿಂದ ಶಿವ ಎಂಬ 2 ಅಕ್ಷರವಾಯಿತು. ಶಿವ ಎಂಬ 2 ಅಕ್ಷರದಿಂದ ಇಚ್ಛೆ ಎಂಬ 2 ಅಕ್ಷರವಾಯಿತು. ಇಚ್ಛೆ ಎಂಬ 2 ಅಕ್ಷರದಿಂದ ನಭ ಎಂಬ 2 ಅಕ್ಷರವಾಯಿತು. ನಭ ಎಂಬ 2 ಅಕ್ಷರದಿಂದ ವಾಯು ಎಂಬ 2 ಅಕ್ಷರವಾಯಿತು. ವಾಯು ಎಂಬ 2 ಅಕ್ಷರದಿಂದ ಅಗ್ನಿ ಎಂಬ 2 ಅಕ್ಷರವಾಯಿತು. ಅಗ್ನಿ ಎಂಬ 2 ಅಕ್ಷರದಿಂದ ಜಲ ಎಂಬ 2 ಅಕ್ಷರವಾಯಿತು. ಜಲ ಎಂಬ 2 ಅಕ್ಷರದಿಂದ ಭೂಮಿ ಎಂಬ 2 ಅಕ್ಷರವಾಯಿತು. ಮತ್ತೆ ನಭ ಎಂಬ 2 ಅಕ್ಷರದಿಂದ ಶಬ್ದ ಎಂಬ 2 ಉತ್ಪತ್ತಿ ಆಯಿತು. ವಾಯು ಎಂಬ 2 ಅಕ್ಷರದಿಂದ ಸ್ಪರ್ಶ ಎಂಬ 2 ಉತ್ಪತ್ತಿ ಆಯಿತು. ಅಗ್ನಿ ಎಂಬ 2 ಅಕ್ಷರದಿಂದ ರೂಪ ಎಂಬ 2 ಉತ್ಪತ್ತಿ ಆಯಿತು. ಜಲ ಎಂಬ 2 ಅಕ್ಷರದಿಂದ ರಸ ಎಂಬ 2 ಉತ್ಪತ್ತಿ ಆಯಿತು. ಭೂಮಿ ಎಂಬ 2 ಅಕ್ಷರದಿಂದ ಗಂಧ ಎಂಬ 2 ಉತ್ಪತ್ತಿ ಆಯಿತು. ಮತ್ತೆ ನಭ ಎಂಬ 2 ಅಕ್ಷರದಿಂದ ಗ್ರಹ ಎಂಬ 2 ಅಕ್ಷರವಾಯಿತು. ತಾರೆ ಎಂಬ 2 ಅಕ್ಷರವಾಯಿತು. ಚಂದ್ರ ಎಂಬ 2 ಅಕ್ಷರವಾಯಿತು. ಸೂರ್ಯ ಎಂಬ 2 ಅಕ್ಷರ ಉತ್ಪತ್ತಿ ಆಯಿತು. ಆ ಸೂರ್ಯ ಎಂಬ 2 ಅಕ್ಷರದಿಂದ ಶಾಖ ಎಂಬ 2 ಅಕ್ಷರ ಉತ್ಪತ್ತಿ ಆಯಿತು. ಆ ಶಾಖ ಎಂಬ 2 ಅಕ್ಷರದಿಂದ ಮೇಘ ಎಂಬ 2 ಅಕ್ಷರ ಉತ್ಪತ್ತಿ ಆಯಿತು. ಆ ಮೇಘ ಎಂಬ 2 ಅಕ್ಷರಕ್ಕೆ ಮಿಂಚು ಎಂಬ 2 ಅಕ್ಷರ ಪ್ರವೇಶ ಮಾಡಿದಾಗ ಮಳೆ ಎಂಬ 2 ಅಕ್ಷರ ಉತ್ಪತ್ತಿ ಆಯಿತು. ಆ ಮಳೆ ಎಂಬ 2 ಅಕ್ಷರ ಇಳೆ ಎಂಬ 2 ಅಕ್ಷರಕ್ಕೆ ಬಂದು ಬೆಳೆ ಎಂಬ 2 ಅಕ್ಷರವಾಯಿತು. ಆ ಬೆಳೆ ಎಂಬ 2 ಅಕ್ಷರದಲ್ಲಿ ಧಾನ್ಯ ಎಂಬ 2 ಅಕ್ಷರವನ್ನ ತಂದೆ ಎಂಬ 2 ಅಕ್ಷರ ಊಟ ಮಾಡಿದಾಗ ತಂದೆ ಎಂಬ 2 ಅಕ್ಷರ ಆ ವೀರ್ಯ ಎಂಬ 2 ಅಕ್ಷರ ಉತ್ಪತ್ತಿ ಆಯಿತು. ವೀರ್ಯ ಎಂಬ 2 ಅಕ್ಷರ ತಾಯಿ ಎಂಬ 2 ಅಕ್ಷರದಲ್ಲಿ ಗರ್ಭ ಎಂಬ 2 ಅಕ್ಷರ ಪ್ರವೇಶ ಮಾಡಿತು. ಆ ಗರ್ಭ ಎಂಬ 2 ಅಕ್ಷರ ಪ್ರವೇಶ ಮಾಡಿದಾಗ ಆ ಶಿಶು ಎಂಬ 2 ಅಕ್ಷರವಾಯಿತು. ಆ ಶಿಶು ಎಂಬ 2 ಅಕ್ಷರ ಯೂನಿ ಎಂಬ 2 ಅಕ್ಷರ ಮಾರ್ಗವಾಗಿ ಭೂಮಿ ಎಂಬ 2 ಅಕ್ಷರ ಬಂದು ಮಗು ಎಂಬ 2 ಅಕ್ಷರವಾಯಿತು. ಆ ಮಗು ಎಂಬ 2 ಅಕ್ಷರ ತಾಯಿ ಎಂಬ 2 ಅಕ್ಷರದಲ್ಲಿ ಸ್ತನ್ಯ ಎಂಬ 2 ಅಕ್ಷರ ಪಾನ ಮಾಡಿ ಬೆಳೆಯುವಾಗ ಆಟ ಎಂಬ 2 ಅಕ್ಷರ ಆಡುತ್ತಾ ಪಾಠ ಎಂಬ 2 ಅಕ್ಷರವನ್ನು ಕಲಿಯುತ್ತಾ ಪ್ರಾಯ ಎಂಬ 2 ಅಕ್ಷರಕ್ಕೆ ಬಂತು. ಕಾಮ ಎಂಬ 2 ಅಕ್ಷರ ಉತ್ಪತ್ತಿ ಆಯಿತು. ಯಾವಾಗ ಕಾಮ ಎಂಬ 2 ಅಕ್ಷರ ಉತ್ಪತ್ತಿ ಆಯಿತು ಗಂಡು ಎಂಬ 2 ಅಕ್ಷರ ಹೆಣ್ಣು ಎಂಬ 2 ಅಕ್ಷರವನ್ನ ಪ್ರೇಮ ಎಂಬ 2 ಅಕ್ಷರ ಮಾಡಿತು. ಆಗ ಸತಿ ಎಂಬ 2 ಅಕ್ಷರದಿಂದ ಪಿತಾ ಎಂಬ 2 ಅಕ್ಷರ ಸುಖ ಎಂಬ 2 ಅಕ್ಷರವನ್ನು ಅನುಭವಿಸುವಾಗ ಕಾಲ ಎಂಬ 2 ಅಕ್ಷರ ಉರುಳಿತು. ಯಾವಾಗ ಕಾಲ ಎಂಬ 2 ಅಕ್ಷರ ಉರುಳಿತು ಈ ದೇಹ ಎಂಬ 2 ಅಕ್ಷರ ಮುಪ್ಪು ಎಂಬ 2 ಅಕ್ಷರ ಬಂತು. ಯಾವಾಗ ಮುಪ್ಪು ಎಂಬ 2 ಅಕ್ಷರ ಬಂತು ಈ ದೇಹ ಬೆಳೆಸುವ ಏನ್ ಬಂತು? ಮುಪ್ಪು ಎಂಬ 2 ಅಕ್ಷರ ಬಂತು. ಮುಪ್ಪು ಎಂಬ 2 ಅಕ್ಷರ ಬಂದಾಗ ಈ ದೇಹ ಎಂಬ 2 ಅಕ್ಷರವಂತಹ ಆತ್ಮ ಎಂಬ 2 ಅಕ್ಷರ ಅಂತ ಪ್ರಾಣ ಎಂಬ 2 ಅಕ್ಷರ ಆಚೆ ಹೋದ ನಂತರವಾಗಿ ಈ ದೇಹ ಎಂಬ 2 ಅಕ್ಷರ ಹೆಣ ಎಂಬ 2 ಅಕ್ಷರವಾಯಿತು. ಆ ಹೆಣ ಎಂಬ 2 ಅಕ್ಷರವನ್ನ ಭೂಮಿ ಎಂಬ 2 ಅಕ್ಷರದಲ್ಲಿ ಮಣ್ಣು ಎಂಬ 2 ಅಕ್ಷರ. ಇನ್ನೂ ಏನಾದ್ರು ಇದೆಯಾ? ಇದೆ. ಜೀವ ಎಂಬ 2 ಅಕ್ಷರ ಹುಟ್ಟು ಎಂಬ 2 ಅಕ್ಷರವನ್ನು ಹುಟ್ಟಿ ಸಾವು ಎಂಬ 2 ಅಕ್ಷರ ಬರುತ್ತಿನ ಮುಂಚಿತವಾಗಿ ರಾಮ ಎಂಬ 2 ಅಕ್ಷರವನ್ನ ಕೃಷ್ಣ ಎಂಬ 2 ಅಕ್ಷರವನ್ನ ಶಿವ ಎಂಬ 2 ಅಕ್ಷರವನ್ನ ಅಮ್ಮ ಎಂಬ 2 ಅಕ್ಷರವನ್ನ ಸ್ಮರಣೆ ಮಾಡಿ ಕಾಲ ಕಳೆಯದೆ ಈ ಜೀವ ಎಂಬ 2 ಅಕ್ಷರ ಕರ್ತವ್ಯ ಇನ್ನೇನಿಲ್ಲ ಜಗತ್ತಲ್ಲಿ. ಅದಕ್ಕೋಸ್ಕರವಾಗಿ ಏನಂದ್ರೆ ಹೆಣ್ಣು ಮಕ್ಕಳೇ ದೊಡ್ಡವರು ಜಗತ್ತಿನಲ್ಲಿ. ಅದಕ್ಕೋಸ್ಕರ ನಾವೇನೇ ಇದ್ರೂ ಸಹ ಯಾವ ಮನೆಯಲ್ಲಿ ಹೆಣ್ಣು ಮಗಳು ಕಣ್ಣೀರು ಹಾಕ್ತಲೇ ಖಂಡಿತವಾಗ್ಲೂ ಆ ಮನೆ ಉದ್ಧಾರವಾಗೋಕೆ ಸಾಧ್ಯವೇ ಇಲ್ಲ. ಇಲ್ಲಿ ನಿಂತು ವ್ಯಾಸಪೀಠದಲ್ಲಿ ನಿಂತು ಹೇಳ್ತೀವಿ ಅದು ನನ್ನ ಮನೆ ಆದ್ರೂ ಸರಿ ಇನ್ನೊಬ್ಬರ ಮನೆ ಆದ್ರೂ ಸರಿ. ಅದಕ್ಕೋಸ್ಕರ ಮಹಾನುಭಾವನಾದಂತಹ ಯಾವ ರೇಣುಕಾ ದೇವಿಯೊಂದಿಗೆ ಯಾವ ಜಮದಗ್ನಿ ಮಹರ್ಷಿ ಆ ಐಹ್ಯರಾದ ರಾಜ ಮಾಹಿಷ್ಪತಿ ನಗರದ ಮಹಾರಾಜ ಕಾರ್ತಿವೀರ್ಯಾರ್ಜನಿಗೆ ಎಲ್ಲರೂ ಸಹ ಊಟದ ಸಮಯವಾಗಿದೆ. ಊಟದ ಸಮಯದಿಂದ ಎಲ್ಲರೂ ಸಹ ಸಾಲಾಗಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಕುಳಿತುಕೊಂಡಿದ್ದಾರೆ. ಕಾಮದೇವನ ಕರುವಾದಂತಹ ನಂದಿನಿಯಿಂದ ಯಾರ್ಯಾರಿಗೆ ಯಾವ ಯಾವ ಪದಾರ್ಥ ಯಾವ ಯಾವ ಊಟ ಬೇಕೋ ಅದನ್ನೆಲ್ಲ ಕಾಮದೇವನು ಕೊಡ್ತಾ ಇತ್ತು. ಎಲ್ಲರೂ ಊಟ ಮಾಡ್ತಿದ್ದಾರೆ. ಕಾರ್ತಿವೀರ್ಯಾರ್ಜುನ ಯೋಚನೆ ಮಾಡ್ತಿದ್ದಾರೆ, ಒಂದೇ ಸಾರಿಗೆ ಇಷ್ಟೊಂದು ಭೋಜನ ಇದು ಯಾರಿಂದ ಅಂದ್ರೆ ಕಾಮದೇವನ ಕರು ನಂದಿನಿ. ಜಗತ್ತಿನಲ್ಲಿ ಬೆಲೆ ಕಟ್ಟಲಾದಂತಹ ವಸ್ತುಗಳು ಏನಿದ್ರು ಮಹಾರಾಜನ ಬಳಿ ಇರಬೇಕು. ಮಹರ್ಷಿಗಳೇ ಇದು ನನಗೆ ಬೇಕು ಇದು ಕೊಡಿ ಅಂದಾಗ ಅವ್ರು ಹೇಳ್ತಾರೆ ಜಮದಗ್ನಿಗಳು, ಅಪ್ಪ ದೇವೇಂದ್ರ ಬಂದಂತಹ ಅತಿಥಿಗಳನ್ನ ಸಂತೋಷಪಡಿಸೋಸ್ಕರವಾಗಿ ಈ ಕಾಮಧೇನುವನ್ನು ಕೊಟ್ಟಿದ್ದ. ಇದು ನನ್ನದಲ್ಲ, ನನ್ನದಾಗಿದ್ದರೆ ತೆಗೆದುಕೊಂಡು ಹೋಗೋದು ಹೇಳ್ತಿದ್ದೆ. ಇದು ನನ್ನದಲ್ಲದ ವಸ್ತುವನ್ನು ನಾನು ಕೊಡಲು ಸಾಧ್ಯವಿಲ್ಲ, ಕೊಡಲೇಬೇಕು, ಇಲ್ಲವಾದ್ರೂ ಯುದ್ಧ. ಅಪ್ಪ ಯುದ್ಧವಾದರೂ ಸರಿ ಏನೇ ಆದ್ರೂ ಸರಿ ಕೊಡಲು ಸಾಧ್ಯವಿಲ್ಲ, ಬೇಕಾದ್ರೆ ಬಂದರೆ ತೆಗೆದುಕೊಂಡು ಹೋಗು ಅಂತ ಸಾವಿರಾರು ಜನ ಸೈನಿಕರು ಅಲ್ಲಿ ಆ ಕಾಮಧೇನುವಿನ ಕರುವನ್ನು ಹಿಡಿಯಲು ಮುತ್ತಿದ್ದಾರೆ. ಆ ನಂದಿನಿ ಎತ್ತಿದ್ದಾಳೆ, ಎಲೆ ಜಮದಗ್ನಿ ಮಹರ್ಷಿ ನೀನೇಕೆ ಸುಮ್ಮನಾದೆ, ನನ್ನನ್ನು ಕಾಪಾಡು ಅಂದ್ರೆ ಮತ್ತೊಂದು ಕಡೆ ಕ್ರೋಧಾದೇವಿ ಜಮದಗ್ನಿ ಮಹರ್ಷಿ ನೋಡು, ಒಂದು ಕ್ಷಣ ನನ್ನನ್ನು ನಿನ್ನ ಬಳಿ ಕರೆದುಕೊಡು, ಒಂದು ಕ್ಷಣ ನನ್ನಲ್ಲಿ ನಿನ್ನನ್ನು ಆವಾಹನೆ ಮಾಡಿಕೋ, ನಿನ್ನಲ್ಲಿ ಇವರನ್ನೆಲ್ಲ ಸುಟ್ಟು ಭಸ್ಮ ಮಾಡುತ್ತೇನೆ ಅಂದಾಗ, ಮಾ ನನ್ನ ಮಗನಿಗೆ ನಾನು ಮಾತು ಕೊಟ್ಟಿದ್ದೇನೆ, ಪ್ರಮಾಣ ಮಾಡಿದ್ದೇನೆ, ನನ್ನ ಪ್ರಾಣ ಹೋದರೂ ಕೊಟ್ಟ
ಮಾತನ್ನು ತಪ್ಪಲಾರೆ ಎಂಬುದಾಗಿ ಆ ಮಹಾನುಭಾವನಾದ ಜಮದಗ್ನಿ ಹೇಳಿದ ಆ ಕ್ಷಣ ಆ ಕಾಮದೇವರ ಕರು ನಂದಿನಿ ಮಾಯವಾಗಿದೆ. ಮಾಯವಾದ ಕೂಡಲೇ ಎಲ್ಲರೂ ಸಹ ಈ ಜಮದಗ್ನಿಯ ಬಳಿ ಬಂದಿದ್ದಾರೆ. 21 ಸಾರಿ ಖಡ್ಗದಿಂದ ಈ ಜಮದಗ್ನಿಯ ದೇಹವನ್ನು ಛಿದ್ರ ಮಾಡಿದ್ದಾರೆ ಕತ್ತಿಯಿಂದ. ನಾರಾಯಣ ಶಂಕರ ಎಂಬುದಾಗಿ ಹುರುಳಿದ್ದಾರೆ. ಎಲ್ಲರೂ ಅವರ ರಾಜ್ಯಕ್ಕೆ ಹೋಗಿದ್ದಾರೆ. ರೇಣುಕಾದೇವಿ ಪತಿದೇವ ಮೂರ್ಛಿತನಾಗಿ ಬಿದ್ದಿದ್ದಾರೆ. ಮೂರ್ಛಿತನಾಗಿ ಬಿದ್ದಂತ ಸಂದರ್ಭದಲ್ಲಿ ಎಷ್ಟು ಶುಶ್ರೂಷೆ ಮಾಡಿದರೂ ಪತಿಯ ದೇಹ ಉಳಿಯಲಿಲ್ಲ. ರಾಮ ಭಾರ್ಗವ ರಾಮ ಪರಶುರಾಮ ಬಂದಿದ್ದಾನೆ. ಪರಶುರಾಮ ಸಮಾಚಾರವೇನು ಒಂದಲ್ಪ. ಮಹಿಷ್ಪತಿ ನಗರದ ಮಹಾರಾಜ ನಿನ್ನ ತಂದೆಯನ್ನ 21 ಸಾರಿ ಘಾತಿಸಿ ನಿನ್ನ ತಂದೆಯನ್ನು ಕೊಂದಿದ್ದಾರೆ. ನೋಡಿದ್ರೆ ತಂದೆಯನ್ನ ಕೊಂದನೇ ತಕ್ಷಣ ಆ ಮಹಾನುಭಾವ ಪರಶುರಾಮ ಮಹಿಷ್ಪತಿ ನಗರಕ್ಕೆ ಹೋಗಿ ಅಲ್ಲಿರುವಂತಹ ಸಾವಿರಾರು ಲಕ್ಷಾಂತರ ಸೈನಿಕರನ್ನು ನಾಶ ಮಾಡಿ 1000 ತೋಳುಗಳಿರುವಂತಹ ಯಾವ ಕಾರ್ತ್ಯವೀರ್ಯಾರ್ಜುನನ್ನು ಸಹ ಸಂಹಾರ ಮಾಡಿ ತನ್ನ ಅವತಾರದ ಕ್ರಮಣಿಕೆಯನ್ನ ಆ ಮಹಾನುಭಾವನೆ ತೋರಿಸಿದ್ದಾರೆ. ಎಲೆ ಕಾರ್ತ್ಯವೀರ್ಯಾರ್ಜುನ, ಸುದರ್ಶನ ಚಕ್ರನಾದಿ ವೈಕುಂಠದಲ್ಲಿ ನಾನು ಎಂಬುದಾಗಿ ಮೆರೆದಕ್ಕೋಸ್ಕರವಾಗಿ ನೋಡಿ, ಎಂದು ನೀನು ನಿನ್ನ ಅವತಾರ ಮುಗಿದಿದೆ. ಎಂದು ನನ್ನ ಅವತಾರ ಎಂದು ಮುಗಿಯುವುದಿಲ್ಲ. ನಾನು ಚಿರಂಜೀವಿಯಾಗಿ ಯುಗ ಯುಗದಲ್ಲೂ ಸಹ ಇರುತ್ತೇನೆ ಎಂಬುದಾಗಿ ಮಹಾನುಭಾವ ಆಶೀರ್ವಾದ ಮಾಡಿದ್ದಾರೆ. ಅಲ್ಲಿಂದ 21 ಸಾರಿ ಭೂಪ್ರದಕ್ಷಿಣೆ ಮಾಡಿದ್ದಾರೆ. 21 ಸಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ರಾಜರನ್ನೆಲ್ಲ ಎಲ್ಲರನ್ನ ಸಂಹಾರ ಮಾಡಿದರೆ ಅದರಲ್ಲಿ ಇಬ್ಬರು ಮಾತ್ರ ಕೊಲ್ಲಕ್ಕಾಗಿಲ್ಲ. ಯಾರನ್ನ ಅಂದ್ರೆ ನಿಮಿವಂಶದ ಜನಕ ಮಹಾರಾಜನನ್ನ, ಅಂದ್ರೆ ಚಂದ್ರವಂಶದ ಜನಕ ಮಹಾರಾಜನನ್ನ, ಸೂರ್ಯವಂಶದ ದಶರಥ ಮಹಾರಾಜನ ಕೊಲ್ಲಕ್ಕಾಗಿಲ್ಲ. ಯಾಕೆ ಅಂದ್ರೆ ತಾಯಿ ಹೇಳಿದಪ್ಪ, ನೀನು ಕ್ಷತ್ರಿಯರ ಸಂಹಾರ ಮಾಡುವಾಗ ಯಾರು ಮದುವೆ ಮಾಡ್ಕೊಂಡು ಕೂತ್ಕೊಂತಾರೆ ಅವ್ರನ್ನ ಕೊಲ್ಲಬೇಡ, ಯಾರು ಯಾಗ ಮಾಡ್ತಾರೆ ಅವ್ರನ್ನ ಕೊಲ್ಲಬೇಡ. ದಶರಥ ಮಹಾರಾಜನ್ಗೆ ಎಷ್ಟು ಜನ ಹೆಂಡ್ತಿದೀವಿ ಗೊತ್ತಾ? 3 ಜನ ಅಲ್ವೇನಮ್ಮ? ನಾವೆಲ್ಲ ತಿಳ್ಕೊಂಡಿದೀವಿ 3 ಜನ ಅಂತ. ಯಾರು? ಕೌಸಲ್ಯ, ಸೌಮಿತ್ರಿ, ಕೈಕೆ. 3 ಜನ. ಅವನು ನಿಜವಾಗ್ಲೂ ಎಷ್ಟು ಜನ? 353 ಜನ ಹೆಂಡ್ತಿದ್ದೀರು ದಶರಥ ಮಹಾರಾಜನಿಗೆ. ಪರಶುರಾಮ 21 ಸಾರಿ ಭೂ ಪ್ರದಕ್ಷಿಣೆ ಮಾಡುವಾಗ 353 ಸರಿ ಹೋಗಿದ್ದಂತೆ ದಶರಥ ಮಹಾರಾಜ ಬಳಿ ಯುದ್ಧ ಮಾಡಕ್ಕೆ. ಅವನು ಬಂದಾಗ ಸಾಕು ಯಾವ್ದನ್ನ ಒಂದು ಹುಡುಗಿ ತಾಲಿ ಕಟ್ಕೊಂಡಿಸ್ಕೊಂಡಿರೋನು. ಯಾಕೆ? ಮುಂದೆ ರಾಮಾವತಾರವಾಗಬೇಕು. ಇಲ್ಲಿ ಜನಕ ಮಹಾರಾಜ ಅವನು ಬಂದಾಗ ಸಾಕು ಯಾಗ ಮಾಡ್ಕೊಂಡು ಕೂತ್ಕೊಂಡು. ಯಾಕೆ? ಸೀತಾಮಾತೆ ಅಲ್ಲಿ ಬೆಳಿಬೇಕು. ಅದಕ್ಕೋಸ್ಕರವಾಗಿ ಅವರಿಬ್ಬರನ್ನ ಕೊಲ್ಲಕ್ಕಾಗಲಿಲ್ಲ. ಮಹಾನುಭಾವನಾದಂತಹ ಯಾವ ಆ ಪರಶುರಾಮ ತನ್ನ ಕೊಡಲಿಯನ್ನ ಸಮುದ್ರಕ್ಕೆ ಎಸೆದಿದ್ದಾನೆ. ಎಷ್ಟು ದೂರ ಆ ಸಮುದ್ರದ ನೀರು ಹಿಂದಕ್ಕೋಯ್ತೋ ಅಷ್ಟು ಭೂಮಿಯನ್ನ ತಾನು ಮಾಡಿದಂತಹ ಕ್ಷತ್ರಿಯ ರಾಜನನ್ನು ಕೊಂದನಲ್ಲ, ಆ ಪಾಪ ಪರಿಹಾರಕ್ಕೋಸ್ಕರವಾಗಿ ಅಷ್ಟು ಭೂಮಿಯನ್ನ ಬ್ರಾಹ್ಮಣರಿಗೆ ಭೂದಾನವನ್ನಾದಿ ಮಾಡಿದ್ದಾರೆ. ಭೂದಾನವನ್ನು ಮಾಡಿ ಆ ಮಹಾನುಭಾವನಾದಂತಹ ಪರಶಿವನ ಅನುಗ್ರಹದಿಂದ ಧನುರ್ವಿದ್ಯೆಯನ್ನ ಕಲಿತು ಪರಶಿವನ ಸಂಪಾದನೆ ಮಾಡಿಕೊಂಡು ತನ್ನ ಅವತಾರದ ಕ್ರಮಣಿಕೆಯಂತೆ ಕಾರ್ತ್ಯವೀರ್ಯಾರ್ಜುನನನ್ನು ಸಂಹಾರ ಮಾಡಿ ಮಹಾನುಭಾವನ ಅಂತ ಪರಶುರಾಮ ಆ ತಾಯಿಯ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಇಂದಿಗೂ ಸಹ ಚಿರಂಜೀವಿಯಾಗಿದ್ದಾರೆ. 7 ಜನ ಚಿರಂಜೀವಿಗಳು: ಅಶ್ವತ್ಥಾಮ, ಬಲಿರ್, ವ್ಯಾಸೋ, ಹನುಮ, ಪರಶುರಾಮಶ್ಚ ಅಂತ. ಆದ್ದರಿಂದ ಆ ಮಹಾನುಭಾವನ ಅಂತಹ ಆ ಪರಶುರಾಮ ಎಲ್ಲರಿಗೂ ಸಹ ಸಕಲ ಇಷ್ಟಾರ್ಥವನ್ನು ನೀಡಲಿ, ಸಕಲ ಇಷ್ಟಾರ್ಥವನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ದಿವಸ ದೇವರನ್ನ ನಾವು ನಂಬಬೇಕು. ಹೇಗೆ ನಂಬಬೇಕು ಗೊತ್ತಾ? ಬಲವಾಗಿ ನಂಬಬೇಕು. ಬಂದೇ ಬರ್ತಾನೆ, ನಮ್ಮನ್ನು ಕಾಪಾಡ್ತಾನೆ. ಕೆಲವರು ಬೈತಾರೆ. ಏನಂತ ಬೈತಾರೆ ಅಂದ್ರೆ, ಅಯ್ಯೋ ದೇವರು ನಮ್ಗೇನು ಕೆಲವರು ಬೈತಾರೆ ದೇವ್ರನ್ನ. ಮನೆ ಹಾಳಾಗೋಗ, ಕತೆ ಮಾಡಿಸ್ತೆ, ಅಲಂಕಾರ ಮಾಡಿಸ್ತೆ, ಅನ್ನದಾನ ಮಾಡಿಸ್ತೆ, ಬೈತಾರೆ ಇಲ್ವಾ? ಯಾವತ್ತಾರ ದೇವ್ರು ಕೇಳೋ ನಾನು ಪೂಜೆ ಮಾಡಿಸು ಅಂತ ಕೇಳೋಣ? ದೇವರು ರೇಣುಕಾದೇವಿಯಲ್ಲಿ ಕೂತ್ಕೊಂಡು ಒಳಗಡೆ ಪೂಜೆ ಮಾಡಿಸೋದು ಏನೋ ಕೇಳ್ತಾರ? ಅಮ್ಮನ
ನಮಿಗೋಸ್ಕರ ಅಲ್ವಾ, ದೇವ್ರಿಗೋಸ್ಕರ ಮಾಡ್ತಿದೀವ, ನಮಗೋಸ್ಕರ ಮಾಡ್ತಿದೀವ? ಅವ್ರು ಯಾವಾಗಲೂ ನಿತ್ಯ ತೃಪ್ತರು, ಅವ್ರು ಯಾವಾಗಲೂ ತೃಪ್ತರಾಗಿರ್ತಾರೆ. ನಮಗೆ ಬೇಕು ಅಂತ ನಾವು ಇಷ್ಟೆಲ್ಲ ಮಾಡಿಸ್ತೀವಲ್ವಾ ಅಲ್ವಾ? ಒಂದು ದಾರಿ ದೇವ್ರನ್ನ ನಾವು ಬಲವಾಗಿ ನಂಬಕ್ಕೆ ಒಂದು ಸಣ್ಣ ಉದಾಹರಣೆ ಅಂದ್ರೆ, ಒಂದು ಸಾರಿ ಒಬ್ಬ ಹರಿಕತೆ ದಾಸರು ಕತೆ ಮಾಡ್ತಾವ್ರೆ. ಒಬ್ಬ ಕಳ್ಳ ಆಚೆ ಕೇಳಿಸ್ಕೊಂಡ್ ಬಂದಾನೆ, ಆಚೆ ಕಡೆ ಕಳ್ಳ ಕೇಳಿಸ್ತಾವನೆ. ಹರಿಕತೆ ದಾಸ ಹೇಳ್ತಾರೆ, ಕೃಷ್ಣ ಪರಮಾತ್ಮ ದ್ವಾರಕಾ ನಗರದಲ್ಲಿ ಅರಮನೆ, ಆ ಭಂಡಾರದಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಏನು ತುಂಬಿ ತುಳುಕ್ತಾ ಇದೆ. ಇವನು ಕಳ್ಳ ನಿಜ ಅಂತ ತಿಳ್ಕೊಂಡ್ಬಿಟ್ಟ. ನಾನೆಲ್ಲೋ 1,000-2,000 ಕಳ್ತನ ಮಾಡ್ತಿದ್ದೆ. ಈ ದ್ವಾರಕಾ ನಗರಕ್ಕೆ ನುಗ್ಗಿಬಿಟ್ಟು ಅಪಾರವಾದ ಚಿನ್ನ ಬೆಳ್ಳಿ ಕದ್ದುಬಿಟ್ರೆ ಸಾಯೋತಕ್ಕ ಚೆನ್ನಾಗಿರ್ಬೋದಲ್ವ ಅಂತ ಏನ್ ಮಾಡ್ಬಿಟ್ಟ, ಈ ಕಳ್ಳ ಹರಿಕತೆ ಮುಗಿಯತಕ್ಕ ಸುಮ್ಕಿದ್ದ. ದಾಸರು ಹೊರಟ್ರೆ ಇಟ್ಕೊಂಡ್ಬಿಟ್ಟ ಕಳ್ಳ. ದಾಸರೇ, ನೀನು ಹೇಳ್ದಲ್ಲ ದ್ವಾರಕಾ ನಗರ, ಕೃಷ್ಣ ಬಲರಾಮ ಅಂತ ಅವರೆಲ್ಲಿದ್ದಾರೆ, ಅವ್ರ ಅಡ್ರೆಸ್ ಕೊಡು ಅಂತ ಕೊಡ್ತಾರೆ. ಕಳ್ಳ ಎಲ್ಲಿ ಅಂತ ಕೊಡ್ತಾರೆ ದಾಸರು. ಅವರೆಲ್ಲಿ ಬರ್ತಾರೆ ಹೇಳು. ಅವಾಗ ಹೇಳ್ತಾರೆ, ನೀನು ಕೊಲೆ ಮಾಡಕ್ ವಯಸ್ಸಲ್ಲ, ಇವಾಗ ಎಲ್ಲಿ ಸಿಗ್ತಾರೆ ಹೇಳು ಅಂದಾಗ ದಾಸರು ಏನ್ ಮಾಡ್ಬಿಟ್ರು, ಹಿಂಗೆ ಅಪ್ಪ ನೋಡಪ್ಪ ನೋಡಿ, ಇಲ್ಲಿ ಬೃಂದಾವನ ಐತಲ್ಲ, ಇಲ್ಲಿ ತುಳಸಿ ಬೃಂದಾವನ, ಇಲ್ಲಿ ಬೃಂದಾವನ ಐತಲ್ಲ, ಈ ಬೃಂದಾವನ ಅಂತ ಕೂತ್ಕೋ, ಸರಿಯಾಗಿ 4 ಗಂಟೆ ಕೊಡ್ತಾರೆ. 4 ಗಂಟೆ ಸಮಯಕ್ಕೆ ಬರ್ತಾರೆ ಅವ್ರ ಹೆಸರು ಕೃಷ್ಣ ಬಲರಾಮ. ಹೊರಟೋದ್ರು ದಾಸರು. ಕಳ್ಳ ಚಳಿ ಒಳಗೆ ಘಟ ನಿಕ್ಕೊಂಡು ಬರ್ತಾರೆ ಅಂತ ಬಲವಾದ ನಂಬಿ ಕೃಷ್ಣ ಬಲರಾಮ ಕೃಷ್ಣ ಬಲರಾಮ ಕೃಷ್ಣ ಬಲರಾಮ ಆ ಭಗವಂತನ ಸ್ಮರಣೆ ಮಾಡ್ಕೊಂಡೆ ಕೂತ್ಕೊಂಡ್ಬಿಟ್ಟ. 4 ಗಂಟೆಗೆ ಸರಿಯಾಗಿ ಅತ್ಯಮೂಲ್ಯವಾದ ಒಡವೆಗಳನ್ನು ಹೆಚ್ಚಾಗಿ ಹಾಕೊಂಡು ಕೃಷ್ಣ ಬಲರಾಮ ಬಂದೇ ಬಿಟ್ರು. ಅವ್ರನ್ನ ನಂಬಿಕೆ ಭಕ್ತನ ಬಂದೇ ಬಿಟ್ರು. ಆ ಕಳ್ಳ ಕಣ್ಣಂಗ್ ನೀರು ಸುರಿಸ್ತಾವನೆ ಭಗವಂತನ ಕಂಡು. ಅಯ್ಯೋ ಪರಮಾತ್ಮ ಕೃಷ್ಣ ಬಲರಾಮ ಕಣ್ಣಂಗ್ ನೀರು ಸುರಿಸ್ತಾವನೆ. ಅಪ್ಪ ಬಾರೋ, ನಾವ್ ಬಂದಿರೋದೇ ನಿನಗೋಸ್ಕರ, ತಗೋ, ಇದಕ್ಕೆ ತಾನೇ ನೀನ್ ಬಂದಿತ್ತು, ಒಡವೆಲ್ಲ ಬಿಚ್ಚ, ನನಗೆ ಬೇಡ, ಇಲ್ಲ ತಗೋ. ಒಡವೆಲ್ಲ ಬಿಚ್ಚಿ ಗಂಟು ಕಟ್ತಾರೆ, ತಗೊಳಪ್ಪ ತಗೋ. ನಂಬಿಕೆ ಅಂದ್ರೆ ನಿನ್ನಲ್ಲ ಆಗಿರ್ಬೇಕು. ಭಗವಂತ ಬರ್ತಾನೆ ಅಂತ ನಂಬಿ ಕುಂತ್ಕೊಂಡಲ್ಲ, ತಗೋ ಬಂದಿದ್ದೀನಿ. ಆ ಒಡವೆ ಗಂಟು ತಂದುಬಿಟ್ರು. ಕಳ್ಳ ತಂದುಬಿಟ್ಟು ದಾಸರಥ, ಸ್ವಾಮಿ ನೀವ್ ಹೇಳ್ದಾಗೆ ಕೃಷ್ಣ ಬಲರಾಮ ಬಂದ್ರು, 4 ಗಂಟೆ ನೋಡಿ ತಗೊಳ್ಳಿ, ನಿಮಗ್ ಬೇಕಾದಷ್ಟು ತಗೊಳ್ಳಿ, ನನಗ್ ಬೇಡ ತಗೊಳ್ಳಿ. ದಾಸರು ಹೇಗಾಗಿರ್ಬೇಡ, 40 ವರ್ಷದಿಂದ ಕತೆ ಮಾಡ್ತಿದ್ದೀನಿ, ಬರೀ ಹೊಟ್ಟೆ ಪಾಡಿಗೋಸ್ಕರ ಕತೆ ಮಾಡ್ತೀನಿ. ಒಂದು ದಿವಸವೂ ಸಹ ಭಗವಂತನ ನಾನು ನೋಡ್ಬೇಕು ಅಂತ ನನಗೆ ಅನ್ಸ್ಲೇ ಇಲ್ಲ. ಅಯ್ಯ ನಿನಗೆ ನಮಸ್ಕಾರ ಮಾಡ್ತೇವೆ, ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಟ್ಟು. ನಂಬಿದರೆ ಭಗವಂತ ಬರ್ತಾನೆ ಅಂತ ನಾವು ದೃಢವಾಗಿ ನಂಬಿದ್ರೆ ನಮ್ಗೆ ಯಾವ ಕಷ್ಟ ಬರಲ್ಲ. ಕೋಟಿ ದುಡ್ಡಿರ್ತದೆ, ಸುಖವಾಗಿರೋಕ್ಕಾಗುತ್ತಾ? ಬಡತನದ ಮನೆಯೊಳಗೆ ಇರೋಷ್ಟು ಸುಖ ದುಡ್ಡಿರೋ ಮನೆಯೊಳಗೆ ಖಂಡಿತವಾಗಿರಲ್ಲ. ಅದಕ್ಕೋಸ್ಕರವಾಗಿ ಭಗವಂತನನ್ನ ನಂಬಿ ನಾವು ಜೀವನ ಮಾಡಬೇಕು. ಅದು ಇಂಥ ಪುಣ್ಯಕ್ಷೇತ್ರದಲ್ಲಿ, ವಡೇರಹಳ್ಳಿ ಅಂತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಈ ಮಹಾತಾಯಿ ರೇಣುಕಾದೇವಿ ಎಲ್ಲಮ್ಮನ ಚರಿತ್ರೆ ಇಲ್ಲಿ ಮುಕ್ತಾಯವಾಗಿ ಮಹಾತಾಯಿಯನ್ನು ನಾಮಸ್ಮರಣೆ ಮಾಡಿ ಈ ಕಥಾಭಾಗವನ್ನ ಮುಕ್ತಾಯ ಮಾಡೋಣ. ಇವ್ರನ್ನ ಹರಿಕತೆ ಇದೆ, ಇವರಿಗೆ ಬೇರೆ ಕಡೆ ಸೊಂಡೆಕೊಪ್ಪ ಹೋಗ್ಬೇಕಾದಕ್ಕೆ ಅವ್ರನ್ನ ಕಳಿಸ್ಕೊಟ್ಟು ನಾವು ಸಹ ನಮ್ಮ ಮನೆಗೆ, ನೀವು ಸಹ ನಿಮ್ಮ ಮನೆಗೆ ಪ್ರಯಾಣ ಮಾಡಿ ಎಂಬುದಾಗಿ ರೇಣುಕಾದೇವಿಯ ಬೋಧಾರವಿಂದ ವೇಗದಿ ಗೋವಿಂದ, ಇಂದಿರಾ ರಮಣ ಗೋವಿಂದ, ಜಾನಕಿ ರಮಣ ಗೋವಿಂದ, ಸೀತಾರಮಣ ಗೋವಿಂದ, ಹರ ನಮಃ ಪಾರ್ವತಿ ಪತಯೇ, ಹರ ಹರ ಮಹದೇವ ಶಂಭೋ. ಭಗವತಿ ರೇಣುಕಾ ಎಲ್ಲಮ್ಮ ಅವರು ಸಹ ಭಗವತಿಯ ಸೇವೆಗೆ ಪ್ರಾಣ ಇಟ್ಟವರೇ. ಮಹಾತಾಯಿಗೆ ಭಗವತಿ ಸಕಲ ಆರೋಗ್ಯ ಐಶ್ವರ್ಯ ಧನಕನಕ ವಾಹನ ಕೊಟ್ಟು ಕಾಪಾಡಲಿ, ಸನ್ಮಂಗಳ ಹುಟ್ಟು ಮಾಡಲಿ ಎಂಬುದಾಗಿ ಆ ಜೋಗತಿ ಅಮ್ಮನವರ ಪಾದಕ್ಕೆ ನನ್ನ ನಮಸ್ಕಾರವನ್ನು ಸಲ್ಲಿಸಿ, ಅಭಯವ ನೀಡು ತಾಯಿ ಜಗನ್ಮಾಯೇ, ಅಭಯವ ನೀಡು ತಾಯಿ ಎಲ್ಲಮ್ಮ ತಾಯೇ, ಅಭಯವ ನೀಡು ತಾಯಿ. ಮಹಾತಾಯಿ ನಿಮ್ಮ ಹೆಸರು ಮಂಜುಳಮ್ಮನವರು, ಅವರು ಸಹ ಈ ಕಲಾವಿದರಿಗೆ 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಭಗವತಿ ಅವರಿಗೂ ಸಹ ಒಳ್ಳೇದು ಮಾಡಲಿ. ಹೇಮಾವತಿ ಅಮ್ಮನವರು
ಅವರು ಸಹ ಈ ಕಲಾವಿದ 100 ರೂಪಾಯಿ ಕೊಟ್ಟಿದ್ದಾರೆ. ಭಗವತಿ ಇವರಿಗೂ ಸಹ ಸಕಲ ಆರೋಗ್ಯ ಐಶ್ವರ್ಯ ಧನಕನಕ ವಾಹನ ಅಂತ ಕೊಟ್ಟು ಕಾಪಾಡಲಿ. ನಿಮ್ಮ ಹೆಸರು ಹೇಳಪ್ಪ. ಮಹಾತಾಯಿಗೆ ಎಂತ ಮನಸ್ಸು ಕೊಟ್ಟ ದೇವರು, ಅಂತರಂಗ ಭಕ್ತ ಮಹಾತಾಯಿ ಆ ಮಗುವಿಗೆ ಭಗವಂತ ಸಕಲ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ, ಧನಕನಕವನ್ನು ಕೊಟ್ಟು ಕಾಪಾಡಲಿ ಎಂಬ ಪ್ರಾರ್ಥನೆ ಮಾಡ್ತಾ, ಶಂಕರಿ ಪಾರ್ವತಿ ಪರಮೇಶ್ವರಿ, ಶಂಕರಿ ಪಾರ್ವತಿ ಪರಮೇಶ್ವರಿ, ಶಂಕರಿ ಪಾರ್ವತಿ ಪರಮೇಶ್ವರಿ, ಓಂಕಾರಿಣಿ ಭವ ಕಾರಿಣಿ ಜಗದಂಬ, ಓಂಕಾರಿಣಿ ಭವ ಕಾರಿಣಿ ಜಗದಂಬ, ಅಭಯವ ನೀಡು ತಾಯಿ ಎಲ್ಲಮ್ಮ ತಾಯಿ, ಅಭಯವ ನೀಡು ಹಿಮವಂತ ಸತ್ಯ ಪರಶಿವನ ಸತಿಯಾಗಿ, ಹಿಮವಂತ ಸುತೆಯಾಗಿ ಪರಶಿವನ ಸತಿಯಾಗಿ, ಮದನ ವೈರಿಯ ಹೃದಯ ಮೋಹಿನಿಯೇ, ಮದನ ವೈರಿಯ ಹೃದಯ ಮೋಹಿನಿಯೇ, ಶರಣರ ಕಾಯುವ ನೀಲಲೋಚನೆಯೇ, ಶರಣರ ಕಾಯುವ ನೀಲಲೋಚನೆಯೇ, ಅಭಯವ ನೀಡು ತಾಯಿ ಎಲ್ಲಮ್ಮ ತಾಯೇ. ಬ್ರಾಹ್ಮಿ ಚಂಡಿ ಉಮೆ ದುರ್ಗೆ ರೌದ್ರಿ ಅಂಬೆ ದಾತೆ ಪ್ರೀತೆ ಪುಣ್ಯೆ ಬುದ್ಧಿ ಸಾಕ್ಷಿ ಶಾಂತೆ ಮುಗ್ಧೆ ಮೂಡೆ ನಿಜೆ ಭೀಮೆ ಶಿವೆ ಆದಿ ಮಧ್ಯೆ ಅಂತ್ಯ ತಾಯಿ ವೈಷ್ಣವಿ ಚಾಮುಂಡಿ ಈಶ್ವರಿ ಆನಂದೆ ಭವಾನಿ ಪಾರ್ವತಿ ಷೋಡಶಿ ಕೇಚರೆ ನಿತ್ಯಳೆ ಶಂಕರಿ ತ್ರಿನೇತ್ರೆ ಸಿದ್ಧಳೆ ಕಾಮಾಕ್ಷಿ ಪದ್ಮಾವತಿ ಹೇಮಾವತಿ ಮಹಾಲಕ್ಷ್ಮಿ ಅಂಬಾ ಜಗದಂಬಾ. ತಾಯಿ ರೇಣುಕಾದೇವಿ ಸಕಲರಿಗೂ ಸಕಲ ಆಯುರಾರೋಗ್ಯ ಐಶ್ವರ್ಯ ಧನಕನಕ ವಾಹನ ಉಂಟಾಗಿ ಕೊಟ್ಟು ಕಾಪಾಡಲಿ, ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ವ್ಯಾಸಪೀಠದಲ್ಲಿ ಪ್ರಾರ್ಥನೆ ಮಾಡುತ್ತಾ, ಎಷ್ಟೊಂದು ಜನ ಭಕ್ತರಿದ್ರ ಎಲ್ಲ ಭಕ್ತರಿಗೂ ಸಹ ಭಗವತಿ ಕಾಪಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ, ಇವತ್ತಿನ ಈ ಕಥಾಭಾಗ್ಯಕ್ಕೆ ನಮ್ಮನ್ನು ಕರೆಸಿರುವಂತಹ ಮಹಾತಾಯಿ ತಮ್ಮ ಜೀವನವನ್ನೇ ಪಣವಾಗಿಟ್ಟು ದೇವಿಯ ಸೇವೆಗೆ ಅರ್ಪಣೆ ಮಾಡಿದಂತಹ ಮಹಾತಾಯಿ ಲಕ್ಷ್ಮಮ್ಮನವರು ಇವತ್ತಿಗೆ ನಿಮ್ಮನ್ನೆಲ್ಲ ಕರೆಸಿ ಭಗವತಿಯ ಅನುಗ್ರಹವನ್ನು ನಿಮಗೆಲ್ಲ ಕೊಡ್ತಾ ಇದ್ದಾರೆ. ಮಹಾತಾಯಿಗೆ ಭಗವತಿ ರೇಣುಕಾದೇವಿ ಸಕಲ ಆಯುರಾರೋಗ್ಯ ಐಶ್ವರ್ಯ ಧನಕನಕ ವಾಹನ ಕೊಟ್ಟು ಕಾಪಾಡಲಿ, ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಂಧು ಬಳಗ ನೆಂಟರಿಗೆ ಎಲ್ಲರಿಗೂ ಸಹ ಭಗವತಿ ಸಕಲವನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ಈ ಕಥಾಭಾಗಲಿ ಅನಿತರಿಗೆ ಮಂಗಳವಾಗಲಿ, ಸರ್ವರಿಗೆ ಶುಭ ಮಂಗಳವಾಗಲಿ, ಅನಿತರಿಗೆ ರಾಯರ ರಾಯ ಗುರು ಮಗರಾಯ, ರಾಯರ ರಾಯ ಗುರು ಮಗರಾಯ, ಮಂತ್ರಾಲಯ ಗೊಡೆಯ ಗುರುರಾಯರಿಗೆ, ಮಂತ್ರಾಲಯ ಗೊಡೆಯ ಗುರುರಾಯರಿಗೆ ಮಂಗಳವಾಗಲಿ, ಶುಭ ಮಂಗಳವಾಗಲಿ ಅನಿತರಿಗೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಬಹಿಂ ಮಂಗಲಂ ಕೌಸಲೇಂದ್ರಾಯ ಮಹನೀಯ ಪುರಾಣವೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಲಂ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. राजा रामचंद्र महाराज की जय, पवन पुत्र हनुमान की जय, गोपाल कृष्ण भगवान की जय, गणपति महाराज की जय, सनातन हिंदू धर्म की हर नमः पार्वती पदके हर हर महादेव शंभो।